ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪೂಜ್ಯ ಶ್ರೀಪಾದರನ್ನು ವಂದಿಸುತ್ತಾ ಎಲ್ಲ ಜಿಜ್ಞಾಸುಗಳಿಗೂ ನಮಸ್ಕರಿಸುತ್ತಾ, ರಾಮಾಯಣದಲ್ಲಿ ರಾಮ, ಸೀತಾ ಮತ್ತು ಹನುಮನ ಪಾತ್ರದ ವಿವೇಚನೆಯಲ್ಲಿ ನಮಗೆ ಅವರನ್ನು ವಿಮರ್ಶೆ ಮಾಡುವಷ್ಟು ದೊಡ್ಡವರು ನಾವಲ್ಲ, ಅವರು ದೊಡ್ಡವರೇ. ನಾವು ಅವರ ಜೀವನದ ಹಾದಿಯ ಹೆಜ್ಜೆಗಳ ಹಿಂದೆ ಸಾಗಿ ನಾನು ಇದೇ ರೀತಿಯ ಹೆಜ್ಜೆಯನ್ನು ಇಡಬಹುದಾ, ಇಡಲಿಕ್ಕಾಗತ್ತಾ, ಇಟ್ಟರೆ ಎಷ್ಟು ಸಮರ್ಥವಾಗಿ ನನ್ನನ್ನು ನಾನು ಅವರ ದಾರಿಯಲ್ಲಿ ನಡೆದಿದ್ದೇನೆ ಅಂತ ನನ್ನನ್ನು ನಾನು ಪರೀಕ್ಷಿಸುವ ನಿಟ್ಟಿನಲ್ಲಿ ಪಾತ್ರಗಳ ಓಲಾಟಗಳು, ಬೇರೆ ಬೇರೆ ರೀತಿಯ ಕುಣಿದಾಟಗಳನ್ನೆಲ್ಲ ನಾವು ಗಮನಿಸಲಿಕ್ಕೆ ಸುಲಭ ಆಗುತ್ತೆ. ರಾಮನ ಬಗ್ಗೆ ಹೇಳುವಾಗ ಈಗ ಒಬ್ಬ ಶಿಷ್ಯನನ್ನು ನೋಡಿ ಗುರುವನ್ನು ಅರ್ಥೈಸಿಕೊಳ್ಳುವುದಿದೆ. ಅಂತೆಯೇ ಒಬ್ಬ ಒಳ್ಳೆಯ ಸೇವಕನನ್ನು ನೋಡಿ ಅವನ ಯಜಮಾನನನ್ನು ಅಳಿಯುವುದಿದೆ. ಇವನ ಸೇವಕನ, ಇಷ್ಟು ಚೆನ್ನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅಂತ ಹೇಳುವಂಥದ್ದು. ಇನ್ನೊಂದು ದೃಷ್ಟಿಯಿಂದ ಪ್ರಜೆಗಳನ್ನು ನೋಡಿ ರಾಜನನ್ನು ಗಮನಿಸುವುದು ಅಂತ. ಪ್ರಜೆಗಳ ವ್ಯವಸ್ಥೆ ಹೇಗಿದೆ, ಅದರ ಮೇಲೆ ಒಬ್ಬ ಆ ರಾಜನ ಅಸ್ತಿತ್ವ ಎಷ್ಟು ಗಟ್ಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಭಾಗವತದಲ್ಲಿ ರಾಮರಾಜ್ಯದ ಕುರಿತಾದ ಒಂದು ಶ್ಲೋಕ ಬರುತ್ತೆ. ನಾಧಿವ್ಯಾಧಿ ಜರಾಕ್ಷುತೃ ದುಃಖ ಶೋಕ ಭಯಕ್ಲಮಾಹ ಮೃತ್ಯುಶ್ಚಾನಿಚ್ಛತಾಂ ನಾಸೀತ್ ರಾಮೇ ರಾಜನ್ಯಧೋಕ್ಷಜೆ. ಅದಕ್ಕೆ ಕಾರಣವನ್ನು ಕೊಟ್ಟರು. ಅಧೋಕ್ಷಜನಾದಂತಹ ಭಗವಂತನೇ ರಾಮನಾಗಿ ರಾಜ್ಯವನ್ನು ಆಳುತ್ತಿರುವಾಗ ಇದು ಎಲ್ಲಿ, ಮೋಕ್ಷದಲ್ಲಲ್ಲ, ಇದೇ ನೆಲದಲ್ಲಿ, ಈ ನೆಲದಲ್ಲೇ ರಾಮ ರಾಜ್ಯವನ್ನು ನಡೆಸುವ ಹೊತ್ತಿನಲ್ಲಿ ಆಧಿ ಅಂದರೆ ಮಾನಸಿಕವಾದಂತಹ ವ್ಯಥೆ, ವ್ಯಾಧಿ ದೇಹಕ್ಕೆ ಬರಬಹುದಾದಂತಹ ರೋಗ, ಜರ ಮುದಿತನ, ಕ್ಷುತ್ ಹಸಿವು ಅನ್ನೋದು ಇರುತ್ತೆ, ಆದರೆ ಅದು ಕಾಡುವ ಹಸಿವಾಗದೆ, ಅಂದರೆ ಹಸಿವು ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಅವರಿಗೆ ಆ ಕಾಲಕ್ಕೆ ಏನು ಸಿಗಬೇಕೋ ಅದು ಸಿಗುತ್ತೆ ಅಂತ. ಹಸಿವೇನೇ ಆಗದೆ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಸಿವೆ ಇಲ್ಲ ಅನ್ನೋದರ ತಾತ್ಪರ್ಯ ಹಸಿದು ಸತ್ರು ಅಂತನ್ನುವ ನಾವು ಲೋಕದ ಕೆಲವು ಅನರ್ಥಗಳನ್ನು ನೋಡ್ತೇವಲ್ವ. ರಾಜರ ದುರಾಡಳಿತದಿಂದಾಗಿ ಜನಗಳು ನೀರು ಆಹಾರ ಇಲ್ಲದೆ ಜೀವನ ಬಿಡಬೇಕಾಯಿತು ಅಂತ. ಅಂತಹ ಸ್ಥಿತಿ ಯಾವತ್ತೂ ಯಾರಿಗೂ ಎಲ್ಲಿಯೂ ಎಂದಿಗೂ ಬರಲಿಲ್ಲ ಅಂತ. ಅಷ್ಟೇ ಅಲ್ಲ, ದುಃಖ ಆಗಲಿಕ್ಕೆ ಅವಕಾಶ ಇಲ್ಲ. ದುಃಖ ಯಾವಾಗ ಅಂತಂದರೆ ನಮಗೆ ಬೇಕಾದ್ದು ಸಿಗದೇ ಹೋದಾಗ ದುಃಖ ಆಗಬೇಕು. ಭಗವಂತನ ಆಡಳಿತದಲ್ಲಿ ಅವರವರಿಗೆ ಅವರವರ ಕಾಲಕ್ಕೆ ಏನು ಕೊಡಿಸ್ಬೇಕು ಅದನ್ನು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾದ್ರಿಂದಾಗಿ ದುಃಖ ಇಲ್ಲ. ಈ ದುಃಖ ಇದ್ದರೆ ಮುಂದೆ ಶೋಕ ಅಂದ್ರೇನು? ದುಃಖ ಪ್ರೆಸೆಂಟ್ ಟೆನ್ಸು, ಶೋಕ ಪಾಸ್ಟ್ ಟೆನ್ಸು. ಪ್ರೆಸೆಂಟ್ ಟೆನ್ಸನ್ನು ಅಂದರೆ ಹಿಂದೆ ಪಾಸ್ಟ್ ಆದದನ್ನು ಪ್ರೆಸೆಂಟಲ್ಲೂ ಮತ್ತೆ ಯೋಚನೆ ಮಾಡ್ತಾ ಇದ್ರೆ ಅದು ಶೋಕ. ಆಗ ಪೆಟ್ಟಾದದ್ದು ನಾವು ದುಃಖನೇ. ನಿನ್ನೆ ಬಿದ್ದ ದುಃಖವನ್ನು ಇವತ್ತು ನೆನೆಸ್ಕೊಂಡು ಮತ್ತೆ ಅಳುತ್ತಾ ಇರ್ತಾರಲ್ಲ, ಅದು ಶೋಕ. ಆ ಹಿಂದಿನದ್ದೇ ಇಲ್ಲ ಅಂದಮೇಲೆ ಮುಂದಿನದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ದುಃಖ, ಶೋಕ, ಆಮಯ, ರೋಗಗಳು ಇಲ್ಲ, ಭಯ ಇಲ್ಲ, ಕ್ಲಮ, ವೇದನೆ, ಬೇಸರ, ಹಿಂಸೆ, ಕಿರಿಕಿರಿ, ಮನಸ್ಸಿನಲ್ಲಿ ಒಂದು ಏನೋ ಆಗಬೇಕಿತ್ತು ಅದು ಆಗಲಿಲ್ಲ ಅನ್ನುವಂತಹ ಅವ್ಯವಸ್ಥೆ ಇದು ಇರಲಿಲ್ಲ. ಆಮೇಲೆ ಅಕಾಲದಲ್ಲಿ ಮೃತ್ಯು ಅಂತಿರಲಿಲ್ಲ. ಎಲ್ಲರ ಅವರವರ
ಆ ಜೀವನದ ಅವಶ್ಯಕತೆಗಳನ್ನು ಅವರು ಪೂರೈಸಿ ಅವರ 100 ವರ್ಷದ ಆಯುಷ್ಯ ಆಯಿತು ಅಂತನ್ನುವಾಗ ಪ್ರಾಣ ಕಳ್ಕೊಳ್ತಾ ಇದ್ದರು. ಹೀಗೆ ರಾಮ ರಾಜ್ಯವನ್ನು ಆಳುವ ಹೊತ್ತಿನಲ್ಲಿ ಇಷ್ಟು ಚೆನ್ನಾಗಿ ವ್ಯವಸ್ಥೆ ಇತ್ತು ಅಂತ ಹೀಗೆ ಹೇಳುವುದರ ಮೂಲಕ ದಶರಥನ ಆಳ್ವಿಕೆಯಲ್ಲೂ ಈ ಅಂಶಗಳನ್ನು ಸ್ವಲ್ಪ ಹೇಳ್ತಾರೆ ಆರಂಭದಲ್ಲಿ. ಅದರಲ್ಲಿ ಒಂದು ಪುರಾಣದಲ್ಲಿ ಹೇಳುವಾಗ ದಶರಥ ಹುಟ್ಟಿದ ತಕ್ಷಣ ಆಕಾಶದಲ್ಲಿ ದೇವತೆಗಳೆಲ್ಲ ಜೋರು ನಗಾರಿ ಬಾರಿಸಿದ್ರಂತೆ. ಯಾಕೆಂದರೆ ರಾಮನಂತಹ ಒಬ್ಬ ಲೋಕೋತ್ತರನಾದ ವ್ಯಕ್ತಿಯನ್ನು ಭೂಮಿಗೆ ಕೊಡುವವನಿದ್ದಾನೆ ಇವನು ಅಂತ. ಹೇಗೆ ವಸುದೇವ ಹುಟ್ಟುವಾಗ ಆನಕದುಂದುಬಿ ಅಂತ ಅವನಿಗೆ ಹೆಸರು ಬಂತು. ಅವನು ಹುಟ್ಟುವಾಗ ಲೋಕದಲ್ಲಿ ಭಾರಿ ದೇವತೆಗಳೆಲ್ಲ ಕುಣಿದ್ರು, ಕುಪ್ಪಳಿಸಿದ್ರು, ನೃತ್ಯ ಮಾಡಿದರು, ಹಾಡಿದ್ರಂತೆ. ಯಾಕೆಂದರೆ ಕೃಷ್ಣನಂತಹ ಒಬ್ಬ ಲೋಕೋತ್ತರನಾದ ವ್ಯಕ್ತಿಯನ್ನು ಭೂಮಿಯಲ್ಲಿ ಅವನು ತರುವವನಿದ್ದಾನೆ, ಅಂದರೆ ಆ ನೆಪದಿಂದ ಅವನು ಭೂಮಿಗೆ ಬರ್ತಾ ಇದ್ದಾನೆ ಅಂತ. ಅಂದರೆ ಹೀಗೆ ಅವನೇನು ಮಾಡಬೇಕಾಗಿಲ್ಲ, ಅವನು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ ಅಂತಂದಾಗಲೂ ದೇವತೆಗಳು ಮೆಚ್ಚುವಂಥವ್ರು. ಹಾಗಿದ್ದಾಗ ಲೋಕದ ದಶರಥನಿಗಂತಹ ಗೌರವ ಸಿಕ್ಕಿದ್ದು ನೋಡಿ. ದಾಶರಥಿ ಅಂತ ಹೆಸರು ಬಂದ ತಕ್ಷಣ ಅವನ ಹೆಸರು ಕೂಡ ಲೋಕದಲ್ಲಿ, ದಶರಥನ ಹೆಸರು ಕೂಡ ಅಜರಾಮರ ಆಯಿತು. ಅಂದರೆ ಅದು ಒಳ್ಳೆಯದರ ಸಂಪರ್ಕದಲ್ಲಿ ಬಂದರೆ, ಒಳ್ಳೆಯ ಗುರುಗಳ ಶಿಷ್ಯನಾಗಿ, ಒಳ್ಳೆಯ ಯಜಮಾನನ ಸೇವಕನಾಗಿ, ಒಳ್ಳೆಯ ರಾಜನ ಪ್ರಜೆಯಾಗಿ ಅಂತಹ ಒಂದೊಂದು ಗುರುತನ್ನು ಹಾಕಿಕೊಳ್ಳುವುದು. ಈಗ ಭಗವಂತನನ್ನು ಗರುಡಧ್ವಜ ಅಂತ ಕರೆಯುವುದು, ಭಗವಂತನಿಗೆ ಆ ಹೆಸರಿನಿಂದ ಏನೂ ಆಗಬೇಕಾಗಿಲ್ಲ. ಆ ಹೆಸರು ಗರುಡನನ್ನು ನೆನಪಿಸುವ ರೀತಿಯಲ್ಲಿ ನಮಗೆ ಉಪಾಸನೆಯಲ್ಲಿ ಗರುಡನ ಅಗತ್ಯವೂ ಇದೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಆಯಾ ಲಕ್ಷ್ಮಣಾಗ್ರಜ, ಭರತಾಗ್ರಜ, ಸೀತಾಪತಿ ಅಂತ ಈ ಶಬ್ದಗಳನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸಿಕೊಳ್ಳುವುದು. ಒಂದು ನಮ್ಮ ಉಪಾಸನೆಯ ಅಂಶವೂ ಅದರಲ್ಲಿದೆ. ಎರಡನೇದು ಆ ವ್ಯಕ್ತಿಗಳ ನೆನಪು ಮಾಡಿಕೊಳ್ಳುವುದರಿಂದಾಗಿ ಆ ವ್ಯಕ್ತಿಯೂ ಕೀರ್ತಿವಂತನಾಗಿ ಜಗತ್ತಿನಲ್ಲಿ ಮತ್ತಷ್ಟು ಕಾಲ ಬಾಳುವುದಕ್ಕೆ ಬೇಕಾಗುವ ಹಾಗೆ ಭಗವಂತನ ನಡೆ ಪ್ರತಿಯೊಂದರ ಸಂಬಂಧವೂ ಕೂಡ ವೈಯಕ್ತಿಕ ಲಾಭ ಅಲ್ಲ, ಅವರಿಗದರಿಂದ ಲಾಭ ಇದೆ. ಇದು ದೊಡ್ಡವರ ಗುಣ. ದೊಡ್ಡವರು ಯಾವಾಗಲೂ ಕೂಡ ತಮ್ಮ ಸ್ವಂತಕ್ಕೆ ಏನು ಯೋಚನೆ ಮಾಡುವುದು ಬಹಳ ಕಮ್ಮಿ. ಅಂದರೆ ಕಮ್ಮಿ ಅಂದರೆ ಒಳಿತನ್ನು ಯೋಚನೆ ಮಾಡುವುದಿದೆ, ಆದರೆ ತನ್ನ ಸ್ವಾರ್ಥಕ್ಕಾಗಿ ಯೋಚನೆ ಮಾಡುವುದಿಲ್ಲ ಅನ್ನೋದನ್ನು ರಾಮನ ಪ್ರತಿಯೊಂದು ನಡೆಯೂ ಕೂಡ ನಮಗೆ ತೋರಿಸ್ತಾ ಹೋಗುತ್ತೆ. ಭಾಗವತದಲ್ಲಿ ನಮಗೆ ಕಷ್ಟಕಾಲ ಬಂದಾಗಲೆಲ್ಲ ನೆನಪಿಸಿಕೊಳ್ಳಬೇಕು ಅಂತ ಹೇಳುವಾಗ ವರ್ಮವನ್ನು ಹೇಳುವ ಹೊತ್ತಿನಲ್ಲಿ ರಾಮೋದ್ರಿ ಕೂಟೇಶು ಅಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ, ಅಲ್ಲಿ ಮತ್ತೆ ಸಲಕ್ಷ್ಮಣ ಭರತಾಗ್ರಜ ಮಾಂ ಅವ್ಯಾತ್ ಅಂತ ಪ್ರಾರ್ಥನೆ ಮಾಡುವಾಗಲೂ ಭರತನ ಜೊತೆಗೇ ಭಗವಂತನನ್ನು ಗುರುತಿಸ್ತಾರೆ, ರಾಮನನ್ನು ನೆನಪಿಸ್ತಾರೆ, ಲಕ್ಷ್ಮಣನೊಂದಿಗೆ ಯಾವಾಗಲೂ ಕೂಡಿಕೊಂಡು. ಎಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಡಿದಾದ ಪ್ರದೇಶಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡೆವು, ಜೀವನದೇ ಒಂದು ಸಂಸಾರ ಅಂತನ್ನೋದು ಒಂದು ನಿಬಿಡವಾದ ಕತ್ತಲೆಯಿಂದ ಕೂಡಿದ ವೃಕ್ಷಗಳಿಂದ ತುಂಬಿದ ಕಾಡಾದರೆ ಅಂತಹ ಕಾಡಿನಿಂದ ಹೊರಕ್ಕೆ ಬರುವುದಕ್ಕೆ ಇನ್ನೊಂದು ವಿಪ್ರವಾಸೆ. ಎಲ್ಲೋ ದೂರದಲ್ಲಿ ಬಂಧುಗಳಿಂದ ದೂರವಾಗುವ ಹೊತ್ತಿನಲ್ಲಿ, ಅಂದರೆ ನಮ್ಮ ನಿಜವಾದ ಸ್ಥಳ ಇರುವುದು ಅದು ನಮಗೆ ತುಂಬ ಪರಿಚಿತವಾದಂತಹ ಸ್ಥಳ. ಆ ಸ್ಥಳದಿಂದ ನಾವು ಪೂರ್ತಿ ಎಲ್ಲೋ ದೂರಕ್ಕೆ ಬರಬೇಕಾದ ಸ್ಥಿತಿ ಬರುತ್ತೆ. ಬಹುಶಃ ಈಗದ ಅಫಘಾನಿಸ್ತಾನದ ದೇಶದ ಜನ ಬಹುಶಃ ಈ ರಾಮನ ಸ್ಮರಣೆಯನ್ನು ಹೀಗೆ ಮಾಡಬೇಕಾಗತ್ತೆ. ಅವರ ಸ್ಥಿತಿಯನ್ನು ಅವರು ಉಳಿಸ್ಕೊಳ್ಬೇಕು ಅಂತಂದರೆ ಇದು ಬಹಳ ದೂರದ ದಿನ ಅಲ್ಲ. ನಮಗೆ ಇದೊಂದು ಎಚ್ಚರಿಕೆ. ಇದು ನಾವು ಇಂಥ ಸಂದರ್ಭದಲ್ಲೂ ನಮ್ಮ ಯೋಚನೆಗಳಲ್ಲಿ ಭಾರತೀಯತೆ ಎಚ್ಚರ ಇಲ್ಲದೆ ಹೋದರೆ, ಅಥವಾ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಾವು ಮಾಡದೆ ಹೋದರೆ ಈ ದಿನ ದೂರ ಇಲ್ಲ ಅನ್ನೋದು ನಮಗೊಂದು ಎಚ್ಚರಿಕೆ. ವಿಪ್ರವಾಸೆ, ನಮ್ಮ ಇರುವ ಜಾಗದಿಂದ ಹೊರಕ್ಕೆ ಅಟ್ಟಲ್ಪಡುವಂತಹ ಸ್ಥಿತಿಯಲ್ಲಿ ಬಂದಾಗ ರಾಮನ ನಾಮವನ್ನು ಸ್ಮರಣೆ ಮಾಡಿಕೊಂಡ್ರೆ ನಾವು ಎಲ್ಲಿ ಅಂದರೆ ಏನೆಂದರೆ ಎಲ್ಲ ಎಕ್ವಿಪ್ಮೆಂಟ್ಗಳು ಇರುವ ಜಾಗದಲ್ಲಿ ನಾವೇನಾದರೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅರ್ಧ ರೆಡಿಯಾಗಿರುತ್ತೆ, ಅದನ್ನಾಗಿ ನಾವು ಕ್ರಿಯಾಶೀಲರಾಗಿ ಹೆಚ್ಚು ಕೆಲಸ ಮಾಡಲಿಕ್ಕಾಗುತ್ತೆ. ಎಲ್ಲ ಮೊದಲಿಂದ ಪಾಂಡವರಂಥವ್ರು ಮಾಡ್ತಾರೆ ಬಿಡಿ, ಅವರು ಎಂಥ ಬರಡು ಭೂಮಿ ಕೊಟ್ಟರೂ ಕೂಡ ಭಗವಂತನ ಅನುಗ್ರಹ ಇದ್ದದ್ರಿಂದ ಮತ್ತೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಹಾಗಿದ್ದಾಗ ಅಂತಹ ಒಂದು ನಮ್ಮ ಸ್ಥಿತಿಯನ್ನು ನಾವು ಕಳಚಿಕೊಂಡು ದೂರಕ್ಕೆ ಅಟ್ಟಲ್ಪಡುವಂತಹ ಸ್ಥಿತಿ ಬಂದಾಗ ರಾಮಚಂದ್ರನ ಸ್ಮರಣೆಯನ್ನು, ಅವನು ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಬಂದಾಗ, ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಬಂದಲ್ಲಿ ಅವನು ಎಲ್ಲಿದ್ದಾನೋ ಅದೇ ಅಯೋಧ್ಯೆ ಅಂತ ಜನಗಳು ಹೇಳ್ತಾರೆ. ರಾಮ ಎಲ್ಲಿದ್ದಾನೋ ಅದು ಅಯೋಧ್ಯೆ ಹೊರತು ಅಯೋಧ್ಯೆಯಲ್ಲಿ ರಾಮ ಇರಬೇಕಾಗಿಲ್ಲ ಅಂತ. ಆದರೆ ನಮಗೆ ಒಂದು ಪ್ರಾರ್ಥನೆ ಬೇಕಾದ್ದೇನು ಅಂದರೆ, ನಾವು ಒಂದು
ಸ್ಥಿತಿವಂತರಾಗಿ ಒಂದು ಕಡೆಯಲ್ಲಿ ನೆಲೆಸಿದವರಿಗೆ ನಮ್ಮ ಸ್ಥಾನದಿಂದ ಚ್ಯುತಿ ಬರುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಈ ಅಯೋಧ್ಯೆಯಿಂದ ಕಾಡಿಗೆ ಹೊರಟ ಸಂದರ್ಭವನ್ನು ನೆನಪಿಸಿಕೊಂಡು ನಮ್ಮನ್ನು ಹೀಗೆ ದೂರದ ಸ್ಥಿತಿಯಲ್ಲಿದ್ದಾಗಲೂ ಅಕಸ್ಮಾತ್ ಒಂದೋ ವಾಪಸ್ಸು ಮರಳಿ ಆ ಸ್ಥಳವನ್ನು ಸೇರುವಂತಹ ಪ್ರಾರ್ಥನೆ, ಅಥವಾ ನಾವು ಎಲ್ಲಿದ್ದೇವೋ ಅಲ್ಲಿಯೇ ರಾಮಚಂದ್ರ ಇದ್ದಂತೆಯೇ ಆ ಕ್ರಿಯೆಯನ್ನು ತನ್ನ, ಅಂದರೆ ರಾಕ್ಷಸರ ಸಂಹಾರ ಇರಬಹುದು, ಉಳಿದಂತೆ ಸಜ್ಜನರ ಉದ್ಧಾರ ಇರಬಹುದು, ಈ ಎಲ್ಲ ಕೆಲಸದಲ್ಲಿ ಹೇಗೆ ಪ್ರವೃತ್ತಿಯನ್ನು ಮಾಡಿ ಮುಂದೆ ನಡೆದನೋ ಹಾಗೆ ನಮಗೆ ಇದ್ದ ಜಾಗವೇ ಮತ್ತಷ್ಟು ಗಟ್ಟಿಯಾಗಿ ಆ ಸ್ಥಾನದಿಂದಲೇ ಒಳಿತಿನ ಕೆಲಸದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಭಗವಂತನನ್ನು ಪ್ರಾರ್ಥಿಸಬೇಕು ಅಂತ ಹೇಳುವ ರೀತಿಯಲ್ಲಿ ಆ ಮಾತು ಬಂದಿದೆ. ಇನ್ನೊಂದು ಮಾತು ಬರುವಂಥದ್ದು, ಈಗ ರಾವಣನ ರೂಪವನ್ನು ಅತ್ಯಂತ ಭೀಕರವಾಗಿ, ಅಂದರೆ ಅವನ ತೋಳುಗಳಾಗಿರ್ಬೋದು, ತಲೆಗಳಾಗಿರ್ಬೋದು, ಒಂದು ಸಾಮಾನ್ಯರ ರೀತಿ ಒಬ್ಬ ಬ್ರಾಹ್ಮಣ ಅಂತ ಅನ್ನಿಸಿಕೊಂಡವನ ರೂಪ ಇಷ್ಟು ವಿಕೃತವಾಗಿರುವುದು ಅಂತ ಭಯ, ಹೇಗೆ ಯಾಕದು ಭಯಾಂತಕವಾದ ಸ್ಥಿತಿ ಬಂತು ಅಂತಂದರೆ, ಹಿಂದೆ ಯಾವಾಗಲೂ ಪುರಾಣ ವೇದವ್ಯಾಸರು ಹೇಳುವ ಮಾತು, ಅದನ್ನು ಕೃಷ್ಣನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅವನ ಮರಣದ ಕೊನೆಯ ಕ್ಷಣದ ಹೊತ್ತು ಏನು ನೆನಪಿಗೆ ಬರುತ್ತೋ ಅದು ಅವನ ಮುಂದಿನ ಜೀವನದ ಬೀಜವಾಗಿರುತ್ತೆ ಅಂತ. ನರಸಿಂಹನ ವಿಕಾರವಾದ ರೂಪವನ್ನು ನೋಡ್ತಾ ಹಿರಣ್ಯಕಶಿಪು ಸತ್ತ. ಹಾಗಾಗಿ ವಿಕಾರವಾದ ರೂಪದಿಂದಲೇ ರಾವಣನಾಗಿ ಹುಟ್ಟಿದ. ಮತ್ತೆ ರಾಮನಿಂದ ಸಮಾಧಾನಿತವಾದಂತಹ ಸ್ಥಿತಿಯಲ್ಲಿರುವ ರಾಮನ ರೂಪವನ್ನು ನೋಡ್ತಾ ಸತ್ತ. ಒಬ್ಬ ಮನುಷ್ಯನಾಗಿ ಶಿಶುಪಾಲನಾಗಿ ಮುಂದೆ ಹುಟ್ಟಿದ. ಅಂದರೆ ಒಂದೊಂದು ಹುಟ್ಟಿನ ಹಿಂದೆಯೂ ಕೂಡ ಹಿರಣ್ಯಕಶಿಪುರ್ಭೂತಂ ಅಪಶ್ಯತಮೃತೌ ಹರಿಂ ಅಥೋ ಭಯಾನಕೋ ಜಾತಃ ಅಂತ ಮಾತನ್ನು ಹೇಳ್ತಾ, ಅದರಿಂದಾಗಿ ಅವನು ಭಯಾನಕವಾಗಿ ಹುಟ್ಟಿದ. ಅಂದರೆ ರಾಮಚಂದ್ರನ ದರ್ಶನದಿಂದಾಗಿ ಮುಂದೆ ಅವನು ಏನನ್ನು ನೋಡಿದ್ನೋ ಅದೇ ರೀತಿ ಭೂತದಂತೆ ಹುಟ್ಟಿದ್ದು. ಹಿಂದೆ ಅವನು ಭೂತ ಅಂತ ಅಂದುಕೊಂಡ, ನರಸಿಂಹ ಭೂತ ಅಲ್ಲ, ಅಪಶ್ಯತ ಭೂತಂ ಇವ, ಅವನು ಭೂತ ಇದು ಯಾವುದೋ ಒಂದು, ಅಂದರೆ ಲೋಕದಲ್ಲಿರುವ ಯಾವುದೇ ಸಾಮಾನ್ಯವಾದ ಸಹಜವಾದ ರೂಪ ಅಂತೂ ಅಲ್ಲ. ನಮೃಗಂ ನ ಮಾನುಷಂ, ಇಂಥ ಸ್ಥಿತಿಯನ್ನು ನೋಡಿದಾಗ ಇದು ಎಂಥ ವಿಚಿತ್ರವಾದ ಭೂತ ಇದು ಅಂತ ಅಂದುಕೊಂಡು ಪ್ರಾಣ ಬಿಟ್ಟ. ಅವನೇ ಭೂತದಂತೆ ಹುಟ್ಟಿದ. ಮತ್ತೆ ರಾವಣನ ಸಂಹಾರ ಆಗುವ ಹೊತ್ತಿಗೆ ರಾಮನ ದರ್ಶನವಾಗುವಾಗ ಅವನಿಗೆ ಸಹಜವಾಗಿ ಒಂದು ಮನುಷ್ಯ ರೂಪದಿಂದ ಕಂಡ. ಆದ್ರಿಂದಾಗಿ ಅವನು ಮನುಷ್ಯ ಅಂತ ಕಂಡ, ಇನ್ನು ಯಾರೋ ಒಬ್ಬ ಮನುಷ್ಯ ಅಂತ. ಹಾಗಾಗಿ ಮನುಷ್ಯನಾಗೆ ಹುಟ್ಟಿದ. ಮತ್ತೆ ರಕ್ಕಸನೇ ಮನುಷ್ಯನಾಗಿ ಹುಟ್ಟಿ ಮತ್ತೆ ಕೃಷ್ಣನಿಂದ ಸಂಹಾರವನ್ನು ಪಡೆದ. ಆದರೆ ಕೃಷ್ಣನನ್ನು ಕಾಣುವ ಹೊತ್ತಿನಲ್ಲಿ ಅವನ ಪಾಪ ಕ್ಷಯ ಆಗಿತ್ತು. ಆದ್ದರಿಂದಾಗಿ ಕ್ಷಯಗೊಂಡ ಪಾಪದ ಫಲವಾಗಿ ಆತ ಮತ್ತೆ ಜಯನ ಮೂಲ ಸ್ಥಿತಿಯನ್ನು ಹೋಗಿ ಸೇರಿದ. ಅಂದರೆ ಅವರು ಏನೇನು ಕಾಣ್ತಾರೋ, ಯಾಕಂದರೆ ಅಲ್ಲಿ ತಲೆ ತೆಗೆಯುವಾಗ ಅವನ ಜೀವ ಹೋಗಿ ಸೀದಾ ಕೃಷ್ಣನನ್ನು ಸೇರಿತು ಅಂತ ಬರುತ್ತೆ. ಅಂದರೆ ಅವನಿಗೆ ಕಾಣುವ ಹೊತ್ತಿನಲ್ಲಿ ಭಗವಂತನ ಎಚ್ಚರಿಕೆ ಬಂದದ್ರಿಂದನೇ ಒಳಗಿನ ಆ ಸಾತ್ವಿಕತೆಯನ್ನು ತನ್ನೊಳಗೆ ಸೇರಿಸಿಕೊಂಡ, ದುಷ್ಟಶಕ್ತಿಯನ್ನು ನಾಶ ಮಾಡಿದ ಅಂತ. ಹೀಗೆ ಒಂದೊಂದು ದೃಷ್ಟಿಯಿಂದಲೂ ಕೂಡ ದೊಡ್ಡವರ ನಡೆಯಲ್ಲಿ ಏನೋ ಒಂದು ಪಾಠ ನಿರಂತರ ಇದ್ದೇ ಇರುತ್ತೆ ಅಂತ. ಹಾಗೆ ಒಂದು ಪ್ರಸಂಗವನ್ನು ಮುಂದೆ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳುತ್ತಾರೆ. ಅಲ್ಲೊಂದು ವಿಷ್ಣು ಸಹಸ್ರನಾಮ ಬರುತ್ತೆ. ಆ ಸಹಸ್ರನಾಮದಲ್ಲಿ ಸ್ತೋತ್ರ ಮಾಡುವಾಗ ಖರದೂಷಣ ಹಂತಾಚ ರಾವಣಸ್ಯ ಪ್ರಮರ್ದನಃ ನರಾಂತಕಾಂತಕಶ್ಚೈವ ದೇವಾಂತಕ ವಿನಾಶಕಃ ಅಂತ ಹೇಳಿ, ಅನ್ನಪ್ರದೋ ಅನ್ನರೂಪೀಚ ಹ್ಯನ್ನಾದೋ ಅನ್ನ ಪ್ರವರ್ತಕಃ ಅಂತ ಒಂದು ಶಬ್ದವನ್ನು ಹೇಳುತ್ತಾರೆ. ಖರದೂಷಣ ಮೊದಲಾದಂತಹ ತ್ರಿಶಿರರೆ ಮೊದಲಾದಂತಹ ರಕ್ಕಸರ ದೊಡ್ಡ ಪಡೆಯನ್ನು ಒಬ್ಬನೇ ನಿಂತು ಸೀತೆಯನ್ನು ಲಕ್ಷ್ಮಣನನ್ನು ಮರೆಯಲ್ಲಿ ನಿಲ್ಲುವಂತೆ ವ್ಯವಸ್ಥೆ ಮಾಡಿ ತಾನೊಬ್ಬನೇ ನಿಂತು ಅಷ್ಟು ಜನರನ್ನು ಸಂಹಾರ ಮಾಡುತ್ತಾನೆ. ಅವನು ಮನುಷ್ಯನಾಗಿ ಕಂಡದ್ದು ಹೌದು, ಆದರೆ ಅಲ್ಲಲ್ಲಿ ಅಮಾನುಷವಾದಂತಹ ಪ್ರವೃತ್ತಿಯನ್ನು ನಾನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಅಷ್ಟರಲ್ಲೇ ನನ್ನನ್ನು ಮಾನುಷೀಂ ತನುಮಾಶ್ರಿತಂ ಅಂತ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಬದುಕಿನಲ್ಲಿ ನಾನು ಏನು ಅನ್ನುವುದನ್ನು ನಿಮಗೆ ಅಲ್ಲಲ್ಲಿ ತೋರಿಸಿದ್ದೇನೆ. ಆದರೆ ಅವನು ಮನುಷ್ಯ ಅನ್ನುವ ಆ ವ್ಯಕ್ತಿಯನ್ನು ಅತ್ಯಂತ ತಿರಸ್ಕಾರ ಮಾಡಿ ರಾವಣ ಏನು ಮಾಡಲಿಕ್ಕಾಗುವುದಿಲ್ಲ ಮನುಷ್ಯರಿಂದ ಅಂತ ಹಮ್ಮು ತೋರಿದ್ದಲ್ವ ರಾವಣ. ಅದಕ್ಕೋಸ್ಕರ ನಾನು ಮನುಷ್ಯನಾಗಿ ಕಾಣಿಸಿಕೊಂಡದ್ದು ಹೊರತು, ಎಚ್ಚರಿಕೆ ತುಂಬ ಸರ್ತಿ ಬೇರೆ ಬೇರೆ ಪ್ರಸಂಗದಲ್ಲಿ ಕೊಡ್ತಾರೆ ಮನುಷ್ಯ ಅಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ. ಅದರ ಮಧ್ಯದಲ್ಲಿ ಅನ್ನಪ್ರದೋ ಅನ್ನರೂಪಿ ಅನ್ನುವ ಮಾತನ್ನು ಹೇಳುತ್ತಾರೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನುವ ಮಾತಿದೆ. ನಾವು ತಿನ್ನುವ ಅನ್ನದಲ್ಲಿಯೂ ಭಗವಂತ ಅನ್ನರೂಪಿಯಾಗಿ ನಮ್ಮನ್ನು, ಅಂದರೆ ನಾವು ಅವನನ್ನು ಉಪಜೀವಿಸಿಕೊಂಡಿದ್ದೇವೆ. ಅವನು ಅನ್ನದಲ್ಲಿರುವ ಪ್ರಾಣನಾಗಿ ನಮ್ಮ ದೇಹದಲ್ಲಿ ಆ ಉಸಿರನ್ನು ಉಳಿಸಿದರೆ ಮಾತ್ರ ನಾವು ಉಸಿರನ್ನು ಆಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸೂಚಿಸುವಂತೆ ಭಗವಂತನ ಅನ್ನರೂಪವನ್ನು ಇಲ್ಲಿ ಸ್ಮರಣೆ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ ಮುಂದೆ ಉತ್ತರಕಾಂಡದಲ್ಲಿ. ಒಬ್ಬ ಸುರಥ ಅಂತ ಒಬ್ಬ ರಾಜನ ಮಗ ಇರ್ತಾನೆ, ಶ್ವೇತ ಅಂತ ಕರೀತಾರೆ.
ಆ ರಾಜ ಬೇಕಾದಷ್ಟು ದೊಡ್ಡ ಯಾಗಗಳನ್ನು ಮಾಡುತ್ತಾನೆ, ಅಸಾಧಾರಣವಾದಂತಹ ಸಂಪತ್ತನ ವಿನಿಯೋಗವನ್ನು ಮಾಡುತ್ತಾನೆ. ಎಲ್ಲ ಮಾಡಿ ಅಸೃಷ್ಟಾನ್ನಂ, ಅನ್ನವನ್ನು ಮಾತ್ರ ಭಾರೀ ಭೂರಿ ದಕ್ಷಿಣೆ, ಆದರೆ ಭೂರಿ ಭೋಜನ ಇಲ್ಲ. ಬಂದವರಿಗೆ ನಿಜವಾಗಿ ಅದು ಕಾರ್ಯಕ್ರಮ ತೃಪ್ತಿಯಾಗುವುದು ಎಲ್ಲಿ ಅಂತಂದರೆ ಒಂದು ತೇಗು ಬಂದಾಗಲೇ. ಉಳಿದಂತೆ ಇನ್ನೇನೇ ನೀವು ಎಷ್ಟೇ ಭಾರೀ ವೈಭವ ಮಾಡಿ, ದೊಡ್ಡ ಪೆಂಡಾಲ್ ಹಾಕಿದ್ದೇವೆ, ತುಂಬ ಲೈಟ್ ಹಾಕಿದ್ದೇವೆ, ಬೇಕಾದಷ್ಟು ಶಾಮಿಯಾನ್ಗಳನ್ನೆಲ್ಲ ಇಟ್ಟಿದ್ದೇವೆ, ಏನು ನೋಡಲಿಕ್ಕೆ ಕಣ್ಣು ತಂಪಾಗಬೇಕು ಅಂತ ಎಲ್ಲ ವ್ಯವಸ್ಥೆ ಇದೆ. ಆದರೆ ಹೊರಡುವಾಗ ಒಂದು ತುತ್ತ ಅನ್ನ ಸರಿಯಾಗಿ ಬೀಳದೆ ಅರೆಬರೆ ಹೊಟ್ಟೆ ಮಾಡಿ ಅಥವಾ ಹಾಗೆ ಕಳುಹಿಸುವುದು ಅಂತನ್ನುವುದೇನಿದೆ, ಅದು ಯಮ ಹೇಳಿದ ಹಾಗೆ ಅತಿಥಿರ್ ಬ್ರಾಹ್ಮಣೋ ಗೃಹಾನ್, ಅವನು ಬಂದವನು ಹಾಗೆ ಇಲ್ಲಿಯ ಎಲ್ಲ ಸಂಪತ್ತನ್ನು ಹಾಗೆ ಹೊತ್ತುಕೊಂಡು ಹೊರಟೋಗ್ತಾನೆ. ಆ ಮನೆಗೆ ಮತ್ತೆ ಬೆಂಕಿ ಹಾಕಬೇಕಾಗಿಲ್ಲ ಅಂತಾರೆ. ಅತಿಥಿಯೊಬ್ಬ ನೊಂದು ಹಸಿವಿನಿಂದ ಹಾಗೆ ಹೊರಟು ಹೋದ ಅಂದರೆ ಆ ಮನೆಯ ಎಲ್ಲ ಸಂಪತ್ತು ಕೂಡ ಅದು ಹಾಗೆ ಕಸಿದುಕೊಂಡು ಹೋಗುತ್ತೆ ಅಂತ. ಆದರೆ ಇವನು ಯಾಗವನ್ನು ಮಾಡಿ, ಯಾಕೆಂದರೆ ಆ ಹೊತ್ತಿಗೆ ಆ ಕ್ಷಣಕ್ಕೆ ನೀವು ಎಷ್ಟೇ ಸಂಪತ್ತು ಕೊಟ್ಟರೂ ಕೂಡ ಬೆಳಗ್ಗಿನಿಂದ ಮಂತ್ರೋಚ್ಚಾರಣೆ ಮಾಡಿ ನಿರಂತರ ಆ ಅಗ್ನಿಯ ಮುಂದೆ ಕೂತು ಅವರವರ ಕೆಲಸದಲ್ಲಿ ಕೂತು ಶ್ರಮ ಪಟ್ಟಾಗ ಆ ಶ್ರಮದ ಕೊನೆಯಲ್ಲಿ ಅದು ಪರಿಹಾರ ಆಗುವುದು ಎಲ್ಲಿ ಅಂದರೆ ಹೊಟ್ಟೆಗೆ ಅನ್ನ ಬಿದ್ದಾಗ. ಅವನು ಅನ್ನ ನೀಡದೆ ಸರಿಯಾದ ಕರ್ತವ್ಯ ನಿರ್ವಹಿಸದೆ ಯಾಗವನ್ನು ಮಾಡಿ ಎಲ್ಲರ ಹತ್ರ ಹೇಳ್ಕೊಳ್ಳಿಕ್ಕೆ ಏನಂದರೆ ನಾನು ಯಾಗ ಮಾಡುವುದು ಸಿಕ್ಕಾಪಟ್ಟೆ ಮಾಡಿದ್ದೇನೆ ಅಂತ ತಿರುಗ್ತಾ ಇದ್ದ. ಜೀವನ ಗತಿಸಿತು. ಮತ್ತೆ ಹುಟ್ಟಿ ಬರುವ ಆ ಪ್ರೇತ ಶರೀರದಲ್ಲಿ ತನ್ನದೇ ಮೈಯನ್ನು ತಾನು ಕಿತ್ತುಕೊಂಡು ತಿನ್ನುವಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿ ಆತ ಒದ್ದಾಡ್ತಾನೆ ಬಹಳ ಕಾಲದವರೆಗೆ. ಯಾಕೆಂದರೆ ಬೇರೆಯವರಿಗೆಲ್ಲರೂ ಕೊಡದ ಅನ್ನ ಕೊನೆಗೆ ಅವನಿಗೂ ಅನ್ನ ಇಲ್ಲ. ಕೈಗೆ ಮೈಕಿ ಕಿತ್ತು ತಿನ್ನುವ ಪರಿಸ್ಥಿತಿ ಯಾಕೆ ಬಂತು ಅಂದರೆ ಯಾರೂ ಅನ್ನ ಇಕ್ಕುವವರೇ ಇಲ್ಲ. ಅವನು ಗತಿ ಒಳ್ಳೆಯದಾಗಲಿಲ್ಲ. ಆ ಒಳ್ಳೆಯದಾಗದೇ ಇದ್ದ ಗತಿಯಿಂದ ಕೊನೆಗೆ ತನ್ನ ಮೈಯನ್ನು ಕಿತ್ತುಕೊಳ್ಳುವ ಸ್ಥಿತಿಯಲ್ಲಿ ಕೊನೆಗೆ ಚತುರ್ಮುಖನನ್ನು ನಿರಂತರವಾಗಿ ಪ್ರಾರ್ಥಿಸಿ ಅವನು ಹೇಳುತ್ತಾನೆ, ಅಗಸ್ತ್ಯರ ಹತ್ರ ಹೋಗು, ಅವ್ರಿಗೆ ನಾನೊಂದು ಮಾಲೆ ಕೊಡ್ತೇನೆ, ಇದನ್ನು ಅಗಸ್ತ್ಯರ ಕೈಗೆ ಕೊಡು ಅಂತ ಹೇಳಿ ಕೊಡ್ತಾರೆ. ಆ ಅಗಸ್ತ್ಯರಿಗೆ ಆಶ್ರಮಕ್ಕೆ ಹೋಗಿದ್ದನ್ನು ಒಪ್ಪಿಸಿದನ್ನು ರಾಮನಿಗೆ ಮುಟ್ಟಿಸಬೇಕು ನೀವು ಅಂತ. ಅವನು ಪ್ರಾರ್ಥನೆ ಮಾಡುವುದೇನು ಅಂದರೆ ನನ್ನ ಈ ಕಿತ್ತು ತಿನ್ನುವ ಸ್ಥಿತಿಯನ್ನು ಪರಿಹಾರ ಮಾಡು ಅಂತ ಕೇಳ್ತಾನೆ. ಹಾಗಿದ್ರೆ ಸರಿ, ಈ ಮಾಲೆಯನ್ನು ಕೊಂಡು ಹೋಗ್ಕೊಡು ಅಂತ ಕೊಡ್ತಾನೆ. ಆಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಅಲ್ಲಿ ಕಥೆಯಲ್ಲಿ ಸ್ವಲ್ಪ ಆಚೀಚೆ ಇದೆ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ. ಆದರೆ ಅಲ್ಲಿ ಅವನೇ ಕೊಟ್ಟ ಅಂತನ್ನುವ ಥರ ಮಾತು ಇದೆ. ಆದರೆ ಆಚಾರ್ಯರು ಆ ಕಥೆಯಲ್ಲಿ ಬೇರೆ ಕಡೆಯಿಂದ ಮತ್ತೆ ಅದನ್ನು ಸಂಗ್ರಹ ಮಾಡಿ ಅಗಸ್ತ್ಯರ ಕೈಯಿಂದ ರಾಮನಿಗೆ ಆ ಮಾಲೆಯನ್ನು ಕೊಡಿಸ್ತಾರೆ. ಯಾಕೆ ಅಂದರೆ ಅವನೇ ಕೊಟ್ಟಿದ್ರೆ ಅದರ ಪುಣ್ಯ ಇನ್ನೂ ಜಾಸ್ತಿ ಇರ್ತಿತ್ತು. ಅವನ ಅಪೇಕ್ಷೆ ಇದ್ದದ್ದೇನು ಅಂದರೆ ತನ್ನ ಈ ಕಿತ್ತು ತಿನ್ನುವ ಮೈಯ ದುಸ್ಥಿತಿ ಪರಿಹಾರ ಆಗಬೇಕು ಅಂತ ಕೇಳಿಕೊಂಡ. ಅಷ್ಟಕ್ಕೆ ಅವನಿಗೆ ಅದು ಮಾಲೆ ಮುಟ್ಟಿದ್ರೆ ನಿನ್ನ ದೋಷ ಅನ್ನದನಾಗಿ ಭಗವಂತ ಅವನ ಮೈಯ ರೋಗವನ್ನು ಪರಿಹರಿಸುವ ರೀತಿಯಲ್ಲಿ ಆ ಮಾಲೆಯನ್ನು ಸ್ವೀಕರಿಸಿ ಅವನನ್ನು ಅನುಗ್ರಹಿಸಿದ. ಆದರೆ ಅವನಿಗೆ ಆ ಮಾಲೆಯನ್ನು ನಿಜವಾಗಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿರುವ ಭಗವದ್ ರೂಪವೇ ನಿನ್ನದು ಅಂತ ಯೋಚನೆ ಮಾಡಿ ಕೊಟ್ಟಿದ್ದ ಅಂದರೆ ಅವನಿಗೆ ಭಗವಂತನೇ ತನ್ನನ್ನು ಕೊಟ್ಟು ಬಿಡ್ತಿದ್ದ. ಆದರೆ ಅವನ ಯೋಚನೆಯಲ್ಲಿ ಪ್ರಾರ್ಥನೆಯಲ್ಲಿ ಇದ್ದದ್ದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೇನು ಬೇಕಿದೆ ಅಂತ ಗೊತ್ತಿಲ್ಲ. ನಿಜವಾಗಿ ನಮ್ಮ ಅಗತ್ಯ ಏನು ಅಂತ ನಾವೇ ಏನೋ ಊಹೆ ಮಾಡಿ ಹೇಳಿಕ್ಕೆ ಹೋಗ್ತೇವೆ. ಆದರೆ ಅದರ ಪರಿಣಾಮ ಎಷ್ಟೋ ಸರ್ತಿ ನಾವು ಒಳ್ಳೆಯದನ್ನು ಪಡೆಯುವುದಕ್ಕೆ ಹೋಗಿ ಅತ್ಯಂತ ಸಣ್ಣದಾದ ಆ ತಾತ್ಕಾಲಿಕವಾದ ಸುಖದ ಬೆನ್ನ ಹಿಂದೆ ಬಿದ್ದು ಪ್ರಾಣವನ್ನು ಕಳ್ಕೊಳ್ತೇವೆ. ಆದರೆ ಅನ್ನಪ್ರದನಾಗಿ ರಾಮಚಂದ್ರ ಅವನ ಮೈಯ ದುಸ್ಥಿತಿಯನ್ನು ಕಳೆದು ಮತ್ತೆ ಅವನಿಗೆ ಅನ್ನ ಸಿಗುವಂತೆ ಮಾಡಿದ. ಹೀಗೆ ಅನ್ನಪ್ರದನಾಗಿ ಸ್ವತಃ ಪ್ರತಿಯೊಂದರಲ್ಲೂ ಅನ್ನರೂಪಿಯಾಗಿ ಎಲ್ಲರ ಅನ್ನವನ್ನು ಸ್ವೀಕರಿಸುವನಾಗಿ ಲೋಕಕ್ಕೆ ವಿದ್ಯೆಯ ಅನ್ನವನ್ನು ಪ್ರವರ್ತಿಸುವ ಶಕ್ತಿಯಾಗಿ ನಿಂತ ಅನ್ನುವ ಮಾತನ್ನು ಹೇಳುತ್ತಾರೆ. ಅಂದರೆ ಹೀಗೆ ರಾಮನ ನಡೆಯಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಬೇಕಾದದ್ದು ಅಂತ. ಅಲ್ಲಿ ಮತ್ತೊಂದು ಮಾತು ಬರುತ್ತೆ, ಏನು ಅಂತಂದರೆ ಯಾತ್ರೆಯನ್ನು ಮಾಡಿ ಬರುವಾಗ ರಾಮೇಶ್ವರಕ್ಕೆ ಹೋಗಿ ಬರಬೇಕು ಅಂತ ಹೇಳುವ ಒಂದು ಪ್ರಸಂಗ ಅಲ್ಲೂ ಬರುತ್ತೆ. ಬಂದಾಗ ರಾಮೇಶ್ವರಂ ನರೋನತ್ವ ರಾಮವತ್ ಸುಪ್ರಿಯೋ ಭವೇತ್. ರಾಮ ತುಂಬ ಇವಾಗ ಸ್ವಲ್ಪ ವಿವಾದದ ರೀತಿಯಲ್ಲಿ ಜನರ ಯೋಚನೆಗಳು. ಮತ್ತೊಂದು ಕಡೆ ಪುರಾಣದಲ್ಲಿ ಹೇಳುವಾಗ ರಾಮಚಂದ್ರ ಈ ಅಸುರರ ತೀವ್ರತರವಾದಂತಹ ಆಲೋಚನೆಯಲ್ಲಿ ಮನಸ್ಥಿತಿಯಲ್ಲಿ ಕೆಡುಕು ಹೆಚ್ಚಿತು ಅನ್ನುವ ಕಾರಣಕ್ಕೋಸ್ಕರ ತಾನು ಅವತಾರವನ್ನು ಸಮಾಪ್ತಿ ಮಾಡಿದ. ಇನ್ನು ಇವರಲ್ಲಿ ಈ ಚಿಂತನೆಯನ್ನು ಬಿತ್ತುವುದು ಅಗತ್ಯ ಇಲ್ಲ ಅಂತ ಯೋಚಿಸಿ ಅವನು ತನ್ನ ಸ್ವರ್ಗತಿಯನ್ನು ಹೊಂದಿದ ಅಂತ ಹೇಳುತ್ತಾರೆ. ಇಲ್ಲಿ ರಾಮವತ್ ಸುಪ್ರಿಯೋ ಭವೇತ್, ರಾಮನಂತೆಯೇ ಅತ್ಯಂತ ವಿಶ್ವಾಸಪಾತ್ರವಾದ ಎಲ್ಲರ ಮನಸ್ಸಿನಲ್ಲೂ ನಿಲ್ಲಬಹುದಾದ, ಕುಟುಂಬದ ದೃಷ್ಟಿಯಿಂದಲೂ ಈಗಿನವರು ಯೋಚನೆ ಬಿಡಿ,
ಸುಪ್ರಿಯ ಅಂತ ಹೇಳಲಿಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು ರಾಮನ ಕಾಲದಲ್ಲಿ. ರಾಮನ ಕಾಲದಲ್ಲಿ ರಾಮನ ಬಗ್ಗೆ ಅಡ್ಡ ಮಾತಾಡೋರು ಇಲ್ಲೇ ಇಲ್ಲ. ಏನೇ ಸಾಮಾನ್ಯ ಪ್ರಜೆಗಳು ಕೂಡ ಅವನ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಗೌರವದಿಂದ ಮಾತಾಡ್ತಾ ಇದ್ರು. ಅಲ್ಲೇ ಮತ್ತೊಂದು ಶಬ್ದವನ್ನು ಹೇಳ್ತಾರೆ ರಾಮನ ಬಗ್ಗೆ ಹೇಳುವಾಗ, ರಕ್ಷೋಘ್ನಸ್ತು ದಾಶರಥಿ ಪಾತು ನಿತ್ಯಂ ಮಹಾಭುಜ. ರಾಮನಿಗೆ ಹೆಸರು ಕೊಡುವಂಥದ್ದು ಗರುಡ ಪುರಾಣ ರಕ್ಷೋಘ್ನ ಅಂತ. ನಾವು ರಕ್ಷೋಘ್ನ ಸೂಕ್ತ ಅಂತ ಮಂತ್ರಗಳಲ್ಲಿ ಕಾಣುವುದಿದೆ. ಅದು ಮತ್ತೆ ರಾಮನನ್ನೇ ಸ್ತೋತ್ರ ಮಾಡುವುದು ಅಂತ ಸ್ಪಷ್ಟವಾಗಿ ಪುರಾಣ ನಮಗೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅನ್ನೋ ಮಾತು ಹೇಳುವಾಗ ರಕ್ಷೋಘ್ನ ಸೂಕ್ತದ ನಿಜವಾದ ಶಕ್ತಿ ಯಾವುದು? ಯಾವುದೋ ಒಂದು ರಕ್ಷೋಘ್ನ ದೇವತೆ ಅನ್ನುವುದನ್ನು ನಾವು ಯೋಚಿಸಿ ಇವತ್ತು ಯಜ್ಞ ಯಾಗಾದಿಗಳಲ್ಲಿ ರಕ್ಷೋಘ್ನ ಸೂಕ್ತ ಹೋಮ, ವಾಸ್ತು ಹೋಮ ಇತ್ಯಾದಿಗಳನ್ನು ಮಾಡುವಾಗ ಅದನ್ನು ಪಾರಾಯಣ ಮಾಡುವುದು ಇವತ್ತಿಗೂ ಇದೆ. ಆದರೆ ರಾಮನ ಹೆಸರನ್ನು ಉಲ್ಲೇಖ ಮಾಡ್ತಾ ರಕ್ಷೋಘ್ನಸ್ತು ದಾಶರಥಿ, ದಾಶರಥಿಯೇ ರಕ್ಷೋಘ್ನ ಅನ್ನುವ ಶಬ್ದದಿಂದ ವಾಚ್ಯ. ಯಾಕೆಂದರೆ ರಾಕ್ಷಸರ ದೊಡ್ಡ ಪಡೆಯನ್ನೇ ಹಂತಿ ನಾಶ ಮಾಡಿದ್ದಾನೆ, ಅದರಿಂದಾಗ ಅವನ ರಕ್ಷೋಘ್ನ. ಹೀಗೆ ರಕ್ಷೋಘ್ನ ಅಂತ ಯಾರು ರಾಮಚಂದ್ರನನ್ನು ನಿರಂತರವಾಗಿ ಸ್ತೋತ್ರ ಮಾಡ್ತಾನೋ ಅವನಿಗೆ ರಾಕ್ಷಸರ ಉಪಟಳ ಅನ್ನೋದು ಉಂಟಾಗುವುದಿಲ್ಲ. ರಾಕ್ಷಸ ಅಂದರೆ ಎಲ್ಲಿಂದಲೂ ಕೋರೆದಾಡಿ ಇಟ್ಕೊಂಡು ತಲೆ ಮೇಲೆ ಕೋಡಿ ಇಟ್ಕೊಂಡು ಬರಬೇಕಾಗಿಲ್ಲ. ನಮ್ಮೊಳಗೆ ಇರುವ ದುಷ್ಟ ಯೋಚನೆಗಳು, ನಮ್ಮ ಸುತ್ತಲೇ ಇರುವ ದುರ್ಬುದ್ಧಿಯ ಮಾತುಗಳು, ನಮ್ಮ ಸುತ್ತಲೇ ಇರುವಂಥ ದುರಾಚರಣೆಗಳು ಏನಿದೆಯೋ ಆ ಆಚರಣೆಗಳ ಪ್ರಭಾವ ನಮ್ಮ ಮೇಲೆ ಬೀರದಂತೆ ನಾವು ಭಗವಂತನನ್ನು ಪ್ರಾರ್ಥಿಸಲಿಕ್ಕೆ ರಕ್ಷೋಘ್ನ ನಾಮವನ್ನು ಉಪಯೋಗಿಸಿಕೊಳ್ಳಬೇಕು ಅಂತನ್ನುವ ಮಾತನ್ನು ಹೇಳ್ತಾರೆ. ಆಮೇಲೆ ಅನೇಕ ಯಾಗಗಳನ್ನು ಮಾಡಿದ್ದಾನೆ. ಅಂದರೆ ಮನುಷ್ಯನಾಗಿ ವರ್ತಿಸಬೇಕಾದ ಅನೇಕ ಕರ್ತವ್ಯಗಳನ್ನು ಮಾಡುವಾಗ ಮುಂದೆ ಅನೇಕ ಅಶ್ವಮೇಧ ಯಾಗಗಳನ್ನು ನಡೆಸಿ ಪಿಂಡಾನಾಂ ವಿಧಿವತ್ಕೃತ್ವ ದತ್ವಾ ದಾನಾನಿ ರಾಘವ ತನ್ನ ತಂದೆಯ ಅಪರ ಕರ್ತವ್ಯಗಳನ್ನು ಕಾಡಿನಲ್ಲಿದ್ದಾಗ ಭರತ ಬಂದ ತಕ್ಷಣವೇ ವಿಷಯ ಕೇಳಿದ ತಕ್ಷಣ ಸೀದ ನದಿಯ ಬಳಿಗೆ ಹೋಗಿ ಮುಳುಗು ಹಾಕಿ ಕೊಡಬೇಕಾದ ತರ್ಪಣಾದಿ ಕರ್ತವ್ಯಗಳನ್ನು ಮುಗಿಸಿ ಪ್ರೇತ ಕಾರ್ಯಗಳನ್ನೆಲ್ಲ ಅಲ್ಲೇ ದಂಡೆಯಲ್ಲಿ ಮುಗಿಸಿ ಅಲ್ಲೇ ಇದ್ದರು. ಭರದ್ವಾಜರು ಇದ್ದರು, ವಸಿಷ್ಠರು ಇದ್ದರು, ಮಾಡಿಸಿದಂತಹ ಜಾಬಾಲಿಗಳು ಇದ್ದರು. ಅವರನ್ನೆಲ್ಲ ಮುಂದಿಟ್ಟುಕೊಂಡು ಆ ಕರ್ತವ್ಯವನ್ನು ನಿರ್ವಹಿಸಿ ಆಯಿತು. ಮತ್ತೆ ಮರಳಿ ಅರಮನೆಗೆ ಬಂದ ಮೇಲೆ ಯಥಾವತ್ತಾಗಿ ರಾಜ ಮರ್ಯಾದೆಯಿಂದ ಏನೇನು ಮಾಡಬೇಕಿತ್ತು ಅದನ್ನೂ ಕೂಡ ಮಾಡಿಸಿದ ಅಂತ ಹೀಗೆ ಪುರಾಣದಲ್ಲಿ ಬಂದ ಮಾತು. ಕಾಲೇ ಸಂಪ್ರಾಪ್ಯ ತದ್ವಾರ್ತಾಂ. ರಾಮಚಂದ್ರನ ಬಗ್ಗೆ ಮತ್ತು ಒಂದು ಅಂದರೆ ಯಾವ ಪಾತ್ರದ ಜೊತೆಗೆ ಹೋದರೂ ರಾಮಚಂದ್ರ ಆ ಪಾತ್ರಕ್ಕೆ ಸಂಪರ್ಕ ಇಲ್ಲ ಅಂದರೆ ಅದು ಮಹತ್ವವೇ ಇಲ್ಲ. ರಾಮಚಂದ್ರನ ಇಡೀ ಜೀವನದಲ್ಲಿ ನೋಡುವಾಗ ಅಲ್ಲಿ ಅನೇಕ ನಾಮಗಳು ಮತ್ತೆ ಬ್ರಹ್ಮವೈವರ್ತ ಪುರಾಣದಲ್ಲೂ ಬರುವಂಥದ್ದಿದೆ. ಬೇರೆ ಬೇರೆ ರೀತಿಯಲ್ಲಿ ಅವನ ಹೆಸರನ್ನು ಕರೀತಾರೆ. ಏನು ಅಂದರೆ ಅವನು ಶ್ವಪಕ್ಷ್ಯಾದಿ ನ್ಯಾಯದರ್ಶಿ. ಅಷ್ಟೇ ಅಲ್ಲ, ಎಲ್ಲ ಥರದ ಪ್ರಾಣಿಗಳ ಜೊತೆಗೂ ರಾಮಚಂದ್ರನಿಗೆ, ನಮಗೆ ಪ್ರಾಣಿಯ ಜೊತೆಗೆ ಸಂಬಂಧ ಅಂದರೆ ನಮ್ಮ ಮನೆಯಲ್ಲಿ ಬೈಯುವುದನ್ನು ಬೇರೆ ಯಾರು ಕೇಳುವುದಿಲ್ಲ ಅನ್ನೋದಕ್ಕೋಸ್ಕರ ಒಂದು ಪ್ರಾಣಿಯನ್ನು ಸಾಕಿ ಬೈಲಿಕ್ಕೆ ಇಟ್ಕೊಂಡಿರ್ತೇವೆ ಹೊರತು ನಿಜವಾದ ಅದರ ಮೇಲೆ ಕಾಳಜಿಯಿಂದ ನಮಗೆ ಎಲ್ಲ ಪ್ರಾಣಿಗಳನ್ನು ನಮಗೆ ಇಷ್ಟವಾದ ಅದೊಂದು ಹೇಳಿದ ಕೇಳುತ್ತೆ ಅನ್ನೋ ಕಾರಣಕ್ಕೆ ನಾವು ಶ್ವಾಪದ ಅಂತ ಯೋಚನೆ ಮಾಡಿ ನಾಯಿಯನ್ನು ಸಾಕುವುದೊಂದು ಅಭ್ಯಾಸ ಇದೆ. ಆದರೆ ನಿಜವಾಗಿ ಸಾಕಬೇಕಾದ ಪ್ರಾಣಿಗಳು ಬೇಕಾದಷ್ಟಿವೆ. ಅದು ನಮ್ಮ ಮನೆಗೆ ಹಿತ ತರುವಂಥವುಗಳು ಬೇರೆ ಇದೆ. ರಾಮಚಂದ್ರ ಎಲ್ಲ ಪ್ರಾಣಿಗಳ ಜೊತೆಗೂ ಅತ್ಯಂತ ಆತ್ಮೀಯವಾಗಿ ಹೊಂದಿಕೊಳ್ತಾ ಇದ್ದ. ಅದು ಕೃಷ್ಣನ ಕಥೆಯಲ್ಲೂ ಹಾಗೇ ಮಾತುಗಳು ಬರ್ತವೆ, ರಾಮಚಂದ್ರನ ಕಥೆಯಲ್ಲೂ ಹಾಗೇ ಮಾತು ಬರುತ್ತೆ. ಮರಗಳೆಲ್ಲವೂ ಕೂಡ ಹೇಗೆ ಸಾಮಾನ್ಯ ರಾತ್ರಿಯ ಹೊತ್ತಾಗುವಾಗ ನೀವು ನೋಡಿದರೆ ಅದರ ಎಲೆಗಳೆಲ್ಲ ಕೆಳಕ್ಕೆ ಬಾಗಿರುತ್ತೆ, ಸೂರ್ಯ ಬಂದಾಗ ಅದು ಎದ್ದು ನಿಂತಿರುತ್ತೆ. ಈ ಸೂರ್ಯವಂಶದಂತಹ ರಾಮಚಂದ್ರ ಎಲ್ಲಿ ಹೊರಡುತ್ತಾನೆ ಅಂತ ಗೊತ್ತಾಯಿತೋ ಆವಾಗ ಎಲ್ಲ ಮರಗಳು ಕೂಡ ನಿಸ್ತೇಜಗೊಂಡವು. ತಮ್ಮ ರಾತ್ರಿಯ ಹೊತ್ತಿನ ಸ್ಥಿತಿಯಲ್ಲಿ ಹೇಗೆ ಬಾಡಿಕೊಂಡಿರ್ತಾವೋ ಆ ರೀತಿ ಬಾಡಿ ಹೋದವು ಅಂತ. ಕಥೆಯನ್ನು ಸುಮ್ಮನೆ ನೋಡ್ತಾ ಹೋದರೆ ಎಲ್ಲ ಪ್ರಸಂಗದಲ್ಲೂ ಜಟಾಯು ರಾಮನಿಗೋಸ್ಕರ ಪ್ರಾಣ ತೆರುವುದಕ್ಕೆ ನಿಂತ. ಅವನ ಸಂಬಂಧ ಇದ್ದದ್ದು ದಶರಥನ ಜೊತೆಗೆ. ತುಂಬ ಆತ್ಮೀಯ ನನಗೆ ಅಂತ ಹೇಳ್ತಾನೆ ಅವನೇ ದಶರಥ. ನನ್ನ ಆತ್ಮೀಯನಾದಂತಹ ದಶರಥನ ಮನೆಯ ಸೊಸೆಯನ್ನು ಹೀಗೆ ಕರ್ಕೊಂಡು ಹೋಗೋದಕ್ಕೆ ನಾನು ನಿನ್ನನ್ನು ಬಿಡ್ತೇನಾ ಅಂತ ಅಂದ್ಕೊಂಡಿದ್ಯಾ ಅಂತ ಹೋಗಿ ರಾವಣನ ಜೊತೆಗೆ ಚೆನ್ನಾಗಿ ಯುದ್ಧ ಮಾಡುತ್ತಾನೆ. ಅಲ್ಲಿ ಎಲ್ಲ ಕಡೆಯಲ್ಲೂ ಆ ಇಡೀ ಹೋರಾಟಕ್ಕೆ ಮೂಲ ಪ್ರೇರಣೆ ರಾಮಚಂದ್ರ. ರಾಮಚಂದ್ರನಂತಹ ಪುರುಷೋತ್ತಮನ ಹೆಣ್ಣನ್ನು ನೀನು ಹೀಗೆ ಅಪಹರಿಸುವುದು ಪರದಾರಾಭಿಮರ್ಶಕ ಅಂತ ಬೈಯತ್ತೆ. ಒಂದು ಹಕ್ಕಿಗೆ ಇರುವ ಪ್ರಜ್ಞೆ ರಾವಣನಿಗಿಲ್ಲ. ಬೇರೊಬ್ಬರ ಹೆಣ್ಣನ್ನು ಹೀಗೆ ಅಪಹರಿಸುವುದು ಯಾವ ರೀತಿಯಲ್ಲೂ ಸರಿಯಲ್ಲ ಅಂತ ಹೋಗಿ ಅವನನ್ನು ಚೆನ್ನಾಗಿ ಕಾಡಿ, ಎಷ್ಟು ರಾಮಾಯಣ ಬಹಳ ಚೆನ್ನಾಗಿ ಹೇಳುತ್ತೆ. ಅವನ ರಥದಲ್ಲಿ 7 ಕತ್ತೆಯ ಮೋರೆಯ ಭೂತಗಳಿದ್ದವಂತೆ.
ಎಳ್ಕೊಂಡು ಹೋಗಲಿಕ್ಕೆ. ಆ ಭೂತಗಳನ್ನು ಅಷ್ಟನ್ನೂ ಕುಕ್ಕಿ ಕೊಂದು ಹಾಕ್ತಾನೆ. ಆಮೇಲೆ ಅವನ ತೋಳುಗಳನ್ನು ಕತ್ತರಿಸ್ತಾನೆ, ತಲೆಯ ಕಿರೀಟವನ್ನು ಬೀಳಿಸ್ತಾನೆ, ಅವನ ಆಯುಧಗಳನ್ನೆಲ್ಲ ತನ್ನ ಕೊಕ್ಕಿನಿಂದಲೇ ತನ್ನ ಉಗುರುಗಳಿಂದಲೇ ಕತ್ತರಿಸಿ ತೆಗೀತಾನೆ. ಅಷ್ಟಾಗಿ ಮತ್ತೆ ಯುದ್ಧಕ್ಕೆ ಅಂತ ಬರುವ ಹೊತ್ತಿನಲ್ಲಿ ವಯಸ್ಸಾಗಿತ್ತು, ಬಹಳ ಹೊತ್ತು ಆಯಿತು. ವಿಶ್ರಾಂತಿ ಅಂತನ್ನುವ ರೀತಿಯಲ್ಲಿ ಒಂದು ಕ್ಷಣ ರೆಕ್ಕೆ ಬಡಿಯುವುದನ್ನು ನಿಲ್ಲಿಸಿದ ತಕ್ಷಣವೇ ತನ್ನ ಕತ್ತಿಯಿಂದ ಅದರ ರೆಕ್ಕೆಯನ್ನು ಕಾಲುಗಳನ್ನು ಕತ್ತರಿಸಿ ಬಿದ್ದಾಗಲೂ ಪ್ರಾಣ ಬಿಡಲಿಕ್ಕೆ ತಯಾರಿರಲಿಲ್ಲ. ಹಾಗೆ ನಾನು ಪ್ರಾಣ ಬಿಟ್ಟರೆ ಏನಾಯಿತು ಅಂತ ಗೊತ್ತಾಗುವುದಿಲ್ಲ, ಸುದ್ದಿ ಮುಟ್ಟಿಸಿಯೇ ನಾನು ಪ್ರಾಣ ಬಿಡುವುದು ಅಂತ ಅಲ್ಲಿ ತನಕನು ನಿಧಾನವಾದ ಶ್ವಾಸವನ್ನು ತೆಗೆದುಕೊಳ್ತಾ ರಾಮನನ್ನೇ ಸ್ಮರಣೆ ಮಾಡ್ತಾ ಕಾಯ್ತಾ ಕೂತಿದ್ದ ಜಟಾಯು ರಾಮಚಂದ್ರ ಬಂದೊಡನೆ ಹೆಚ್ಚು ಹೊತ್ತಿರಲಿಲ್ಲ. ಹೇಳಿಬೇಕಾದ ವಿಷಯ ಅಷ್ಟನ್ನು ಮಾತ್ರ ಹೇಳಿ, ನನಗೆ ಕ್ರಿಯೆಯಲ್ಲಿ ಪೂರ್ತಿಯಾದ ಯಶಸ್ಸು ಸಿಗಲಿಲ್ಲ, ಕ್ಷಮಿಸು ನನ್ನನ್ನು ಅಂತ ಹೇಳಿ ಅವನ ಮಡಿಲಲ್ಲೇ ಪ್ರಾಣವನ್ನು ಬಿಡುತ್ತೆ. ಆದರೆ ಇದೊಂದು ಪಾಠ, ರಾಮಚಂದ್ರನ ಅನುಗ್ರಹ ಆಯ್ತದಕ್ಕೆ. ತಾನೇ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಬಿಗಿಯಾಗಿ ಅಪ್ಪಿಕೊಂಡಂತೆ. ಸೀತೆಯನ್ನು ಕಳೆದುಕೊಂಡ ನೋವು ಎಲ್ಲವೂ ಇತ್ತು, ಅದರ ಜೊತೆಗೆ ಇಂಥ ಒಬ್ಬ ಆತ್ಮೀಯನನ್ನು ಕಳ್ಕೊಂಡೆ ಅಲ್ವಾ ಅಂತ ರಾಮಚಂದ್ರ ಬಿಕ್ಕಿ ಬಿಕ್ಕಿ ಅತ್ತ ಅಂತ. ಅವನಿಗೆ ಅಳು ಅಗತ್ಯವೇ ಇಲ್ಲ. ಆದರೆ ಆ ಗೃಧ್ರ ಪಕ್ಷಿಗೆ, ಜಟಾಯುವಿಗೆ, ನನ್ನನ್ನು ರಾಮಚಂದ್ರ ಇಷ್ಟು ಆತ್ಮೀಯವಾಗಿ ಕಂಡು ಅಪ್ಪಿಕೊಂಡ ಅನ್ನುವ ಸಂತೋಷದಿಂದ ಪ್ರಾಣ ಬಿಡಲಿಕ್ಕೆ ಆ ಭಾವನೆ ಎನ್ನುವುದು ಅಷ್ಟು ಪೂರಕವಾದಾಗ ಅದನ್ನು ಸಹಜವಾಗಿ ರಾಮಚಂದ್ರ ತೋರಿದ, ಸಂಸ್ಕಾರವನ್ನು ತಾನೇ ಮಾಡಿದ. ಇದರಿಂದ ನಮಗೆ ಸಂಗತಿ ಅರ್ಥ ಆಗಬೇಕು. ಏನು ಅಂದರೆ, ಈ ಸಂಸ್ಕೃತಿಯ ಉಳಿಯುವ ಹೋರಾಟವೋ ಅಥವಾ ನಮ್ಮ ಬದುಕಿನ ಎಲ್ಲ ಸ್ಥಿತಿಗತಿಗಳಲ್ಲಿ ನಾವು ಎಲ್ಲೋ ಕಳೆದು ಹೋಗ್ತೇವೆ. ನಮ್ಮ ಪ್ರಯತ್ನ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸಿಗೆ ಕಾರಣ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆದರೆ ರಾಮಚಂದ್ರನ ಮಾತೇನು ಅಂದರೆ, ನೀನು ಸೀತೆಯನ್ನು ಉಳಿಸುವ ವಿಷಯದಲ್ಲಿ ಯಶಸ್ಸನ್ನು ಪಡೀಲಿಲ್ಲ ಅಂದರೂ ಸೀತೆ ಎಲ್ಲಿ ಹೋಗಿದ್ದಾಳೆ ಅಂತನ್ನುವ ರೀತಿಯ ಒಂದು ಸಣ್ಣ ಸೂಚನೆ ಸಿಕ್ಕಿತ್ತಲ್ಲ, ದಕ್ಷಿಣದ ಕಡೆಗೆ ಹೋಗಿದೆ, ರಾವಣನಂತಹ ಒಬ್ಬ ದುಷ್ಟ ಎಳ್ಕೊಂಡು ಹೋಗಿದ್ದಾನೆ ಅಂತ ಅನ್ನೋದಿಷ್ಟು ಗೊತ್ತಾಯ್ತಲ್ವ. ಇದು ಲೀಡ್. ಈ ಲೀಡ್ನಿಂದ ಮತ್ತೆ ಮುಂದೆ ಸಾಗಲಿಕ್ಕಿದೆ. ಅಕಸ್ಮಾತ್ ಜಟಾಯು ಅಲ್ಲೇ ಪ್ರಾಣವನ್ನು ಮೊದಲೇ ಬಿಟ್ಟಿದ್ದ ಅಂದರೆ ಯಾವ ದಿಕ್ಕಿಗೆ ಅಂತ ಹುಡುಕೋದಿತ್ತು. ಕಥೆಯ ದೃಷ್ಟಿಯಿಂದ ರಾಮಚಂದ್ರನಿಗೆ ಎಲ್ಲವೂ ಗೊತ್ತಿದೆ. ಅದನ್ನು ಮತ್ತೆ ಮತ್ತೆ ಪುರಾಣದಲ್ಲಂತೂ 10 ಬಾರಿ ಹೇಳ್ತಾರೆ. ಅವನನ್ನು ನೀವು ಸಾಮಾನ್ಯ ನಮ್ಮಲ್ಲಿ ನಾಟಕಗಳಲ್ಲೂ ಅಥವಾ ಯಕ್ಷಗಾನಗಳಲ್ಲೂ ತಾಳಮದ್ದಲೆಗಳಲ್ಲೂ ನಾನೀಗ ಮನುಷ್ಯನಾಗಿ ಬಿಟ್ಟಿದ್ದೇನೆ. ರಾಮಚಂದ್ರ ಅಲ್ಲೂ ಮನುಷ್ಯನಾಗಲೇ ಇಲ್ಲ. ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಹೋಗು ನೀನು ಸ್ವರ್ಗಕ್ಕೆ ಅಂತ ಕಳುಹಿಸಿದ ಅಂತಿದೆ. ಆಮೇಲೆ ಮುಂದೆ ಶಬರಿಯ ಪ್ರಸಂಗ ಬಂದಾಗಲೂ ಅವಳಿಗೆ ಮೋಕ್ಷವನ್ನೇ ಕೊಟ್ಟ ಅಂತಿದೆ. ಮೋಕ್ಷವನ್ನು ಕೊಡುವುದು ಮೂಲ ರೂಪದಿಂದ ಮಾತ್ರ, ಇಲ್ಲಿಂದ ಆಗುವುದಿಲ್ಲ ಅಂತ ಈ ವ್ಯತ್ಯಾಸವನ್ನೇ ಹೇಳಲಿಕ್ಕಿಲ್ಲ. ಅವನು ಇಲ್ಲಿದ್ದಾಗಲೂ ಮೋಕ್ಷ ಕೊಡ್ತಾನೆ, ಅಲ್ಲಿದ್ದಾಗಲೂ ಮೋಕ್ಷ ಕೊಡ್ತಾನೆ. ಮೋಕ್ಷ ಕೊಡೋದು ಅವನ ಸಹಜ ಗುಣ. ಅದು ಇಲ್ಲ ನಾನು ಆಗ ಸ್ಟೇಜ್ನ ಮೇಲಿದ್ದೆ ಹಾಗಾಗಿ ನಿಮ್ಮ ಹತ್ರ ಮಾತಾಡಿಸ್ಲಿಕ್ಕಾಗಲಿಲ್ಲ ಅಂತ ನಾವು ಹೇಳುವ ಹಾಗೆ ರಾಮಚಂದ್ರ ಹೇಳುವ ಹಾಗಿಲ್ಲ. ರಾಮಚಂದ್ರ ಎಲ್ಲಿದ್ದರೂ ತನ್ನ ಪ್ರಭಾವವನ್ನು ಎಲ್ಲ ಕಡೆಯಲ್ಲೂ ತೋರಿಸ್ತಾನೆ. ಅವನ ತಾಕತ್ತೇ ಬೇರೆ. ನಾವು ಸ್ಟೇಜಲ್ಲಿದ್ದಾಗ ಯಾವುದೋ ನಾಟಕದ ಪಾರ್ಟ್ ಮಾಡ್ತಾ ಇರಬೇಕಾದ್ರೆ ಎದುರುಗಡೆ ಯಾರು ಬಂಧುಗಳು ಬರ್ತಾರೆ. ಅಲ್ಲಿ ಸಿಟ್ಟಲ್ಲಿದ್ದಾಗ ತನ್ನ ಹೆಂಡತಿ ಕಂಡ್ಲು ಅಂತ ನಗುವಾಗಿಲ್ಲ ಅವನು ಆ ಸಿಟ್ಟು ಹಾಗೆ ಇರಬೇಕು. ಅವನು ಅಕಸ್ಮಾತ್ ನಕ್ಕ ಅಂದರೆ ಅವನ ಇಡೀ ಸ್ಥಿತಿಗತಿ ಅಲ್ಲಿ ಹೋಯಿತು. ಆದರೆ ರಾಮಚಂದ್ರನಿಗೆ ಅದು ತಡೆ ಆಗುವುದೇ ಇಲ್ಲ. ಯಾಕೆಂದರೆ ಅವನು ತೋರಿಸಬೇಕಾದ ಭಾವನೆಯನ್ನೇ ಅಲ್ಲಿ ವ್ಯಕ್ತವಾಗಿ ಅದನ್ನು ಬಹಳ ನಾಜೂಕಿನಿಂದ ಸ್ಟೇಜಲ್ಲಿ ಮೇಂಟೈನ್ ಮಾಡಲಿಕ್ಕೆ ಬರುತ್ತೆ. ಅದನ್ನು ಆ ಪ್ರಸಂಗದಲ್ಲೇ ಏನೋ ಒಂದು ವಿಷಯವನ್ನು ತೆಗೆದುಕೊಂಡು ನಗುವ ಹೊತ್ತಿಗೆ ಅವರನ್ನು ನೋಡಿ ನಕ್ಕು ಬಿಟ್ಟರೆ ಸ್ಟೇಜ್ ಬೇಕಾದ ನಗು ಆಯಿತು, ನೋಡಬೇಕಾದ ವ್ಯಕ್ತಿಯನ್ನು ನೋಡಿ ನಕ್ಕಾಗೂ ಆಯಿತು. ಉಳಿದವರಿಗೆ ಅವನೇನೋ ಸ್ಟೇಜಲ್ಲಿ ನಕ್ಕ ಅಂತ, ಆ ವ್ಯಕ್ತಿಗೆ ನನ್ನನ್ನು ನೋಡಿ ನಕ್ಕದ್ದು ಅಂತಲೇ ಕ್ಲೀನಾಗಿ ಗೊತ್ತಾಗುತ್ತೆ. ಇದೆಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ರಾಮಚಂದ್ರ ಇಂಥದ್ದು ಬೇಕಾದಷ್ಟು ನಡೆಸ್ತಾನೆ. ಅದರಿಂದಾಗಿ ಕಾಲೇ ಸಂಪ್ರಾಪ್ಯ ತದ್ವಾರ್ತಾಂ ಗೃಧ್ರದ್ವಾರ ನದೀತಟೆ ಸಹಾಯಂ ವಾನರಂ ಕೃತ್ವ ಬಬಂಧೆ ಸಾಗರಂ ಹರಿಹಿ. ಮತ್ತೆ ಮುಂದಿನ ಪ್ರಸಂಗದಲ್ಲಿ ಅಲ್ಲಿ ರಾಕ್ಷಸರೆಲ್ಲ ಪ್ರಾಣ ಬಿಡ್ತಾರೆ. ಕಪಿಗಳ ವೃಕ್ಷ ಅಂದರೆ ಕರಡಿಗಳ ಜೊತೆಯೇ ಕೂಡಿ ಯುದ್ಧಕ್ಕಾಗಿ ಹೊರಡುತ್ತಾನೆ. ಅದೊಂದು ವಿಚಿತ್ರವಾದಂತಹ ಪ್ರಸಂಗ. ಯೋಚನೆ ಮಾಡಿ, ಒಂದು ಸೇನೆಯನ್ನು ಕಟ್ಟಿಕೊಂಡು ಅಲ್ಲಿ ತನಕ ಹೋಗಿ ಯುದ್ಧ ಮಾಡಬೇಕು ಅಂದರೆ ಇವತ್ತು ನಮಗೆ ಗೊತ್ತಿದೆ. ಇವತ್ತು ನೀವು ನೋಡಿದರೆ 3.5 ಲಕ್ಷಕ್ಕಿಂತ ಜಾಸ್ತಿ ಸೈನಿಕರಿದ್ದದ್ದು ಆಡಳಿತದಲ್ಲಿರುವ ಪಕ್ಷದ ಸೇನೆ. ಅವರಿದ್ದದ್ದು 80,000ಕ್ಕಿಂತಲೂ ಹೆಚ್ಚಿರಲಿಲ್ಲ. ಆದರೆ ಆ ದೊಡ್ಡ ಸೈನ್ಯವನ್ನು 80,000 ಸಂಖ್ಯೆಯ ಸೈನ್ಯ ನಿರ್ನಾಮ ಮಾಡಿಬಿಡ್ತು. ಏನೂ ಅದರಲ್ಲಿ ಬಲವೇ ಉಳಿಲಿಲ್ಲ. ಅಂಥ ಸ್ಥಿತಿಯಲ್ಲಿ ಯಾಕೆ ಹಾಗಾಗುತ್ತೆ ಅಂದರೆ, ಯೋಜನೆ ನೀವು ಮಹಾಭಾರತದಲ್ಲೂ ಇಲ್ಲಿದ್ದದ್ದು 7 ಅಕ್ಷೌಹಿಣಿ ಸೈನ್ಯ, ಅಲ್ಲಿದ್ದದ್ದು 11 ಅಕ್ಷೌಹಿಣಿ ಸೈನ್ಯ. ಆದರೆ ಗೆದ್ದದ್ದು ಪಾಂಡವರು.
ಅಂದರೆ ವ್ಯವಸ್ಥಿತವಾದಂಥ ಒಬ್ಬ ನಾಯಕನ ಕೈಯಲ್ಲಿ ಸೈನ್ಯ ಇದ್ದರೆ ಮಾತ್ರ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬಹುದು ಅನ್ನುವುದಕ್ಕೆ ತಿಳಿವು ಕೊಡುವ ಹಾಗೆ ಈ ಕಥೆಯನ್ನು ನಿರೂಪಣೆ ಮಾಡ್ತಾ, ಎಷ್ಟು ಚಂದದ ಯುದ್ಧದ ವ್ಯವಸ್ಥೆ ಅಂದರೆ, ಈಗ ನಮಗೆ ಸೈನ್ಯ ಅಂದರೆ ಅಲ್ಲಿ ಆರೋಗ್ಯಾಧಿಕಾರಿಗಳು ಬೇಕು, ಶಸ್ತ್ರ ವ್ಯವಹಾರವನ್ನು ಸರಿಯಾಗಿ ಗೊತ್ತಿದ್ದು ಯಾರ್ಯಾರಿಗೆ ಏನೇನು ಶಸ್ತ್ರ ವ್ಯವಹಾರ ಮಾಡಬೇಕು ಅಂದರೆ ವ್ಯವಸ್ಥೆ ಮಾಡಬೇಕು ಅಂತ ಗೊತ್ತಿರೋನಿರಬೇಕು, ಅಡಿಗೆಯವನಿರಬೇಕು, ಆ ಸಾಮಗ್ರಿಗಳು ಜೊತೆಗೆ ಹೋಗಬೇಕು. ಯೋಚನೆ ಮಾಡಿ, ಒಂದು ಸೈನ್ಯ ಅಂದರೆ ಬರೀ ಯುದ್ಧ ಮಾಡಲಿಕ್ಕೆ ಹೋಗೋರು ಮಾತ್ರ ಹೋಗೋದಲ್ಲ, ಅದರ ಜೊತೆಗೆ ಆ ಬೆಂಗಾವಲಾಗಿ ಬೇಕಾದ, ಬೆಂಬಲಕ್ಕೆ ಬೇಕಾದ ಅಷ್ಟೂ ಬೇರೆ ಎಕ್ವಿಪ್ಮೆಂಟ್ಗಳನ್ನು ಈಗ ಅಲ್ಲಿ ಇನ್ನೂ ಹೆಚ್ಚಿನದ್ದೇನು ಅಂದರೆ ಅಷ್ಟು ಕುದುರೆಗಳಿಗೆ, ಆನೆಗಳಿಗೆ ಅಥವಾ ಬುಲ್ಲಕ್ ಕಾರ್ಟ್ಗಳಿದ್ದರೆ ಎತ್ತುಗಳಿಗೆ ಎಲ್ಲದಕ್ಕೂ ಮೇವು ಕೊಂಡು ಹೋಗಬೇಕು. ಇಷ್ಟನ್ನು ಹೊತ್ತುಕೊಂಡು ಹೋಗಿ ಯುದ್ಧ ಮಾಡುವುದು ಅಂದರೆ ಲಂಕೆಯ ತನಕ ಸಾಧ್ಯ ಇತ್ತಾ? ಕಷ್ಟ ಇತ್ತು. ಅದನ್ನು ಕಿಷ್ಕಿಂಧ ಕಾಂಡದಲ್ಲಿ ಬಹಳ ಚೆನ್ನಾಗಿ ರಾಮಚಂದ್ರನ ಆಯ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಕಪಿಗಳಿಗೆ ಆಹಾರದ ವ್ಯವಸ್ಥೆ ಬೇಕಿರಲಿಲ್ಲ. ಕೆಲವು ಕಪಿಗಳು ಅಲ್ಲಿ ಯಾವುದೋ ಒಂದು ಹಣ್ಣಿನ ಹೆಸರು ಹೇಳ್ತಾರೆ, ಆ ಹಣ್ಣನ್ನು ತಿಂದರೆ 1 ತಿಂಗಳುಗಳ ಕಾಲ ಅವುಗಳಿಗೆ ಆಹಾರ ಏನೂ ಬೇಕಾಗ್ತಿರ್ಲಿಲ್ಲ ಅಂತೆ. ಅಂದರೆ 72 ದಿವಸ ಯುದ್ಧ ಆದ ಪ್ರಸಂಗವನ್ನು ಪದ್ಮಪುರಾಣ ಹೇಳುತ್ತೆ. 18 ದಿವಸ ರಾಮ ಮತ್ತು ರಾವಣರ ಯುದ್ಧ ಆಯಿತು, ಒಟ್ಟು ಇಡೀ ಯುದ್ಧ 72 ದಿವಸ ನಡೆಯಿತು ಅಂತ. ಅದಕ್ಕಾಗಿ ಆ ಹಣ್ಣಿನ ಅಷ್ಟೂ ಸಂಗ್ರಹವನ್ನು ಮಾಡಿಕೊಂಡು ಕಪಿಗಳು ತಗೊಂಡು ಹೋಗಿ ಎಲ್ಲ ಮರದಲ್ಲಿ ಕಟ್ಟಿಟ್ಟುಕೊಂಡಿದ್ವಂತೆ. ಬೇಕಾಯಿತು ಅಂತಂದಾಗ ಅದನ್ನು ಹೋಗಿ ತಿನ್ನುವುದು. ಇನ್ನು ಕೆಲವು 1 ದಿವಸಕ್ಕೆ 1 ತೆಂಗಿನ ಕಾಯಿ ತಿಂದರೆ ಮುಗಿದೋಯ್ತು. ಇನ್ನು ಕೆಲವಕ್ಕೆ ಒಂದು ಗೆಡ್ಡೆ ತಿಂದರೆ ಒಂದು ಇಡೀ ದಿವಸಕ್ಕೆ ಅವುಗಳಿಗೆ ಶಕ್ತಿ. 2 ಅಧ್ಯಾಯ ಪೂರ್ತಿ ರಾಮಾಯಣದಲ್ಲಿ ಏನೇನು ತಿಂದರೆ ಅವುಗಳಿಗೆ ಏನೇನು ಶಕ್ತಿ ಬರ್ತಿತ್ತು ಅಂತ ಒಂದು ಸುಗ್ರೀವ ಲೆಕ್ಕ ಹಾಕುವಾಗ ಹೇಳ್ತಾನೆ. ಇಂತಿಂಥ ಸೈನಿಕರಿದ್ದಾರೆ, ಇಂತಿಂಥ ಶಕ್ತಿ ಇರುವವರಿದ್ದಾರೆ ಅಂತೆಲ್ಲ ಹೇಳಿ. ಇಲ್ಲಿ ನೋಡಿ, ಆಯುಧಗಳು ಬೇಡ, ಉಗುರೆ, ಹಲ್ಲೆ, ಕಾಲುಗುರು, ಕೈಯುಗುರು. ಸೈನ್ಯದ ಶಸ್ತ್ರಾಸ್ತ್ರಗಳ ವೆಚ್ಚ ಇಡೀ ದೇಶದಲ್ಲಿ ರಕ್ಷಣಾ ವ್ಯವಸ್ಥೆಗೆ ನಾವು ದೇಶದಲ್ಲಿ ಸಿಕ್ಕಾಪಟ್ಟೆ ಸಂಪತ್ತನ್ನು ದುರ್ವಿನಿಯೋಗ ಮಾಡ್ತಾ ಇರೋದು. ದುರ್ವಿನಿಯೋಗ ಅಂತ ನಾವು ಇವತ್ತು ಶಬ್ದದಲ್ಲಿ ಬಳಸೋದು ಯಾಕೆಂದರೆ ಆ ರೀತಿಯಾದ ಪರಿಸ್ಥಿತಿ ನಾವೇ ತಂದುಕೊಂಡಿದ್ದೀಗ. ಆದರೆ ರಾಮಚಂದ್ರ ಆ ದುಂದು ವೆಚ್ಚ ಮಾಡಲೇ ಇಲ್ಲ. 2ನೇದು, ಅವುಗಳಿಗೆ ಆಹಾರದ ವ್ಯವಸ್ಥೆಗೆ ಅವುಗಳೇ ಬೇಕಾದಂತೆ ಎಲ್ಲ, ಯಾಕೆಂದರೆ ಅದು ದ್ವೀಪದ ಪ್ರದೇಶ ಆದ್ರಿಂದಾಗಿ ಎಲ್ಲಿದ್ದರಲ್ಲಿ ಹಣ್ಣು, ತೆಂಗಿನ ಮರ, ಲಂಕೆ ರಾವಣನ ಇದಂತೂ ಬೇಕಾದ ವನಗಳಿದ್ದುವ. ಅದರಿಂದಾಗಿ ಅವನೇ ಉದ್ಯಾನವೂ ಇತ್ತು, ಕಾಡೂ ಇತ್ತು. ಅದರಿಂದಾಗಿ ಇದು ಎರಡೂ ಕೂಡ ಬೇಕಾದ ವ್ಯವಸ್ಥೆಗೆ ಅವುಗಳಿಗೆ ಬೇಕಾದ ಚಿತ್ರಣ ಅಲ್ಲಿ ಕಂಡದ್ದನ್ನು ನಾವು ನೋಡುತ್ತೇವೆ. ಮತ್ತು ಈ ಕಪಿಗಳಿಗೆ ಪ್ರಿಸ್ಟೇಜ್ ಇಲ್ಲ. ನಾನು ಇವನು ನನ್ನನ್ನೇ ಮುಂದೆ ಆಗಿಡಬೇಕು, ನಿಮ್ಮನ್ನು ಅವನು ನನಗೆ ಹೇಗೆ ಅವಮಾನ. ನೀವು ಮಹಾಭಾರತದಲ್ಲಿ ನೋಡಿದರೆ, ನೀನು ಅರ್ಧರಥ, ನೀನು ಉಪಯೋಗ ಇಲ್ಲ ಅಂತ ಒಬ್ಬರು ಹೀಗಳೆಯುವುದು. ಆವಾಗ ಅವರು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ನೀನು ಸಾಯೋ ತನಕ ನಾನು ಯುದ್ಧ ಮಾಡಲ್ಲ ಅಂತ ಭೀಷ್ಮಾಚಾರ್ಯ ಬೀಳೋ ತನಕ ನಾನು ಬರಲ್ಲ ಅಂತ ಕರ್ಣ ಓಡೋಗುದು. ಈ ಎಲ್ಲ ಮನಸ್ತಾಪಗಳು ಇಲ್ಲವೇ ಇಲ್ಲ. ಇಡೀ ಸಣ್ಣ ಪುಟ್ಟದಿದೆ, ಅದು ಮಧ್ಯದಲ್ಲಿ ಬರುತ್ತೆ, ಯುದ್ಧದಲ್ಲಿ ಎಲ್ಲೂ ಬರಲ್ಲ. ಅಂಗದನ ಮನಸ್ಥಿತಿಯಲ್ಲಿ ಒಂದು ಸ್ವಲ್ಪ ಬೇಜಾರು ಹುಟ್ಟತ್ತೆ. ಅವನದನ್ನು ಆ 1 ತಿಂಗಳು ಕಳೆದು ಹೋಯಿತು ಅಂತ ಅನ್ನುವ ನೆಪ ಇಟ್ಟುಕೊಂಡು ಸ್ವಲ್ಪ ಮಾತಾಡ್ತಾನೆ. ಆಗ ಹನುಮಂತ ಅದನ್ನು ಎದುರಿಸಿ ಹಾಗಲ್ಲ ನಡೆಯಬೇಕಾದದ್ದು ಅಂತ ಎಚ್ಚರ ಕೊಡ್ತಾನೆ. ಆದರೆ ಒಂದು ಸೇನೆಯ ಸಿದ್ಧತೆ ಅಂತ ಬಂದಾಗ 0 ಬಜೆಟ್ ಯುದ್ಧ. ಕೇವಲ ದೈಹಿಕವಾದ ಶ್ರಮ ಬಿಟ್ಟರೆ ಬೇರೆ ಯಾವುದೇ ಬಜೆಟ್ ಇಲ್ಲ. ಯಾಕಂದರೆ ಕಾಡಲ್ಲಿದ್ದ ರಾಮನ ಹತ್ರ ಕೋಶ ಇಲ್ಲ, ಅಧಿಕಾರ ಇಲ್ಲ. ಏನಾದರೂ ಇದೆಯಾ ರಾಮಚಂದ್ರನ ಹತ್ರ ನಮಗೆ ಭರತನಿಂದ ಒಂದಿಷ್ಟು ಸೈನ್ಯ ಬರಲಿ ಅಂತ ಹೇಳಲಿಕ್ಕೇನೂ ಇಲ್ಲ, ದುಡ್ಡು ಬರಲಿ ಅಂತ ಕೇಳಲಿಕ್ಕೂ ಇಲ್ಲ, ಶಸ್ತ್ರಾಸ್ತ್ರಗಳು ಬರಲಿ ಅಂತ ಕೇಳಲಿಕ್ಕೂ ಇಲ್ಲ. ಯಾಕೆಂದರೆ ಈಗ ಅವನು ಕಾಡು ಪಾಲು ಅಂತಂದಾಗ ಅಧಿಕಾರ ಪೂರ್ತಿ ಭರತನ ಕೈಯಲ್ಲೇ ಗೊಟ್ಟಾಗಿದೆ, ಏನೂ ಹೇಳಲಿಕ್ಕಿಲ್ಲ. ಅಂಥ ಒಂದು ಸೇನೆಯನ್ನು ಸಿದ್ಧ ಮಾಡಿಕೊಂಡು ಹೋಗಿ ಯುದ್ಧ ಮಾಡುವುದು ಅಂದರೆ ಅದು ಎಂಥ ಒಂದು ಚಾಣಾಕ್ಷತನ ಅಂತ ಅನ್ನೋದನ್ನು, ಅಂದರೆ ರಾಮಚಂದ್ರ ಭಗವಂತ ಅನ್ನೋದು ಸರಿ, ಆದರೆ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಲೋಕದಲ್ಲೂ ನಾವು ಒಂದು ಏನಾದರೂ ಸಮರವನ್ನು ಎದುರಿಸಬೇಕು ಅಂತಂದಾಗ ಲೆಸ್ ಲಗೇಜ್ ಮೋರ್ ಕಂಫರ್ಟೇಬಲ್ ಅಂತ ಒಂದು ಮಾತು. ಆದರೆ ಇಲ್ಲಿ ಲಗೇಜೇ ಇಲ್ಲ, ಆದರೂ ಕಂಫರ್ಟೇಬಲ್. ಅದು ಇನ್ನೂ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್ ಅಂತ ಹೇಳಿದ ಹಾಗೆ ಎಲ್ಲವನ್ನೂ ತೊರೆದು ಬದುಕುವುದು ಅಂತ ಅನ್ನೋದ್ರಲ್ಲೇ ಪೂರ್ತಿಯಾದ ಸಿದ್ಧಿಯನ್ನು ಪಡೆಯುವ ಶಕ್ತಿ ಇರುವಂಥದ್ದು ಅಂತ. ನಾವೇನನ್ನೂ ಸಂಗ್ರಹ ಮಾಡಿಕೊಂಡು ಹೆಚ್ಚು ಮಾಡಿಕೊಂಡು ನಾವು ಬೇಗ ಮೇಲಕ್ಕೆ ಏರ್ತೇವೆ ಅಂತ ಭಾವಿಸಿದರೆ ರಾಮಚಂದ್ರ ಅದರ ಇಡೀ ಚಿತ್ರಣವನ್ನೇ ಬೇರೆ ರೀತಿ ಕೊಟ್ಟು ಬಿಟ್ಟ. ಅಂದರೆ ಇದು ರಾಮಚಂದ್ರನಿಗೆ ಪ್ರಾಣಿಗಳನ್ನು ಕಪಿಗಳ ಕುತಸ್ಸಹಾಯ, ಕಪಿಗಳು ಎಲ್ಲಿ ಅವನಿಗೆ ಸಹಾಯ ಮಾಡಿಯಾವು. ಆದರೆ ಆ ಕಪಿಬುದ್ಧಿಯನ್ನೂ ನಿಗ್ರಹಿಸಿ ಅವುಗಳ ಮೂಲಕವೇ ಸೇನೆಯನ್ನು ಸಜ್ಜುಗೊಳಿಸಿ ರಾವಣನ, ಯಾಕೆಂದರೆ ಅವನಿಗಿದ್ದದ್ದು ಕಪಿಗಳು ಮತ್ತು ಮಾನವರು ಅವನಿಗೆ ಆಹಾರ ಅಂತ. ವಾನರ ಮತ್ತು ನರ ಎರಡೂ ಕೂಡ ನನಗೆ ಆಹಾರ, ಅವರನ್ನೇನು ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಅಂತ ಅನ್ನುವ ನಿರ್ಲಕ್ಷ್ಯ ಭಾವ ಅವನಲ್ಲಿತ್ತು. ಅದೇ ಎರಡನ್ನು ಉಪಯೋಗಿಸಿಕೊಂಡು ಇಡೀ ರಾವಣನ ಸೇನೆ ಈ ಸೇನೆಗಿಂತ 100 ಪಟ್ಟು ಜಾಸ್ತಿ ಇತ್ತು. ಆದರೆ ಅಷ್ಟೂ ಸೈನ್ಯವನ್ನು
ರಾಮಚಂದ್ರ, ಲಕ್ಷ್ಮಣ, ಹನುಮಂತ ಒಂದೊಂದೇ ಕಡೆಯಿಂದ ಅದರ ಯುದ್ಧದ ಪ್ರಕ್ರಿಯೆಗಳನ್ನು ಹೇಳುವಾಗ ಹೇಗೆ ಹೇಗೆ ಬಳಸಿಕೊಂಡ್ರು. ನಮಗೆ ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಇನ್ನು ಬಿಟ್ಟರೆ ಒಂದು 2-3 ಹೆಸರು, ಪ್ರಹಸ್ತ ಮೊದಲಾದವು ಬಿಟ್ಟರೆ ಯುದ್ಧಕಾಂಡದಲ್ಲಿ ಒಂದು ಈ ಪ್ರತಿ ಅಧ್ಯಾಯದಲ್ಲಿ ಒಂದು ಇಷ್ಟಿಷ್ಟು ಹೆಸರು ಕೊಡ್ತಾರೆ. ಯಾರು ಸಾಮಾನ್ಯರಲ್ಲ, ಎಲ್ಲ ಬೇರೆ 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 ದೇವತೆಗಳಿಂದ ಹೊರಪಡೆದು ಮತ್ತರಾದವರು, ಸಿಕ್ಕಾಪಟ್ಟೆ ಭಯಾನಕರಾದಂತಹ ಸ್ಥಿತಿಯಲ್ಲಿ ಇದ್ದವರು. ಅವರು ಎಲ್ಲರನ್ನೂ ಕೂಡ ರಾಮಚಂದ್ರ ಈ ಕಪಿಸೇನೆಯೇ ಬಳಸಿಕೊಂಡು ನಾಶ ಮಾಡಿದ ಅಂತ ಅನ್ನೋದು ರಾಮಚಂದ್ರನ ಒಂದು ವಿಶಿಷ್ಟವಾದಂತಹ ಪ್ರಾಣಿಗಳ ಜೊತೆಗಿನ ಸಂಬಂಧದಿಂದಾಗಿ ಜಗತ್ತನ್ನು ನಡೆಸಿದ ನಾಯಕತ್ವ ಗುಣವನ್ನು ಅದು ತೋರಿಸಿಕೊಡುತ್ತೆ. ಮುಂದೆ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಅದೇ ಹೊರಡಬೇಕು ಕಾಡಿಗೆ ಅಂತ ಬಂದಾಗ ಲಕ್ಷ್ಮಣನ ಹತ್ರ ಒಂದು ಸ್ವಲ್ಪ ಮಾತುಕತೆ ಆಗುತ್ತೆ. ಲಕ್ಷ್ಮಣ, ಏನು ಸಾಧ್ಯ ಇಲ್ಲ, ಇದು ನಿನಗೆ ನ್ಯಾಯಯುತವಾಗಿ ದಕ್ಕುವಂಥದ್ದಾದ್ರಿಂದಾಗಿ ನಾನೀಗ ಯುದ್ಧ ಮಾಡಿ ಆದರೂ ಸರಿ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ತೇನೆ. ನೀನೇನು ಅದಕ್ಕೋಸ್ಕರ ತಲೆ ಹಾಕೊಳ್ಳೋದು ಬೇಡ. ನೀನು ನನಗೆ ಕುಮ್ಮಕ್ಕು ಕೊಟ್ಟಿದ್ದಿ ಅಂತೇನಲ್ಲ, ನಾನು ನನ್ನ ಇಚ್ಛಾ ಪ್ರಕಾರವಾಗಿ ನಿನ್ನನ್ನು ಈಗಲೇ ಇವರನ್ನೆಲ್ಲ ಸದೆಬಡಿದು ಕೂಡಿಸ್ತೇನೆ, ಯಾರದು ತಡೆಯೋರು ನೋಡ್ತೇನೆ ಅಂತ. ಆಗ ರಾಮಚಂದ್ರ, ಇಲ್ಲಪ್ಪ, ಅದು ದೈವವಶಾತ್ ಹಾಗೆ ಸಹಜವಾಗಿ ಬಂದದ್ದು, ಯಾವುದನ್ನು ನಾವೀಗ ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ, ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಬೇಕು, ಎಲ್ಲ ದೈವವೇ ದೊಡ್ಡದು ಅಂತ ಹೇಳ್ತಾನೆ. ಆಗ ಲಕ್ಷ್ಮಣನಿಗೆ ಸಿಟ್ಟು ಬರುತ್ತೆ. ಪೌರುಷ ದೊಡ್ಡದೋ ದೈವ ದೊಡ್ಡದೋ ಅಂತ ನೀನು ನನಗೆ ಹೇಳ್ಕೊಡ್ಬೇಡ. ಇದನ್ನು ಬಿಲ್ಲನ್ನು ಹೆಗಲ ಮೇಲೆ ಅಲಂಕಾರಕ್ಕೆ ಇಟ್ಕೊಂಡದ್ದಲ್ಲ, ಅದು ಕಾಲ ಬಂದಾಗ ಉಪಯೋಗಿಸ್ಲಿಕ್ಕೋಸ್ಕರ ಇರುವುದದು. ಅದರಿಂದ ನೀನು ನನಗೆ ಪೌರುಷದ ಬಗ್ಗೆ ಅದು ಏನು ಕೆಲಸ ಮಾಡುವುದಿಲ್ಲ, ದೈವವೇ ಮೇಲೆ ಅಂತ ಹೇಳಿ ನನ್ನನ್ನೀಗ ಬಾಯಿ ಮುಚ್ಚಿಸಬೇಡ ಅಂತ ಹೇಳ್ತಾನೆ. ಆಗ ರಾಮಚಂದ್ರ ಒಂದು ಪ್ರಸಂಗವನ್ನು ಹೇಳ್ತಾನೆ. 100 ಕೆರೆಗಳನ್ನು ಕಟ್ಟಿಸುವುದು ಬಹಳ ಶ್ರೇಷ್ಠ. ಆ 100 ಕೆರೆಗಳಿಗಿಂತ ಒಂದು ಇಳಿಬಾವಿ, ಅಂದರೆ ಅದು ಕುಡಿಲಿಕ್ಕೂ ಆಗುತ್ತೆ ಉಪಯೋಗಕ್ಕೂ ಆಗುತ್ತೆ ಅಂತ. ಕೆರೆ ಅಂತಂದಾಗ ಸಾಮಾನ್ಯ ಕುಡಿಯುವ ವ್ಯವಸ್ಥೆಗಿಂತ ಹೆಚ್ಚು ಅದು ಉಳಿದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ವ್ಯವಸ್ಥೆ ಅಂತ. ಹಾಗಾಗಿ ಇಳಿಬಾವಿ ಶ್ರೇಷ್ಠ ಅಂತ. ಒಂದು 10 ಇಳಿಬಾವಿಗಳನ್ನು ಕಟ್ಟಿಸುವುದಕ್ಕಿಂತ ಒಂದು ಕನ್ಯಾದಾನ ಮಾಡುವುದು ಶ್ರೇಷ್ಠ ಅಂತ. ಕನ್ಯಾದಾನಕ್ಕಷ್ಟು ದೊಡ್ಡ ಫಲ ಇದೆ ಅಂತ. 10 ಕನ್ಯಾದಾನ ಮಾಡುವುದಕ್ಕಿಂತ ಒಂದು ಯಜ್ಞ ಶ್ರೇಷ್ಠ. ಕರೆಕ್ಟಾಗಿ ಯಜ್ಞವನ್ನು ಕಾಲಕ್ಕೆ ಸರಿಯಾಗಿ ಗಮನಿಸಿ ಅದರ ಎಲ್ಲ ಸಮಿತ್ತುಗಳೆಲ್ಲ ನಾವೇ ಸ್ವತಃ ಸಿದ್ಧಪಡಿಸಿ ನಮ್ಮದೇ ಸ್ವಂತ ಇನ್ವಾಲ್ವ್ಮೆಂಟಿಂದ ಇದ್ದುಕೊಂಡು ಅದರಲ್ಲಿ ಮಾಡಿದರೆ ಯಜ್ಞ ಅನ್ನೋದು ಶ್ರೇಷ್ಠ. 100 ಯಜ್ಞಗಳಿಗಿಂತ ಒಬ್ಬ ಸಂಸ್ಕೃತನಾದಂತಹ ಶಿಷ್ಯನನ್ನೋ ಮಗನನ್ನೋ ಪಡೆದು ಆ ಮೂಲಕ ಜ್ಞಾನವನ್ನು ಮುಂದಕ್ಕೆ ಹರಿಯುವಂತೆ ಬೆಳೆಸುವುದು ಅದು ಇನ್ನೂ ಶ್ರೇಷ್ಠ. 100 ಮಕ್ಕಳನ್ನು ಪಡೆಯುವುದಕ್ಕಿಂತ ಸತ್ಯವಾಕ್ಯ ಪರಿಪಾಲನೆ ಮಾಡುವುದು ಮತ್ತೂ ಶ್ರೇಷ್ಠ ಅಂತ ಹೇಳ್ತಾನೆ. 100 ಅಂದರೆ ಯಾವತ್ತೋ ಒಂದು ದಿವಸದ ಸತ್ಯ ಪರಿಪಾಲನೆ ಅಂತಲ್ಲ, ಬದುಕಿನುದ್ದಕ್ಕೂ ಆ ಸತ್ಯದ ಜೊತೆಗೆ ಬದುಕುವುದು. ಅದಕ್ಕೆ ಎಷ್ಟು ಚಂದ ಹೇಳ್ತಾನೆ ಅಂದರೆ, ನಹಿ ಸತ್ಯಾತ್ ಪರೋ ಧರ್ಮ ನಾನೃತಾತ್ ಪಾತಕಂ ಪರಂ ನಹಿ ಗಂಗಾ ಸಮಂ ತೀರ್ಥಂ ನ ದೈವಂ ಕೇಶವಾತ್ ಪರಂ. ಇದು ಎಲ್ಲ ಕಡೆಯಲ್ಲೂ ಪುರಾಣದಲ್ಲಿ ಮತ್ತೆ 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 ರಿಪೀಟ್ ಆಗುವ ಶಬ್ದ. ಗಂಗೆ ಮತ್ತು ಹಿಮಾಲಯ ಪರ್ವತ, ಕೇಶವ ದೈವ ಅಂತ. ಇಲ್ಲಿ ಸತ್ಯಾತ್ ಪರೋ ಧರ್ಮ ನ ಅನ್ಯ. ಧರ್ಮ ಅಂದರೆ ಯಾವುದು ಅಂದರೆ ಪ್ರಾಮಾಣಿಕತೆ. ನಮ್ಮ ಮಾತಿಗೆ ನಾವು ಮೀರದಂತೆ ನಡೆಯುವುದು ಏನಿದೆ. ಈಗ ನಮ್ಮ ಅಪ್ಪನ ಮಾತನ್ನು ನಡೆಸಬೇಕಾದವು ನಾನೇ. ನಮ್ಮಪ್ಪ ವರ ಕೊಟ್ಟಿದ್ದಾನೆ, ಅವನ ವಾಕ್ಯವನ್ನು ಪರಿಪಾಲನೆ ಮಾಡುವುದು. ಅಪ್ಪನ ನಡೆಯಲ್ಲಿ ಹಿಂದೆ ಜೀವ ಉಳಿಸಿಕೊಂಡಾಗ ಕೊಟ್ಟ ವರ ಅದು. ಅವಳು ಅದನ್ನು ಕೇಳ್ತಾ ಇದ್ದಾಳೆ. ಈಗ ಬರೀ ಎಲ್ಲೋ ಸಾಮಾನ್ಯರ ಮಾತಾಗಿದ್ದರೆ ಅದು ನಡೆಸಲೇಬೇಕು. ಇದು ಅಷ್ಟು ಮಾತ್ರ ಅಲ್ಲದೆ ಇಕ್ಷ್ವಾಕು ವಂಶದ ಒಂದು ಲೀನೇಜಿನಲ್ಲಿ ಬಂದಂತಹ ದೊಡ್ಡ ವಾಕ್ಯದಿಂದ ನಮಗೆ ಈ ಮಾತಿನ ಬೆಲೆ ನಮಗೆ ಇವತ್ತು ಅರ್ಥ ಆಗೋದು ಬಹಳ ಕಷ್ಟ ಇದೆ. ಮಾತು ಉಳಿಸ್ಕೊಳ್ಳೋದು ಏನು ಅಂತ ನಮಗೆಲ್ಲದಕ್ಕೂ ಈಗ ಮಾತು ಉಳಿಸ್ಕೊಳ್ಳೋದಿಲ್ಲ ಅನ್ನುವ ಭರವಸೆಯಿಂದಲೇ ನಾವು ಬಾಂಡ್ ಪೇಪರ್ಗಳನ್ನು ತಂದಿರೋದು. ನಮ್ಗೆ ಅದರ ಬೆಲೆ ತಪ್ಪಿ ಹೋಗಿ ಆಗಿದೆ. ಅದು ನಮಗೆ ಸ್ವಲ್ಪ ಹಾಗೆ ನೋಡಲಿಕ್ಕೆ ಸಿಗುವುದು ಅಂತಿದ್ದರೆ ಅಂಥದ್ದೊಂದು ಎಳೆ. ನಾವು ಉಡುಪಿಯ ಕೃಷ್ಣನ ಪೂಜಾ ವ್ಯವಸ್ಥೆಯನ್ನು ನೋಡಿದರೆ ಎಲ್ಲ ಮಾತಿನಲ್ಲೇ ಇರುವುದಲ್ಲಿ, ಯಾವುದು ಲಿಖಿತದಲ್ಲಿ ಇರುವಂಥದ್ದಲ್ಲ. 2 ವರ್ಷ ಆದಮೇಲೆ ಎಲ್ಲೂ ಬರೆದಿಟ್ಟಿಲ್ಲ. ಆದರೆ ಇವತ್ತಿಗೂ ಅದು ಆ ದಿನ ಬಂದ ತಕ್ಷಣ ಅಲ್ಲಿಯ ಅಕ್ಷಯ ಪಾತ್ರೆಯನ್ನು ಸಟ್ಟಗವನ್ನು ಕೊಟ್ಟು ಮುಂದಿನ ಪೂಜಾ ನಿರ್ವಾಹಕರಿಗೆ ಅದನ್ನು ಒಪ್ಪಿಸಿ ತಮ್ಮ ಪಾಡಿಗೆ 2 ವರ್ಷದಲ್ಲಿ ಎಲ್ಲ ಏನೆಲ್ಲ ಮಾಡಿರ್ತಾರೆ. ಎಂಥ ಅಭಿಮಾನ ಬಂದಿರುತ್ತೆ. ಇದು ನನ್ನ ಜಾಗ, ಇಲ್ಲಿ ನಾನು ಕೂತಿದ್ದು, ಇದು ನನ್ನ ಪೂಜಾ ಸ್ಥಳ, ಇದು ನಾನು ನೆಟ್ಟ ಗಿಡ ಅಂತ ಏನೇನೋ ಅಭಿಮಾನ ಇರುತ್ತೆ. ಅದು ಎಲ್ಲವನ್ನು ಬಿಟ್ಟು ಮತ್ತೆ ಮುಂದಿನವರಿಗೆ ಜವಾಬ್ದಾರಿ ವಹಿಸಿಕೊಟ್ಟು ಹೋಗುವಂಥದ್ದು. ಅಂದರೆ ಈ 2 ವರ್ಷದ ಅಷ್ಟು ಅಧಿಕಾರವನ್ನು ಬಿಟ್ಟುಕೊಡೋದಷ್ಟು ಸುಲಭ ಇಲ್ಲ. ಇದನ್ನು ರಾಮಚಂದ್ರ ಭರತನಿಗೆ ಹೇಳುವಾಗ ಹೇಳ್ತಾನೆ. ಅಂದರೆ ಭರತನ ಕಡೆಗೆ ಸುದ್ದಿಯನ್ನು ಕಳಿಸುವಾಗ
ಹನುಮಂತನ ಹತ್ರ ಹೇಳ್ತಾನೆ, ನೋಡು ನೀನು ಇಂಗಿತಜ್ಞನಾದ್ರಿಂದಾಗಿ ನಿನಗೊಂದು ಮಾತು ಹೇಳ್ತೇನೆ. ರಾಮ ಬಂದಿರುವ ಸುದ್ದಿಯನ್ನು ಭರತನಿಗೆ ನೀನು ಹೇಳುವಾಗ ಅವನ ಮೈ ಮೇಲೆಲ್ಲ ಕಡೆಯಲ್ಲೂ ಕಣ್ಣಿಟ್ಟಿರು. ಅವನ ಕಣ್ಣು, ಅವನ ಹುಬ್ಬು, ಅವನ ಹಣೆ, ಅವನ ಮುಖ, ಅಂದರೆ ನಾವು ಹೇಳುವಾಗ ಬಂದ್ರಾ ಅದು ಅಂತ ಇಷ್ಟು ಬಂದರೂ ಸರಿ, ಕಣ್ಣಲ್ಲಿ ಒಂದು ಚಿಕ್ಕದಾದರೆ ಸರಿ, ಹುಬ್ಬು ಗಂಟು ಹಾಕಿದರೆ ಸರಿ, ಕೆನ್ನೆ ಒಂಚೂರು ಅಗಲಕ್ಕಾಗಿ ಅಯ್ಯೋ ಬಂದೇ ಬಿಟ್ನಾ ಅನ್ನೋ ಒಂದು ಸಣ್ಣ ಭಾವ ಕಂಡ್ರು ನನಗೆ ಬಂದು ಅದನ್ನು ಎಲ್ಲವನ್ನು ಹೇಳಬೇಕು ನೀನು. ಭರತನ ಮುಖದಲ್ಲಿ ನಾನು ಬಂದಾಗ ಬರುವ ಸಂಗತಿಯ ಬಗ್ಗೆ ಎಲ್ಲೋ ಒಂದು ಇಂಚು, ಒಂದು ಸಣ್ಣ ಗೆರೆ ಅಸಹನೆ ಕಂಡ್ರೂ ಕೂಡ ನನಗೆ ಹೇಳು, ನಾನು ವಾಪಸ್ ಇಲ್ಲಿಂದ ಹೀಗೆ ಭರದ್ವಾಜಾಶ್ರಮದಿಂದ ಕಾಡಿಗೆ ಹೊರಟೋಗ್ತೇನೆ, ನನಗೆ ಬೇಡ ರಾಜ್ಯ. ಯಾಕೆಂದರೆ ಅದಕ್ಕೆ ಅವನು ಭರತನನ್ನು ಬೈಯುವುದಿಲ್ಲ. ಏನು ಹೇಳ್ತಾನೆ ಅಂದರೆ, 14 ವರ್ಷದ ಅಧಿಕಾರವನ್ನು ನಡೆಸಿದ ಮೇಲೆ ಯಾರಿಗೇ ಆದರೂ ಅದನ್ನು ಇನ್ನೊಬ್ಬನಿಗೆ ಬಿಟ್ಟು ಕೊಡುವುದು ಅಂದರೆ ಬಹಳ ಕಷ್ಟ ಆಗುತ್ತೆ. ಅವನು ಚೆನ್ನಾಗಿ ರಾಜ್ಯಭಾರ ಮಾಡುವವನಾದ್ರಿಂದ ಅವನೇ ಆ ರಾಜ್ಯಭಾರದಲ್ಲಿ ಮುಂದುವರಿಲಿ. ನಾನು ಈ 14 ವರ್ಷ ಕಳೆದ ಹಾಗೆ ಮತ್ತೂ ಮುಂದೆ ಕಳೀಲಿಕ್ಕೆ ನನಗೇನು ಕಷ್ಟ ಇಲ್ಲ. ಇದು ರಾಮ ಅಂದರೆ. ತ್ಯಾಗ ಅನ್ನೋದು ಕೇವಲ ಅದು ಆ ಮಾತು ಉಳಿಸಿಕೊಳ್ಳುವುದು ಮಾತ್ರನೂ ಅಲ್ಲ, ಅವನಿಗೆ ರಾಜ್ಯ ಬೇಕು ಅಂತಲೇ ಇರಲಿಲ್ಲ. ಹಾಗೆಯೇ ಬಂದು ಹೇಳಿದಾಗ ಭರತನ ಸ್ಥಿತಿ ಬೇರೆ ಇತ್ತು. ಯಾಕೆಂದರೆ ಅವನು ರಾಮನನ್ನು ಕಂಡ ರೀತಿಯೇ ಬೇರೆ. ಯಾಕೆಂದರೆ ಅವನು ಪೀಠದಲ್ಲಿ ಇಟ್ಟದ್ದು ರಾಮನ ಪಾದುಕೆಯನ್ನೇ, ರಾಮನೇ ಆಳ್ತಾ ಇದ್ದಾನೆ. ಅವನು ಅದನ್ನು ಹೇಳ್ತಾನೆ ಬಂದ ತಕ್ಷಣ, ನ್ಯಸ್ತಂ, ನೀನು ನನ್ನಲ್ಲಿ ನ್ಯಾಸವಾಗಿ ಇಟ್ಟ ರಾಜ್ಯವನ್ನು ನಿನ್ನಲ್ಲಿ ಮರಳಿ ಒಪ್ಪಿಸ್ತಾ ಇದ್ದೇನೆ ಅಂತ. ಅಂದರೆ ಇದು ರಾಮಚಂದ್ರ ಇಲ್ಲದೇ ಇದ್ದಾಗಲೂ ರಾಮಚಂದ್ರ ಇದ್ದಾನೆ ಅಂತನ್ನುವ ಭಾವ ಮುಟ್ಟಿಸುವ ಗುಣ. ಇಡೀ ರಾಮಾಯಣದ ಪ್ರಸಂಗದಲ್ಲಿ ನೀವು ಗಮನಿಸಿ, ರಾಮ ಕೆಲವೊಂದು ಸರ್ತಿ ಕಾಡಲ್ಲಿದ್ದಾಗಲೂ ಅವನ ಹೆಸರಿನಿಂದ ಕೆಲವು ಘಟನೆಗಳು ಅಯೋಧ್ಯೆಯಲ್ಲಿ ನಡೆದದನ್ನು ಹೇಳುತ್ತೆ ರಾಮಾಯಣ. ಅದನ್ನು ಮತ್ತೆ ನೋಡೋಣ ಮತ್ತೆ ಮುಂದೆ, ಯಾಕೆಂದರೆ ಅದು ಈಗ ಮತ್ತೆ ಈ ಪ್ರಸಂಗಕ್ಕೆ ಸತ್ಯದ ಪ್ರಧಾನ ಲಕ್ಷಣ ಮತ್ತು ಧರ್ಮ ಅಂತ ಹೇಳುವಾಗ ಮಾತು ನಡೆಸುವುದು ಬಹಳ ಮುಖ್ಯ ಅಂತ. ನಾನೃತಾತ್ ಪಾತಕಂ ಪರಂ, ಅನೃತ ಸುಳ್ಳು ಹೇಳುವುದು ಅಥವಾ ಅನ್ಯಾಯದ ಚಿಂತನೆಯನ್ನು ನಡೆಸುವುದು ಅನ್ನೋದಕ್ಕಿಂತ ಪಾತಕವಾದ ಮತ್ತೊಂದು ಮಹಾಪಾತಕ ಜಗತ್ತಿನಲ್ಲಿಲ್ಲ. ನಹಿ ಗಂಗಾ ಸಮಂ ತೀರ್ಥಂ, ಗಂಗೆಗೆ ಸಮನಾದ ನೀರು ಮತ್ತೊಂದಿಲ್ಲ. ದೈವದ ದೃಷ್ಟಿಯಲ್ಲಿ ಕೇಶವನಿಗಿಂತ ಹಿರಿಯ ತತ್ವ ಮತ್ತೊಂದಲ್ಲ ಅಂತ ಹೀಗೆ ಹೇಳಿ ರಾಮಚಂದ್ರ ಆ ಇಡೀ ಸತ್ಯದ ಪರಿಪಾಲನೆ ಎನ್ನುವುದೇ ನನ್ನ ಜೀವನದ ಪ್ರಧಾನ ಉದ್ದೇಶ ಅಂತ ತೋರಿಕೊಡುವ ಮೂಲಕ ನಮಗೆ ಈ ವಿಷಯದಲ್ಲಿ ಪುರಾಣದಲ್ಲಿ ಅನೇಕ ಕಥೆಗಳು ಬರ್ತವೆ. ನಾವು ಪುಣ್ಯಕೋಟಿಯ ಕಥೆ ಕೇಳುವಾಗಲೂ ಅದು ಪದ್ಮಪುರಾಣದಲ್ಲೂ ಅಲ್ಲಿ ಹೆಸರು ಬರುವುದು ನಂದ ಅಂತ, ಪುಣ್ಯಕೋಟಿ ಅಂತ ನಾವು ಆಮೇಲಿನ ಕವಿಗಳು ಅದಕ್ಕೆ ಕೊಟ್ಟ ಹೆಸರು, ಚೆನ್ನಾಗಿದೆ ಹೆಸರು. ಆದರೆ ನಂದ ಅನ್ನುವ ಹೆಸರಿನಿಂದ ಸ್ಕಂದ ಪುರಾಣದಲ್ಲಿ ಮತ್ತು ಪದ್ಮಪುರಾಣದಲ್ಲಿ ಬರುವಾಗಲೂ ಇದೇ ಮಾತು, ನಹಿ ಸತ್ಯಾತ್ ಪರೋ ಧರ್ಮ ಅನ್ನುವ ಇದೇ ಮಾತು ಅಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಹೀಗೆ ರಾಮಚಂದ್ರನ ಬದುಕಿನ ಪ್ರತಿಯೊಂದು ನಡೆಯನ್ನು ಕೂಡ ಹೇಳ್ತಾ ನಮ್ಮ ಬದುಕಿಗೆ ಅದು ಏನು ಹೇಳ್ತಾ ಇದೆ. ಸರಿ, ರಾಮಚಂದ್ರ ಇಲ್ಲದೇ ಇದ್ದಾಗಲೂ ರಾಮಚಂದ್ರನ ಪ್ರಭಾವ ಹೇಗಿತ್ತು ಅನ್ನೋದಕ್ಕೆ ಭರತ ಮರಳಿ ಬರ್ತಾನೆ. ಬಂದಾಗ ವಿಷಯ ಅವಳು ಭಾರೀ ಉಮೇದಿನಿಂದ ಹೇಳ್ತಾಳೆ, ನಿನಗೋಸ್ಕರ ರಾಜ್ಯ ನಾನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ, ತಗೊಳ್ಳಿಕ್ಕೆ ತಯಾರಾಗಿದೆ, ವಸಿಷ್ಠ ವಾಮದೇವಾದಿಗಳಿಗೆಲ್ಲ ಸಿದ್ಧ ಮಾಡಿಟ್ಟಿದ್ದಾರೆ. ಅವನು ಅದಕ್ಕೆ ಲೆಕ್ಕನೇ ಕೊಡುವುದಿಲ್ಲ, ಬೈತಾನೆ. ಅಪ್ಪನನ್ನು ಅಣ್ಣನನ್ನು ಕೇಳಿ ಅವರು ಇಲ್ಲ ಅಂತ ಗೊತ್ತಾದಾಗ, ತಾನೇ ವರ ಕೇಳಿದ್ದು ಅಂತ ಗೊತ್ತಾದಾಗ ಅಮ್ಮನನ್ನು ಚೆನ್ನಾಗಿ ಬೈತಾನೆ. ಇದಕ್ಕೆ ಕಾರಣ ಆದದ್ದು ಮಂಥರೆ ಅಂತ ಗೊತ್ತಾಗಿ ಶತ್ರುಘ್ನ ಕತ್ತಿ ಹಿರಿದು ಮಧ್ಯದಲ್ಲಿ ಆಕೆಯ ತಲೆಯನ್ನು ಕತ್ತರಿಸ್ತೇನೆ ಅಂತ ಹೋಗುವಾಗ ಭರತ ಹೇಳ್ತಾನೆ, ನಿನಕ್ಕಿಂತ ಹೆಚ್ಚು ಕೋಪ ನನಗೆ ಬಂದಿದೆ, ನೀನು ಮಾಡುವ ಕೆಲಸವನ್ನು ನಾನು ಮಾಡಬೇಕು ಅಂತಲೇ ನನ್ನ ಮನಸ್ಸಿನಲ್ಲೂ ಇದೆ. ಆದರೆ ರಾಮಚಂದ್ರನ ಮುಖ ನೋಡುವ, ಅಥವಾ ರಾಮಚಂದ್ರನ ಮುಖ ನಾವು ನೋಡುವುದಲ್ಲ, ರಾಮಚಂದ್ರ ನಮ್ಮ ಮುಖ ನೋಡಿ ನಮ್ಮನ್ನು ಸ್ವೀಕರಿಸಬೇಕು ಅಂತಿದ್ರೆ ನೀನು ಕತ್ತಿಯನ್ನು ಹಿಡಿದದನ್ನು ಬಿಟ್ಬಿಡು ಫಸ್ಟು. ಹೆಣ್ಣಿನ ಹತ್ಯೆಯ ವಿಷಯದಲ್ಲಿ ಯಾವತ್ತೂ ಕೂಡ ರಾಮಚಂದ್ರ ನಮ್ಮನ್ನು ಸಹಿಸುವುದಿಲ್ಲ, ನಾವು ಅನರ್ಥ ಮಾಡ್ತಾ ಇದ್ದೇವೆ ಅಂತ ಆಗುತ್ತೆ. ಯಾಕೆಂದರೆ ಈ ಶಿಕ್ಷೆ ಅವನಿಗೂ ಕೊಡಲಿಕ್ಕೆ ತಾಕತ್ತಿತ್ತು. ಯಾಕೆಂದರೆ ಅವನಿಗೆ ನ್ಯಾಯವಾಗಿ ಸಿಗುವಂಥದ್ದನ್ನೇ ಅವನು ಪಡೀಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ಬಿಟ್ಟು ಹೋಗಿದ್ದಾನೆ ಅಂದರೆ ಇದು ರಾಮನಿಗೆ ಇಷ್ಟವಾದ ಕೆಲಸ ಅಲ್ಲ. ಇಲ್ಲಾಂದರೆ ಅವನು ತಪ್ಪು ಮಾಡಿದಾಗ ಯಾರಿಗೂ ಕೂಡ ಶಿಕ್ಷೆ ಕೊಡದೆ ಕೊಡುವವನಲ್ಲ. ಯಾಕೆಂದರೆ ಅಂಥ ಒಂದು ನಿಷ್ಠುರವಾದ ನ್ಯಾಯವಾದಿ ಅವನು. ಹಾಗಿದ್ದಾಗಲೂ ರಾಮಚಂದ್ರ ಬಿಟ್ಟು ಇಲ್ಲಿಂದ ಹೊರಟು ಹೋಗಿದ್ದಾನೆ ಅಂದರೆ ನಾವು ಈಗ ಈ ರೀತಿ ವರ್ತಿಸುವುದು ಸರಿಯಲ್ಲ ಅಂತ. ಇದು ಇಡೀ ರಾಮಾಯಣದ ಉದ್ದಕ್ಕೂ ಬೇರೆ ಬೇರೆ ಸಂದರ್ಭದಲ್ಲಿ ರಾಮನ ಹೆಸರು ಹೇಳಿ ರಾಮ ಇದ್ದರೆ ಹೀಗಾಗ್ತಿತ್ತು, ಅದರಿಂದಾಗಿ ನಾವು ಹೀಗೆ ಮಾಡಬಾರ್ದು, ರಾಮನಿಂದಾಗಿ ನಾವು ಈ ಕೆಲಸಕ್ಕೆ ಹೀಗೆ. ಸುಗ್ರೀವ 4 ತಿಂಗಳುಗಳ ಕಾಲ ನಿರಂತರ ಕೂತು ಬಿಟ್ಟಾಗ ಅಲ್ಲಿ ಹನುಮಂತ ಬಂದು ಎಚ್ಚರಿಸ್ತಾನೆ, ನೀನು ಮಾಡ್ತಾ ಇರೋದು ತಪ್ಪು. ಅವನು ಯಾಕೆಂದರೆ ಅದನ್ನು ಎಷ್ಟು ಹೇಳ್ತಾರೆ ಅಂದರೆ ಅವನು ಅಧಿಕಾರವನ್ನೆಲ್ಲ ಮಂತ್ರಿಗಳ ಕೈಯಲ್ಲಿಟ್ಟು ಮಂತ್ರಿಗಳ ಹತ್ರನೂ ವಿಚಾರಿಸಲಿಲ್ಲ ಅಂತ, ಏನಾಗ್ತಾ ಇದೆ ಜನಗಳಿಗೆ, ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ, ಇದರ ಬಗ್ಗೆಯೂ ವಿಚಾರ ಮಾಡದೆ ಇಷ್ಟು
ಭೋಗದಲ್ಲಿ ಮುಳುಗಿ ಹೋಗಿದ್ದನ್ನು ಹನುಮಂತ ಬಂದು ಎಚ್ಚರಿಸ್ತಾನೆ. ರಾಮ ಇಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ನೀನೀಗ ಮಾಡ್ತಾ ಇರುವ ಏನು ಕ್ರಿಯೆ ಇದೆ, ಕೃತೇ ಪ್ರತಿಕೃತಂ, ಯಾರು ಕೆಲಸ ಮಾಡಿದ್ದಕ್ಕೆ ಪ್ರತಿ ಸಹಾಯವನ್ನು ಉಪಕಾರವನ್ನು ಮಾಡುವುದಿಲ್ವೋ ಅವನು ಯಾವ ರೀತಿಯಿಂದಲೂ ಕೂಡ ಮುಂದೆ ಹೆಸರನ್ನು ಪಡೀಲಿಕ್ಕೆ ಅಥವಾ ಉಳಿಸ್ಕೊಳ್ಳಿಕ್ಕೆ ಯೋಗ್ಯ ಆಗುವುದಿಲ್ಲ. ರಾಮನ ವಿಷಯದಲ್ಲಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಅವನನ್ನು ಎಚ್ಚರಿಸಿ, ಕೊನೆಗೆ ಅಷ್ಟೊತ್ತಿಗೆ ಲಕ್ಷ್ಮಣನೂ ಬರ್ತಾನೆ, ತಾರೆನೂ ಎಚ್ಚರಿಸಿದ್ರಿಂದಾಗಿ ಒಂದಿಷ್ಟು ಸೇನೆ ಪುಣ್ಯಕ್ಕೆ ಒಂದಿಷ್ಟು ಸಿದ್ಧ ಆಗಿರುತ್ತೆ, ಲೆಕ್ಕಾಚಾರ ಕೊಡಲಿಕ್ಕೆ ಒಂದಿಷ್ಟು ಲೆಕ್ಕಾಚಾರಕ್ಕೆ ವ್ಯವಸ್ಥೆಗಳೆಲ್ಲ ಆಗಿರುತ್ತೆ. ಅದನ್ನು ತಂದು ಲಕ್ಷ್ಮಣನಿಗೆ ತೋರಿಸಿದ ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆದರೆ ಇಷ್ಟು ಹೇಳಿದವನು ರಾಮಚಂದ್ರ ಅಲ್ಲಿ ಲಕ್ಷ್ಮಣನ ಹತ್ರ ಹೋಗಿ, ವಾಲಿ ಹೋಗುವ ದಾರಿ ಸಂಕೋಚ ಆಗಿಲ್ಲ, ನಿನಗೂ ಹೋಗ್ಲಿಕ್ಕೆ ಅಷ್ಟೇ ತೆರೆದಿದೆ, ಕಳಿಸ್ತೇನೆ ಬೇಕಿದ್ರೆ ಅಂತ ಹೇಳಿದ ಮಾತನ್ನು ರಾಮಚಂದ್ರ ಆಡ್ತಾನೆ ಲಕ್ಷ್ಮಣನ ಹತ್ರ. ಆದರೆ ಬಂದಾಗ ಆ ಮಾತು ಯಾವುದೂ ಆಡದೆ ಅವನಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಅವನ ಸೇನೆಯ ಆ ವ್ಯವಸ್ಥೆಯನ್ನು ಕಂಡು ಬಹಳ ಸಂತೋಷದಿಂದ ಅಪ್ಪುಗೆಯಿಂದ, ನಿನ್ನ ಸಹಾಯದಿಂದಲೇ ನನಗೆ ಸೀತೆಯನ್ನು ಮರಳಿಸಿಕೊಳ್ಳುವಂತಹ ಒಂದು ಅನುಕೂಲ ಸಿಕ್ಕಿತು ಅಂತ ಹೀಗೆ ಭ್ರಾತೃತ್ವದ ಸಹೋದರ ಪ್ರೇಮದ ವ್ಯವಸ್ಥೆಯನ್ನು ತಮ್ಮನಲ್ಲಿ ಹೇಗೆ ತೋರ್ತಾನೋ ಹಾಗೆ ಗೆಳೆಯನ ಆತ್ಮೀಯತೆಯನ್ನು ಕೂಡ ಹಾಗೆ ಅವನು ತೋರಿಸ್ತಾ ಬರ್ತಾನೆ. ಹೀಗೆ ರಾಮಚಂದ್ರನ ಪ್ರತಿಯೊಂದು ನಡೆಯನ್ನು ಹೇಳ್ತಾ ಅವನ ವೀರ್ಯವಾನ್ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ ನ ಚ ಅನೃತ ಕಥಃ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ. ಕೆಲವೊಮ್ಮೆ ಗುಣದಿಂದ ಲೋಕದಲ್ಲಿ ಕಾಣುವಾಗ ಅವನಿಗಿಂತ ಗುಣದಿಂದ ಮೇಲೆ ಯಾರು ಇಲ್ಲವೇ ಇಲ್ಲ. ಹಾಗಿದ್ದಾಗಲೂ ಯಾರನ್ನೋ ಈಗ ಪ್ರಹ್ಲಾದನನ್ನು ನರಸಿಂಹನ ಪ್ರಸಂಗದಲ್ಲಿ ಎಲ್ಲರಿಗಿಂತಲೂ ಎತ್ತರದಲ್ಲಿ ಇಟ್ಟು ಹೇಳ್ತಾರೆ. ಅದು ಆ ಪ್ರಸಂಗದಲ್ಲಿ ಅವನೇ ನಿಜವಾದ ನಾಯಕ ಆಗುವಂಥ ಪ್ರಸಂಗ ಅದು. ಆಗ ನೀವು ದೇವರನ್ನು, ಲಕ್ಷ್ಮಿಯನ್ನು, ಉಳಿದವರನ್ನೆಲ್ಲ ಚಿಕ್ಕದು ಮಾಡಿದ್ದ ಅಂದರೆ ಚಿಕ್ಕ ದೇವರು ಅವರೇ ಅನ್ಕೊಂಡಿಲ್ಲ, ನಾವು ಯಾಕೆ ಅನ್ಕೋಬೇಕು? ನಾವು ಅನ್ಕೊಳ್ಬಾರ್ದು ಅನ್ನೋದು ಸತ್ಯ. ಆದರೆ ಆ ಪ್ರಸಂಗದಲ್ಲಿ ಅವನನ್ನು ಎತ್ತರಕ್ಕೆ ಇಡುವ ಉದ್ದೇಶ ಏನು ಅಂದರೆ ಆ ದೃಶ್ಯದಲ್ಲಿ ದೇವರ ಸಂಕಲ್ಪವೇ ಅವನನ್ನು ಮೇಲಕ್ಕಿಡಬೇಕು ಅಂತ. ಹಾಗೆ ರಾಮಚಂದ್ರ ಯಾವುದಾದ್ರೂ ತನ್ನ ವ್ಯವಸ್ಥೆಯ ಪ್ರಸಂಗದಲ್ಲಿ ಎತ್ತರದ ಸ್ಥಾನದಲ್ಲಿ ಒಬ್ಬನನ್ನು ಗೌರವಿಸುವ ಪ್ರಸಂಗ ಬಂದಾಗ ಅದನ್ನು ಯಾವತ್ತೂ ಹೊಟ್ಟೆ ಕಿಚ್ಚಿನಿಂದ, ಅಸೂಯೆಯಿಂದ, ಇದು ನನ್ನ ಸ್ಥಾನದಿಂದ ಅವನು ಹೆಚ್ಚು ಮೇಲಕ್ಕೆ ನಿಲ್ತಾ ಇದ್ದಾನೆ ಅಂತ ಭಾವಿಸದೆ ಅತ್ಯಂತ ಪ್ರೀತಿಯಿಂದ ಅವರ ಸಾಮರ್ಥ್ಯವನ್ನು, ಅವರಲ್ಲಿರುವ ಜ್ಞಾನದ ವೃದ್ಧಾಪ್ಯವನ್ನು ಗೌರವಿಸಿ ಅವರನ್ನು ಪ್ರೀತಿಸ್ತಾ ಇದ್ದ. ಇದು ರಾಮಚಂದ್ರನ ಗುಣ. ಅನುರಕ್ತಃ ಪ್ರಜಾಭಿಶ್ಚ, ಪ್ರಜೆಗಳಲ್ಲಿ ಅತ್ಯಂತ ಪ್ರೀತಿ ಇತ್ತು. ಯಾವುದೇ ಒಂದು ಕೆಲಸ ಮಾಡುವಾಗಲೂ ಅದರ ಬಗ್ಗೆ ದೀನಾನುಕಂಪಿ ಧರ್ಮಜ್ಞ ನಿತ್ಯಂ ಪ್ರಗ್ರಹವಾನ್ ಶುಚಿ, ದೀನರ ಬಗ್ಗೆ ಅತ್ಯಂತ ಅನುಕಂಪೆ ಇತ್ತು. ಅಂದರೆ ಯಾರು ನಿಜವಾಗಿಯೂ ಕೂಡ ಮೇಲಕ್ಕೆ ಎತ್ತಬೇಕಾದ ಸ್ಥಿತಿಯಲ್ಲಿ ಇದ್ದಾರೋ ಅವರನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದ. ಅದು ನಮಗೆ ಶಬರಿಯ ಕಥೆಯಲ್ಲಿ ಗೊತ್ತಾಗುತ್ತೆ, ಗುಹನ ಕಥೆಯಲ್ಲಿ ಗೊತ್ತಾಗುತ್ತೆ. ಗುಹನ ಜೊತೆಗೆ ಎಷ್ಟು ಆತ್ಮೀಯತೆ ಅಂದರೆ ಗಟ್ಟಿಯಾಗಿ ತಬ್ಬಿಕೊಂಡು ಅವನು ರಾಮಚಂದ್ರನ ಹತ್ರ ಹೇಳ್ತಾನೆ, ರಾಮಚಂದ್ರ, ಅರಮನೆಯಲ್ಲಿ ಏನಾದರೂ ನಿನ್ನ ವಿರುದ್ಧವಾದ ಕುಯುಕ್ತಿಯಿಂದ ನಿನ್ನನ್ನು ಗೆಡಹಿದ್ದ ಹೌದಾದರೆ ನನ್ನ ಸೇನೆ ಹಿಡ್ಕೊಂಡು ಬೇಕಾದರೆ ನಾನು ಹೋಗಿ ಬರ್ತೇನೆ, ದಶರಥನನ್ನು ಸೋಲಿಸಿ ನಿನ್ನ ರಾಜ್ಯ ನಾನು ಮರಳಿಸಿ ಕೊಡ್ತೇನೆ ಅಂತ. ಅವನು ಯಾರೋ ಒಬ್ಬ ಸಾಮಾನ್ಯ ಹೊರಗಡೆ ನಿಷಾದಾಧಿಪತಿ, ಹೌದು ಅವನ ವರ್ಗದಲ್ಲಿ ಅವನು ದೊಡ್ಡವನು. ಆದರೆ ರಾಮಚಂದ್ರನ ಹತ್ರ ಅವನ ಹತ್ರ ಇರುವ ಆತ್ಮೀಯತೆ ಎಲ್ಲೋ ಬೇಡದವನು ಅಂತ ಸಮಾಜದಿಂದ ಹೊರಗೆ ಅಂತ ದೂರ ನಾವು ಅಂದ್ಕೊಂಡ್ರೆ ರಾಮಚಂದ್ರ ಅವನಿಗೆ ಅತ್ಯಂತ ಆಪ್ತ, ಅತ್ಯಂತ ಪ್ರೀತಿಸ್ತಾ ಇದ್ದವನು. ಅಂದರೆ ಆ ರೀತಿ ಭಗವಂತನಿಗೆ ಯಾವುದೇ ಅವರ ಸ್ಟೇಟಸ್ಸು ಅಂತ ನಾವು ಏನು ಲೋಕದಲ್ಲಿ ನೋಡ್ತೇವೆ ಇದನ್ನು ಅವನು ಗಮನಿಸಲೇ ಇಲ್ಲ. ಅವರಲ್ಲಿರುವ ಶುದ್ಧ ಪ್ರೀತಿ ಮಾತ್ರ ತನಗೆ ಮುಖ್ಯ ಅಂತ. ಮತಂಗ ಋಷಿಗಳ ಆಜ್ಞೆಯನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಎಷ್ಟೋ ದಿವಸಗಳಿಂದ ಕಾಯ್ತಾ ಇದ್ದ ಶಬರಿ, ರಾಮಚಂದ್ರ ಅವಳು ಒಬ್ಬಳೇ ಇದ್ದದಲ್ಲಿ, ಅವರೆಲ್ಲ ಹೊರಟು ಹೋಗಿದ್ರು, ತಮ್ಮ ತಮ್ಮ ಕರ್ತವ್ಯ ಮುಗಿಸಿ ತಾವು ಎಲ್ಲೆಲ್ಲಿ ಹೊರಡಬೇಕಿತ್ತು ಅಲ್ಲಿ ಹೊರಟಿದ್ರು. ಅಲ್ಲಿ ಆ ಬಹಳ ಪ್ರಸಂಗ ಚೆನ್ನಾಗಿದೆ. ಅವಳು ರಾಮಚಂದ್ರ, ನಿನಗೆ ನಾನು ಕಾಡು ತೋರಿಸ್ಬೇಕು ಅಂತ ಅವರು ನೆಟ್ಟಿದ್ದ ಕಾಡುಗಳನ್ನೆಲ್ಲ ಕರ್ಕೊಂಡು ಹೋಗಿ ಇದು ಈ ಮರ ಅಂತ ಹೇಳುವಾಗ ರಾಮಚಂದ್ರ ಕಿವಿ ಆಲಿಸ್ತಾ ಕೇಳ್ತಾ ಇದ್ದ. ಅವಳಿಗೆ ತಾನು ನೆಟ್ಟ ಗಿಡ, ತಾನು ಆ ಮರದಲ್ಲಿ ಹಣ್ಣು ಕೊಯ್ದದ್ದು, ಈ ಮರದ ಹಣ್ಣಿನಿಂದ ನಿನಗೆ ನಾನು ಇದನ್ನು ತೆಗೆದಿಟ್ಟಿದ್ದೇನೆ, ಈ ಮರದ ಹೂವು ನಿನಗೆ ಮಾಲೆ ಕೊಟ್ಟದ್ದು ಅಂತ ಹೇಳುವಾಗ ನಮಗೆ ಏನಪ್ಪ ಇದು ಚೊರೆಪಟ್ಟು ಎಲ್ಲ ಬಿಡಿಸಿ ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ ಅಂತ ನಾವು ಹಿಂಸೆ ಮಾಡ್ಕೊಳ್ತೇವೆ. ರಾಮಚಂದ್ರ ಅಷ್ಟೂ ಕಿವಿಯಾಗಿದ್ದೇನೆ. ತಾಳ್ಮೆ ಮತ್ತು ಒಬ್ಬರನ್ನು ಗಮನಿಸುವುದು ಅಂದರೆ ನಮಗೆ ಎಲ್ಲರ ಹತ್ರನೂ ಕೊಡಲಿಕ್ಕೆ ರಾಮಚಂದ್ರನಿಗೆ ಅಷ್ಟು ವ್ಯವಸ್ಥೆ ಇದೆ, ಅವನ ಗುಣ ದೊಡ್ಡದು. ಆದರೆ ಕನಿಷ್ಠ ಮಟ್ಟದಲ್ಲಾದರೂ ನಾವು ಅಂತಹ ಒಂದು ಪ್ರೀತಿಯನ್ನು ತೋರಿಸುವ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು ಅನ್ನುವ ಹಾಗೆ ಅವಳ ಎಲ್ಲ ಮಾತುಗಳಿಗೂ ಕಿವಿಯಾಗಿ ಕೊನೆಗೆ ಎಲ್ಲ ತಂದು ಒಪ್ಪಿಸಿ ಆದ ನಂತರ ನನಗೊಂದು ಒಪ್ಪಿಗೆ ಕೊಡಬೇಕು, ನಾನು ಕಾದು ಯಾಕಂದರೆ ತೊಗಲು ಜಾರಿತ್ತು, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಮುಚ್ಚಿತ್ತು, ತುಂಬ ಸ್ಥಿತಿ ಹದಗೆಟ್ಟಿತ್ತು. ಅಂಥ ಸ್ಥಿತಿಯಲ್ಲಿ ನಾನು ಇನ್ನೂ ಈ ದೇಹವನ್ನು ಇಟ್ಟುಕೊಂಡು ಏನೂ ಸಾಧನೆ ಮಾಡಲಿಕ್ಕಾಗುವಂಥದ್ದಿಲ್ಲ, ಈ ಶರೀರವನ್ನು ನಿನಗೋಸ್ಕರ ಕಾದದ್ದು. ಯಾಕೆಂದರೆ
ಆ ಋಷಿಗಳು ಹೇಳಿದ ಮಾತನ್ನು ಅವಳು ಮನಸ್ಸಲ್ಲಿ ಇಟ್ಟುಕೊಂಡು ಅಲ್ಲಿ ತನಕ ಕಾದಿದ್ದಾಳೆ. ಕಾದು ಭಗವಂತನ ಮುಂದೆಯೇ ಒಂದು ಚಿತೆಯನ್ನು ತಯಾರು ಮಾಡಿ ತನ್ನ ಶರೀರವನ್ನು ಒಪ್ಪಿಸಿ ರಾಮಚಂದ್ರ ಅವಳಿಗೆ ಮೋಕ್ಷವನ್ನು ಕೊಟ್ಟ ಅಂತ. ಅಂದರೆ ಈ ಸ್ಥಿತಿಯಲ್ಲಿ ಅವಳು ಗಿರಿಜನ ಅಂತ ಅವಳನ್ನು ಇವತ್ತಿನವರಾದರೆ ನಾವು ಯೋಚನೆ ಮಾಡುವಾಗ ಶಂಭೂಕನ ವಧೆಗಾಗುವಾಗ ತುಂಬ ಆಕ್ಷೇಪ ಮಾಡ್ತಾರೆ. ಅವನು ಕೆಳಗಿನ ವರ್ಗದಲ್ಲಿ ಇದ್ದವನು ಅನ್ನುವ ಕಾರಣಕ್ಕೋಸ್ಕರ ಅವನನ್ನು ಕೊಂದ ಅಂತ. ಶಬರಿ ಗುಹರೆಲ್ಲ ಏನು, ಅವನಿಗೆ ಜಾತಿ ವ್ಯವಸ್ಥೆ ಅಥವಾ ವರ್ಗದ ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಇರಲೇ ಇಲ್ಲ. ಅವನಿಗೆ ಇದ್ದದ್ದೇನು ಅಂತಂದರೆ ಗುಣ ಇತ್ತಾ, ಪ್ರಾಮಾಣಿಕತೆ ಇದೆಯಾ, ಪ್ರೀತಿ ಇದೆಯಾ, ಅಲ್ಲಿ ನಾನು ಇದ್ದೇನೆ. ತಪ್ಪಿದೆಯಾ, ಆ ತಪ್ಪಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ ವ್ಯವಸ್ಥೆ ಅಂತ ಅನ್ನೋದು. ಹಾಗಾಗಿ ಯಾರೋ ಒಬ್ಬರು ಪೇಜಾರ ಸ್ವಾಮಿಗಳು ಯಾವಾಗಲೂ ಕತೆ ಹೇಳ್ತಿದ್ರು. ಅವರಿಗೆ ಯಾರೋ ಒಂದು ಲೆಟ್ರ್ ಬರೆದಿದ್ರಂತೆ, ಏನು ನೀವು ಸುಮ್ಮನೆ ಎಲ್ಲೋ ಹರಿಜನ ಕೇರಿ ಅದು ಇದು ಅಂತ ಹೋಗೋದು, ನಾಟಕ ಆಡ್ತೀನಿ, ನೀವು ರಾಮನ ಪೂಜಕರಾಗಿ ಎಲ್ಲ ಬರೀ ನಿಮ್ಮ ಸಮಾಜದಲ್ಲಿ ಪ್ರಸಿದ್ಧಿಯನ್ನು ತಂದುಕೊಳ್ಳಿಕ್ಕೆ ನೀವು ಮಾಡ್ತೀರಿ ಅಂತೆಲ್ಲ ಬೈದು ಕೊನೆಗೆ ಇತಿ ಶಂಭೂಕ ಸ್ಮರಣೆಗಳು ಅಂತ ಹಾಕಿದ್ರಂತೆ. ಅದಕ್ಕೆ ಮರಳಿ ಅವರು ಅವರಿಗೆ ಹೇಳಬೇಕಾದ ಉತ್ತರವನ್ನೆಲ್ಲ ಕೊಟ್ಟು ಇತಿ ಶಬರಿ ಸ್ಮರಣೆಗಳು ಅಂತ ಹಾಕಿ ವಾಪಸ್ ಸೈನ್ಯಕ್ಕೆ ಕಳಿಸಿದ್ರಂತೆ. ಅಂದರೆ ಆಗೆಲ್ಲ ಪತ್ರ ವ್ಯವಹಾರ ಜೋರಲ್ವ. ಅಂದರೆ ಇದು ಆ ರಾಮಚಂದ್ರನ ಗುಣವನ್ನು ಸರಿಯಾಗಿ ರಾಮಾಯಣ ಓದಿದರೆ ಎಲ್ಲೂ ಕೂಡ ನೋಡಿ, ಹಾಗೆ ನೋಡಿದರೆ ಬ್ರಾಹ್ಮಣ ಪ್ರಿಯ ಅಂತ ಹೇಳ್ಕೊಳ್ತಾನೆ ತನ್ನನ್ನು. ಗೋಬ್ರಾಹ್ಮಣ ಹಿತಾರ್ಥಾಯ, ನಾನು ಅದಕ್ಕೋಸ್ಕರವೇ ಈ ನೆಲಕ್ಕೆ ಬಂದವನು ಅಂತ ರಾಮಚಂದ್ರನೇ ಸ್ವತಃ ಹೇಳಿಕೊಳ್ತಾನೆ. ಹಾಗೆ ಹೇಳಿಕೊಂಡವನು ಬ್ರಾಹ್ಮಣನಾಗಿರುವಂತಹ ರಾವಣನನ್ನು ಉಳಿಸಲಿಲ್ಲ, ಅವನನ್ನು ಮುಗಿಸಿದ್ದಾನೆ. ಅಂದರೆ ಇದು ರಾಮಚಂದ್ರನಿಗಿರುವಂತಹ ಯಾವುದೇ ಪಕ್ಷಪಾತ ಇಲ್ಲ ಅನ್ನೋದನ್ನು ನಾವು ತಾರತಮ್ಯ ಅನ್ನೋ ಶಬ್ದ ಬಳಸಬಾರ್ದು. ಪಕ್ಷಪಾತ ಅನ್ನೋ ಅರ್ಥದಲ್ಲಿ ಪಕ್ಷಪಾತವೇ ಬೇರೆ, ತಾರತಮ್ಯವೇ ಬೇರೆ. ತಾರತಮ್ಯ ಅಂತನ್ನೋದು ಅವರವರ ಸ್ಥಾನದಲ್ಲಿರುವ ಗೌರವವನ್ನು ಸೂಚಿಸ್ಲಿಕ್ಕೋಸ್ಕರ ಇರುವುದು. ಪಕ್ಷಪಾತ ಅನ್ನೋದು ಆ ಸ್ಥಾನದಲ್ಲಿ ಇದ್ದವನಾಗಿದ್ರು, ಅಂದರೆ ದೊಡ್ಡ ಸ್ಥಾನದಲ್ಲಿ ಇದ್ದಾಗಲೂ ಅವನನ್ನು ಕೆಳಗೆ ಚಿಂತನೆ ಮಾಡೋದು, ಅಥವಾ ಕೆಳಗಿದ್ದವನನ್ನು ಅಸಮಾನ ಸಮಾಚೈವ ಸಮಾನ ವಿಷಮ ತಥಾ ಅನ್ನುವ ಈ ವ್ಯವಸ್ಥೆ ಏನಿದೆ ಇದು ಪಕ್ಷಪಾತ. ತಾರತಮ್ಯ ಅನ್ನೋದನ್ನು ನಾವು ಕನ್ನಡದಲ್ಲಿ ಬಳಸುವಾಗ ಆ ಅರ್ಥದಲ್ಲಿ ಬಳಸುವುದು ದೊಡ್ಡ ತಪ್ಪು. ಯಾಕಂದರೆ ಅದು ಹೈರಾರ್ಕಿ ಹೇಳ್ತಾ ಇರೋದು. ಹೈರಾರ್ಕಿ ಅಂದರೆ ಆ ಗೌರವಕ್ಕೆ ಅರ್ಹನಾದವನನ್ನು ಅಲ್ಲಿಡೋದು, ಈ ಗೌರವಕ್ಕೆ ಅರ್ಹನನ್ನು ಇಲ್ಲಿಡೋದು. ಇದು ಪಕ್ಷಪಾತ ಅಲ್ಲ. ಇದು ಅಲ್ಲಿದ್ದವನು ಅಲ್ಲಿಯೇ ಗೌರವ ಕೊಡಬೇಕು, ಇಲ್ಲಿದ್ದವನು ಇಲ್ಲಿಯೇ ಗೌರವ ಕೊಡಬೇಕು. ಡ್ರೈವರನ್ನು ಡ್ರೈವರ್ ಅಂತಲೇ ನೋಡಬೇಕು, ಮಂತ್ರಿಯನ್ನು ಮಂತ್ರಿ ಅಂತಲೇ ನೋಡಬೇಕು. ಅಲ್ಲಿ ವ್ಯತ್ಯಾಸ ಇಲ್ಲ. ಸ್ಟೇಜಲ್ಲಿ ಕೂಡುವಾಗ ಅಕಸ್ಮಾತ್ ಒಬ್ಬ ಮಂತ್ರಿಯ ಪಕ್ಕದಲ್ಲಿ ಒಬ್ಬ ಗ್ರಾಮಾಧ್ಯಕ್ಷನನ್ನು ಕೂಡಿಸಿದ್ರು ಡಿಬಾರ್ ಮಾಡಿಬಿಡ್ತಾರೆ. ಪ್ರೋಟೋಕಾಲ್ ನೀವು ಪಾಲನೆ ಮಾಡಬೇಕು ಅಂತ. ಹಾಗಿರಬೇಕಾದ್ರೆ ಇದು ಪಕ್ಷಪಾತ ಅನ್ನುವ ಶಬ್ದದಿಂದ ನಾವು ಹೇಳಬೇಕಷ್ಟೇ ಹೊರತು ಎಲ್ಲಿಯಾದರೂ ನಾವು ಈ ಪಾರ್ಶಿಯಾಲಿಟಿ ಅನ್ನುವ ಶಬ್ದಕ್ಕೆ ಬಳಸುವ ಶಬ್ದ ಇದು. ಆದರೆ ಕನ್ನಡದಲ್ಲಿ ಹಾಗೆ ಬಳಕೆ ಇದೆ. ಅದು ನಾವು ಕೂಡ ಆ ಅಭ್ಯಾಸ ತಪ್ಪು ಮಾಡಿದ್ರಿಂದ ಎಲ್ಲ ಕಡೆನೂ ನಮ್ಮಲ್ಲಿ ತಾರತಮ್ಯ ಜಾಸ್ತಿ ಇದೆ. ತಾರತಮ್ಯ ಅನ್ನೋ ಶಬ್ದ ಇರುವುದೇ ಬೇರೆ, ನಾವು ಅದನ್ನು ಅರ್ಥ ಮಾಡಿಕೊಂಡಿರುವ ರೀತಿಯೇ ಬೇರೆ. ಹಾಗೆ ರಾಮಚಂದ್ರ ಆಯಾ ಸ್ಥಾನದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಯೋಗ್ಯತೆ ಇದೆಯೋ ಅದಕ್ಕೆ ಸರಿಯಾದ ಅವರ ಪ್ರೀತಿಯನ್ನು, ಅವರ ಮೇಲೆ ಇರುವ ಗೌರವವನ್ನು ತೋರ್ತಾ ಇದ್ದ ಅನ್ನೋದು ರಾಮಚಂದ್ರನ ವಿಶಿಷ್ಟವಾದ ಗುಣ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದೀನಾನುಕಂಪಿ, ಅತ್ಯಂತ ದೀನರಲ್ಲಿ ಅವನಿಗೆ ಅತ್ಯಂತ ಅನುಕಂಪೆ ಇತ್ತು. ಅಂದರೆ ರಾಮಚಂದ್ರನ ನಡೆಯಲ್ಲಿ ನಾವು ಸರಿಯಾದ, ನಮಗೆ ರಾಮಚಂದ್ರನನ್ನು ಮೊದಲೇ ಅವನು ಸರಿ ಇದ್ದಾನೆ ಅಂತ ಸಮರ್ಥಿಸಬೇಕು ಅಂತ ಹೊರಡಬೇಕಾಗಿಲ್ಲ. ಅದು ನಮ್ಮ ಅಂತರಂಗದ ಭಾವ ಇರಬಹುದು. ಆದರೆ ಅದು ಬಿಟ್ಟು ನಾವು ಆಚೆಯಿಂದ ಈಚೆ ಬರ್ತಾ ಇದ್ದೇವೆ, ನಮಗೆ ರಾಮಚಂದ್ರನ ಬಗ್ಗೆ ತುಂಬ ಆಕ್ಷೇಪ ಇದೆ ಅಂತ ಮನಸ್ಸನ್ನು ಇಟ್ಟುಕೊಂಡೇ ರಾಮಾಯಣದ ಮಾತುಗಳನ್ನು ನೋಡಲಿಕ್ಕೆ ಸರಿಯಾದ ಕಣ್ಣು ಬಿಟ್ಟರೆ ಅಲ್ಲಿ ಎಲ್ಲೂ ಕೂಡ ಆ ರೀತಿಯಾದ ಒಂದು ವ್ಯತ್ಯಾಸದ ಗುಣ ರಾಮಚಂದ್ರನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಾನುಕ್ರೋಶ ಜಿತಕ್ರೋಧ ಬ್ರಾಹ್ಮಣ ಪ್ರತಿಪೂಜಕ, ಈ ಮಾತು ಬಂದದ್ದನ್ನೇ ನಾನು ಈ ವಿಷಯದಲ್ಲಿ ಅವನಿಗೆ ವ್ಯವಸ್ಥೆಯ ಮೇಲೆ ಯಾವತ್ತೂ ಕೂಡ ಭೇದ ಭಾವವನ್ನು ಅವನು ಯಾವತ್ತೂ ತೋರ್ತಿರ್ಲಿಲ್ಲ. ಆಯಾ ಗೌರವವನ್ನು ಎಲ್ಲಿ ಕೊಡಬೇಕಿತ್ತು ಅದನ್ನು ಕೊಡ್ತಾ ಇದ್ದ ಅಂತ. ಅಲ್ಲಿ ಸುಯಜ್ಞ ಅಂತ ಒಬ್ಬ ಬರ್ತಾನೆ ಹೊರಡುವಾಗ, ಅವನಿಗೆ ಬೇಕಾದಷ್ಟು, ಯಾಕೆಂದರೆ ಅವನು ಪುರೋಹಿತನಾಗಿ ರಾಮ ಇದ್ದಾಗ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡಿದ್ದವ. ಈಗ ರಾಮಚಂದ್ರ ಇಲ್ಲ ಅಂದರೆ ಮುಂದೆ ಅವನ ಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಈ ಅಧಿಕಾರ ಬದಲಾದ ತಕ್ಷಣವೇ, ಹೇಗೆ ಸಾಮಾನ್ಯ ಇವತ್ತು ಮಂತ್ರಿಮಂಡಲದಲ್ಲಿ ಒಂದು ವ್ಯಕ್ತಿ ಬದಲಾದ ಅಂದರೆ ಅವನ ಕೈ ಕೆಳಗಿರೋರೆಲ್ಲರೂ ಬದಲಾಗ್ಬಿಡ್ತಾರೆ. ಬದಲಾದ ತಕ್ಷಣವೇ ಅಲ್ಲಿ ತನಕ ದೊಡ್ಡ ಸ್ಥಾನದಲ್ಲಿದ್ದವನು, ಅಂದರೆ ಯಾರು ಈ ಅಧಿಕಾರಿ ವರ್ಗದಲ್ಲಿದ್ದಾರೋ ಅವ್ರು 5 ವರ್ಷವೋ 10 ವರ್ಷವೋ ಅವ್ರು ಎಲ್ಲಿ ತನಕ ಇರ್ತೋ ಅಲ್ಲಿ ತನಕ ಇದ್ದೇ ಇರ್ತಾರೆ. ಈ ಮಧ್ಯದಲ್ಲಿ ಮಂತ್ರಿಗಳಿಂದಾಗಿ ನಿಯುಕ್ತಿಗೊಂಡವರೆಲ್ಲ ಎಲ್ಲ ಒಂದೊಂದು ಸರ್ತಿ ಬದಲಾಗ್ತಾ ಇರ್ತಾರೆ. ಹಾಗಾಗಿ ಅಂಥ ವ್ಯವಸ್ಥೆಯಲ್ಲಿ ಎಲ್ಲೂ ತೊಡಕಾಗಬಾರ್ದು ಅಂತ ಯಾರ್ಯಾರು ತನ್ನ ಹತ್ತಿರದಲ್ಲಿದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಅಗತ್ಯದ ಸಂಪತ್ತನ್ನೆಲ್ಲ ಒದಗಿಸಿ ರಾಮಚಂದ್ರ ಅವರನ್ನು ನಿರಂತರ ಗೌರವಿಸ್ತಾ ಇದ್ದ. ಕುಲಕ್ಕೆ ಉಚಿತವಾದ ರೀತಿಯ ವರ್ತನೆ ಅವನಲ್ಲಿತ್ತು. ಕ್ಷಾತ್ರಧರ್ಮ ಅನ್ನೋದು ತನ್ನದು ಅನ್ನೋದಕ್ಕೋಸ್ಕರ ಅದರ ಬಗ್ಗೆ ತುಂಬ ಹೆಮ್ಮೆ ಇತ್ತು. ಈ ವ್ಯವಸ್ಥೆ ಅಂದರೆ ಬ್ರಾಹ್ಮಣನನ್ನು ಪ್ರತಿಪೂಜನೆ ಮಾಡುವುದು ಅಂತನ್ನುವುದು
ತನಗೆ ಒಂದೇನೋ ಅದು ಕೀಳು ಅರಿಮೆ ಅಂತ ಯಾವತ್ತೂ ರಾಮಚಂದ್ರ ತೋರಲಿಲ್ಲ. ಯಾಕೆಂದರೆ ಅದು ಆ ಸ್ಥಾನಕ್ಕೆ ಕೊಡುವ ಗೌರವ. ಅವನು ದೊಡ್ಡವನೇ ಆಗಿದ್ರೂ ಕೂಡ ಆ ಸ್ಥಾನದ ಮರ್ಯಾದೆಯನ್ನು ಅನೇಕ ಬಾರಿ ಇಂಥ ಮಾತುಗಳು ಮುಂದೆ ಬರುತ್ತೆ. ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನ ಸಮಾಜವನ್ನು ಆ ತಿದ್ದುವ ಸ್ಥಾನ ಅಂತ ಒಪ್ಪಿಕೊಂಡಿದೆ ಅಂತ ಅಂದಮೇಲೆ ಅವನು ಯಾರೇ ಇರಲಿ ಆ ಗೌರವ ಆ ಸ್ಥಾನಕ್ಕೆ ಕೊಟ್ಟ ಮೇಲೆ ಅದನ್ನು ಪೂರ್ತಿ ಹಾಗೆ ನಡೆಸಿಕೊಂಡು ಹೋಗಬೇಕಾದದ್ದು ರಾಮಚಂದ್ರನಿಗೆ ಸ್ವಧರ್ಮದ ಬಗ್ಗೆ ತಾನು ಕ್ಷಾತ್ರ ತೇಜಸ್ಸನ್ನು ಅಂದರೆ ಕ್ಷಾತ್ರ ತೇಜಸ್ಸಿನಿಂದ ಜಗತ್ತನ್ನು ರಕ್ಷಿಸಬೇಕು ಅನ್ನೋ ವಿಷಯದಲ್ಲಿ ಯಾವತ್ತೂ ಕಳಕಳಿ ಇಟ್ಟುಕೊಂಡಿದ್ದವ. ನಾ ಅಶ್ರೇಯಸಿ ರಥೋ, ಇನ್ನೊಬ್ಬರಿಗೆ ಶ್ರೇಯಸ್ಸಾಗುವ ದಾರಿಯನ್ನು ತಪ್ಪಿಸ್ತಾ ಇರಲಿಲ್ಲ. ಅವ್ರಿಗೆ ಒಳ್ಳೆಯದಾಗುತ್ತೆ, ನಮಗೆ ಸಿಗುವುದಿಲ್ಲ ಅಂತ ಗೊತ್ತಾದಾಗ ಇನ್ನೊಬ್ಬರಿಗೂ ಸಿಗಬಾರದು ಅಂತ ಒಂದು ದುಷ್ಟ ಪ್ರವೃತ್ತಿ. ಆದರೆ ಯಾವತ್ತೂ ಕೂಡ ರಾಮಚಂದ್ರನ ನಡೆಯಲ್ಲಿ ನಾವು ಎಲ್ಲಿ ನೋಡುವಾಗಲೂ ಇನ್ನೊಬ್ಬನಿಗೆ ಅದನ್ನು ಸಿಗುವುದನ್ನು ಮತ್ತಷ್ಟು ಪ್ರೋತ್ಸಾಹ ಮಾಡ್ತಿದ್ದ ಹೊರತು ನನಗೆ ಸಿಗದು ಇನ್ಯಾರಿಗೂ ಸಿಗಬಾರದು ಅಂತ ಯೋಚನೆ ಮಾಡ್ತಾನೆ. ನವಿರುದ್ಧ ಕಥಾ ರುಚಿ. ಈ ಎದುರು ಮಾತಾಡುವಾಗ ನೀವು ಹೇಳಿದನ್ನು ಒಪ್ಪಬಾರದು ಅಂತ ಒಂದು ಬೇರೆದ್ದೇ ಅಜೆಂಡಾ ಇಟ್ಕೊಂಡು ಮಾತಾಡೋದಿರುತ್ತೆ. ರಾಮಚಂದ್ರ ಅಂತಹ ಮಾತು ಬಂದಾಗ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಮತ್ತು ಆ ವಾದವನ್ನು ವಿವಾದವಾಗಿದ್ದರೆ, ವಾದ ಅನ್ನುವ ಶಬ್ದ ತುಂಬ ಒಳ್ಳೆಯ ಶಬ್ದ ಅದು, ಆದರೆ ನಾವು ಅದನ್ನು ವಿವಾದ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಕೇವಲ ಅದು ಸತ್ಯವನ್ನು ಹೊರಗೆಡಹುವುದಕ್ಕೋಸ್ಕರ ನಡೆಸುವ ಚರ್ಚೆ ಏನಿದೆ ಅದು ವಾದ ಹೊರತು ಸುಮ್ಮನೆ ನಮ್ಮ ಮಾತು ಗಟ್ಟಿಯಾಗಬೇಕು, ನಾವು ಹೇಳಿದ್ದೆ ಸರಿಯಾಗಬೇಕು ಅಂತ ಹಠ ಬರುವ ಮಾತುಗಳಿದ್ದರೆ ನವಿಗೃಹ್ಯ ಕಥಾರುಚಿ. ಅಂತಹ ವಿಷಯದಲ್ಲಿ ಮೂಲ ಕಥೆ ವಿಷಯ ಏನು ಚರ್ಚೆ ನಡೀತಾ ಇತ್ತು ಅಥವಾ ವಾದ ಏನು ಸಾಗ್ತಾ ಇತ್ತು ಅದಕ್ಕೆ ವಿರುದ್ಧವಾದ ಮಾತುಗಳಿದ್ದರೆ ಅದನ್ನು ಪಕ್ಕಕ್ಕೆ ಸರಿಸ್ತದೆ. ಅದಲ್ಲ ಇಲ್ಲಿ ವಿಷಯ. ನಿಜವಾಗಿ ನಾವು ಮಾತಾಡಬೇಕಾದ ಸಂಗತಿ ಇದು. ಚರ್ಚೆ ಬರುವಾಗ ಮಂತ್ರಿಗಳು ಒಬ್ಬರ ಮೇಲೆ ಆರೋಪ ಮಾಡುವುದು, ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದು ಅಂತ ಬರ್ತಿತ್ತಲ್ಲ, ಅದನ್ನೆಲ್ಲ ಪಕ್ಕಕ್ಕೆ ನೀವು ಅದರ ಬಗ್ಗೆ ಮಾತಾಡಬೇಕಾದ್ರೆ ಈಗ ಈ ಕೆಲಸ ಆಗಬೇಕು, ಇದರ ಬಗ್ಗೆ ಯೋಚನೆ ಮಾಡಿ, ಇದು ಮುಖ್ಯ ಆಗಬೇಕು. ಅದು ಚರ್ಚೆ ಹೋಗಿ 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 ಮುಖ್ಯ ಅಜೆಂಡನೇ ಮರ್ತೋಗ್ಬಿಡುತ್ತೆ. ಮೀಟಿಂಗ್ ಅಂತ ಅನ್ನೋದೇನು ಅಂದರೆ ತಲೆ ಈಟಿಂಗ್ ಅಂತ ಅಷ್ಟೇ ಅದಕ್ಕರ್ಥ. ಆ ಕಾರ್ಯ ಏನಾಗಬೇಕಿತ್ತು ಅದು ಕೊನೆಯಲ್ಲಿ ಮುಟ್ಟಬೇಕು ಅಂತ ಅನ್ನೋ ಯೋಚನೆ ಇಲ್ಲ. ರಾಮಚಂದ್ರ ಯಾವತ್ತೂ ಆ ವಿಷಯದಲ್ಲಿ ಹೋಗಬೇಕಾದ ಮಾತಿನ ದಾರಿಯನ್ನು ತಪ್ಪಿಸುವಂಥ ಮಾತು ಬಂದ ತಕ್ಷಣ ಅದಕ್ಕೆ ಉತ್ತೇಜನ ಕೊಡ್ತಿರ್ಲಿಲ್ಲ. ಅದು ಅಲ್ಲಿಗೆ ಕಟ್. ಯಾರು ಎಲ್ಲಿ ಯಾವ ವಿಷಯದಲ್ಲೂ ತಪ್ಪಿದ್ರೆ ಶಿಕ್ಷೆ ಕೊಡೋಣ, ನೀವು ದೂರಿ ನಿಮ್ಮ ಬಾಯಿ ಚಪಲವನ್ನು ತೀರಿಸ್ಕೊಳ್ಳಿಕ್ಕೆ ನನ್ನ ಎದುರುಗಡೆ ಅವಕಾಶ ಇಲ್ಲ. ಅದು ಅಭ್ಯಾಸ ಆಗ್ತಾ ಬೇರೆ ಕಡೆ ಹೋದಾಗಲೂ ಅವರಿಗೆ ಅದು ಗುಣ ಬೇರೆಯವರಲ್ಲಿ ಪ್ರಭಾವಿತವಾಗಿ ಬೇರೆ ಕಡೆಯೂ ಪರಿಣಾಮ ಬೀರುತ್ತಾ ಇತ್ತು. ನಿರಂತರವಾದ ಬಹಿಶ್ಚರ ಇವ ಪ್ರಾಣ ಬಭೂವ ಗುಣತಃ ಪ್ರಿಯ ಸತು ಶ್ರೇಷ್ಠೈ ಗುಣೈ ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ. ಜನರಿಗೆ ಹೊರಗೆ ಚಲಿಸುವ ಒಂದು ಪ್ರಾಣವಾಗಿ ರಾಮ ಇದ್ದ ಅಂತ. ಒಳಗೆ ಅವರದ್ದು ಒಂದು ಪ್ರಾಣ ಇದೆ, ಅವರಿಗೆ ಹೊರಗಿನ ಇನ್ನೊಂದು ಪ್ರಾಣ ಇತ್ತಂತೆ, ಹೊರಗೋಡಾಡುವ ಒಂದು ಪ್ರಾಣ. ಅದು ಯಾರು ಅಂದರೆ ರಾಮ ಅಂತ. ಅಷ್ಟು ಜನರಿಗೆ ಪ್ರೀತಿ. ಅವರ ಪ್ರತಿಯೊಬ್ಬರಿಗೂ ಒಂದು ಪ್ರಾಣ ರಾಮ. ನನ್ನ ಒಂದು ಪ್ರಾಣ, ನನ್ನ ಜೊತೆಗೆ ನನ್ನದೇ ಇನ್ನೊಂದು ಪ್ರಾಣ ಅಂದರೆ ಅದು ರಾಮ ಅಂತ. ಅಷ್ಟು ಆತ್ಮೀಯತೆ ಪ್ರಜೆಗಳ ಜೊತೆಗೆ ರಾಮಚಂದ್ರನಿಗಿತ್ತು. ಸರ್ವ ವಿದ್ಯಾ ವ್ರತ ಸ್ನಾತಃ, ಎಲ್ಲ ವಿದ್ಯೆಗಳ ವ್ರತವನ್ನು ತೊಟ್ಟು ಗುರುಗಳಿಂದ ಏನೇನು ಸ್ನಾತಕ ಅಂತ ಇವತ್ತು ಶಬ್ದ ಇದೆ, ಸುಮ್ಮನೆ ನಾವು ಸ್ನಾತಕೋತ್ತರ ಪದವಿ ಅಂತ ಬರ್ಕೊಂಡು ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳೋದು. ಅವರು ಟೊಪ್ಪಿ ಹಾಕ್ತಾರೆ, ನಾವು ಟೊಪ್ಪಿ ಹಾಕಿಸ್ಕೋತೀವಿ ಖುಷಿಯಿಂದ. ಆದರೆ ನಿಜವಾಗಿ ಅದು ಗುರುಗಳು ಮಾಡಿಸಬೇಕಾದ ಸ್ನಾನ. ಗುರುಗಳು ಆ ಶಿಕ್ಷಣವನ್ನು ಅವನು ಅಭ್ಯಾಸ ಮಾಡಿದ ಮೇಲೆ ಯಾವಾಗ ಅವನು ಉಪನಯನ ವ್ರತವನ್ನು ಮುಗಿಸಿಕೊಂಡು ನಂತರದ ಉಪನಿಷದ್ ವ್ರತ, ಗೋದಾನ, ಮಹಾವ್ರತ, ಮಹಾನಾಮ್ನಿ, ಸ್ನಾತಕ, ಸ್ನಾತಕ ಅಂತ ಅನ್ನೋದು ಅಲ್ಲಿಗೆ ಬಂದಿಲ್ಲತ್ತೆ, ವಿವಾಹಕ್ಕಿಂತ ಪೂರ್ವದಲ್ಲಿ ಬಂದು ನಿಲ್ಲುವಂಥದ್ದು. ಆ ಎಲ್ಲ ಅಧ್ಯಯನ, ವೇದಾಂಗ ತತ್ವಜ್ಞ ಅಂತ ಯಾವ ಅಧ್ಯಯನ ಇದೆ, ಅನೇಕ ವಿದ್ಯೆಗಳನ್ನು ಕಲಿಯುವಂಥದ್ದೇನಿದೆ, ಅದು ಕಲಿತ ಮೇಲೆ ಗುರುಗಳು ನಿನಗೆ ಇನ್ನು ಮುಂದೆ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮುಂದುವರಿಲಿಕ್ಕೆ ಅಥವಾ ನೀನು ಅದು ಕೆಲವರಿಗೆ ಶಿಕ್ಷಣ ಕೊಡುವ ತಾಕತ್ತಿದ್ದಾಗ ನೀನು ಅದನ್ನು ಮುಂದುವರಿಸು ಅಂತ ಹೇಳ್ತಾರೆ. ಇನ್ನೊಬ್ಬ ಕ್ಷತ್ರಿಯನಾಗಿದ್ದರೆ ಅವನು ರಾಜ್ಯವನ್ನು ನಡೆಸಲಿಕ್ಕಿದ್ರೆ ಅವನಿಗೆ ಅದನ್ನು ಹೇಳ್ತಾರೆ. ಒಬ್ಬ ವ್ಯಾಪಾರಸ್ಥನಾಗಿದ್ದರೆ ಅವನಿಗೆ ಶಿಕ್ಷಣದ ವಿಷಯದಲ್ಲಿ ನಮಗೊಂದು ತಪ್ಪು ಕಲ್ಪನೆ ಇದೆ. ಗುರುಕುಲದ ವಿಷಯದಲ್ಲಿ ಎಲ್ಲರಿಗೂ ಎಲ್ಲ ಶಿಕ್ಷಣವೂ ಇರ್ತಿತ್ತು. ಅವರವರಿಗೆ ಯಾವುದು ಅಂತ ಅವರಿಗೆ ಗುರುಗಳು ಗೊತ್ತಾದದ್ದನ್ನು ಕೊಡ್ತಾ ಇದ್ರು, ಅದನ್ನು ನಡೆಸ್ತಾ ಇದ್ರು. ನಮ್ಮಲ್ಲಿ ಏನು ಅಂದರೆ ಇವತ್ತು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಶಿಕ್ಷಣ ಆಗ್ತಾ ಇತ್ತು, ಉಳಿದವರಿಗೆ ಯಾರಿಗೂ ಶಿಕ್ಷಣ ಕೊಡ್ತಾ ಇರಲಿಲ್ಲ ಅಂತ. ಭಾರತದಲ್ಲಿ ಅನೇಕ ಇಂಥ ಮಾತುಗಳು ಸ್ಪಷ್ಟವಾಗಿ ಅವರು ದ್ರವ್ಯ ವಿಜ್ಞಾನವನ್ನು ಕಲಿತಾ ಇದ್ರು, ಗಣಿತ ಅಥವಾ ಜೀವ ವಿಜ್ಞಾನವನ್ನು, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ವೃಕ್ಷಶಾಸ್ತ್ರ, ಗೋ ವಿಷಯಕ್ಕೆ ಸಂಬಂಧಪಟ್ಟ ಪ್ರತ್ಯೇಕವಾದ ಶಿಕ್ಷಣ, ಅದಕ್ಕೆ ಅಶ್ವಶಾಸ್ತ್ರ ಬೇರೆ ಇದೆ, ಗಜಶಾಸ್ತ್ರ ಬೇರೆ ಇದೆ. ಅದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಿಂದ 64 ವಿದ್ಯೆಗಳು ಅಂತ ಬಂದಾಗ ಅದರಲ್ಲಿ ಇನ್ನಷ್ಟು ಕೆಲವೆಲ್ಲ ಸಂಗತಿಗಳಿವೆ. ಈ ಎಥಿಕಲ್ ಹ್ಯಾಕಿಂಗ್ ಅಂತ ಇವತ್ತು ನಾವೇನು ಹೇಳ್ತೇವೆ, ಅದೇ ರೀತಿ ಕಳ್ಳತನ ಅನ್ನೋದು ಒಂದು ಶಿಕ್ಷಣ. ಅದು ಯಾಕೆ ಕಳ್ಳತನ ಅಂತಂದರೆ ಎದುರಾಳಿಯ ವಿಷಯದಲ್ಲಿ ಏನಾದರೂ ನಮಗೆ ತೊಂದರೆಯಾಗಿ ಅದನ್ನು ನಾವು ತಪ್ಪಿಸಬೇಕು, ಆ ದುಷ್ಟ ಆಗಿದ್ದರೆ ಅವನ ಕಡೆಯಿಂದ ಒಂದು ಸಂಪತ್ತನ್ನು ನಾವು ಅಪಹರಿಸಬೇಕು ಅಂದರೆ ಆಗ ಕಳ್ಳತನ ಒಂದು ಶಿಕ್ಷಣ. ಅದು ಕಳ್ಳತನ ಮಾಡಲಿಕ್ಕಲ್ಲ. ಈಗ ಎಥಿಕಲ್ ಹ್ಯಾಕಿಂಗ್ ಅಂತಂದರೆ ಇನ್ನೊಬ್ಬರ ವೆಬ್ಸೈಟಲ್ಲಿ ಇದ್ದದ್ದು ಏನಿದೆ ಅಂತ ನಾವು ತೆಗೆಯುವುದು ಅಂತಂದರೆ ನಮ್ಮ ವಿರುದ್ಧ ಏನು ಯೋಚನೆ ಇದೆ ಅನ್ನೋದನ್ನು ನೋಡ್ಲಿಕ್ಕೆ ಮಾತ್ರ.
ಅದು ಎಷ್ಟಿದೆ ಅಂದರೆ ಇವತ್ತಿಗೂ ಭಾರತ ಏನಾದರೂ ಅಂಥದ್ದು ಮಾಡುತ್ತೆ ಅಂದರೆ ನಮ್ಮ ಮೇಲೆ ಅದು ಕೆಟ್ಟದ್ದು ಮಾಡಲಿಕ್ಕೆ ಮಾಡಲ್ಲ ಅನ್ನೋ ನಂಬಿಕೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳ ಮೇಲೆ, ಎಲ್ಲ ದೇಶಗಳಿಗೂ ಇದೆ, ನಮ್ಮ ದೇಶದ ಮೇಲೆ. ಯಾಕೆಂದರೆ ಅದು ರಾಮ ಕೊಟ್ಟ ಗುಣ. ಅದು ರಾಮನಿಂದ ನಾವು ಏನಾದರೂ ಮಾಡ್ತೇವೆ ಅಂದರೆ ಅದು ನಮ್ಮ ತಡೆಗೆ, ನಮಗೆ ಏನಾದರೂ ತೊಂದರೆ ಆಗದೇ ಇರುವುದಕ್ಕೋಸ್ಕರ ಮಾತ್ರ ನಾವು ಒಂದು ತಡೆಗೋಡೆಯಾಗಿ ನಿರ್ಮಿಸಿಕೊಳ್ಳಿಕ್ಕೆ ಮಾಡ್ತಾ ಇದ್ದೇವೆ ಹೊರತು ನಿಮ್ಮಲ್ಲಿರುವ ದೋಷವನ್ನು ಹಿಡಿದು ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನಾವು ಇಲ್ಲಿ ತನಕ ಅದು ಯಾವ ಕಾಲದಿಂದಲೂ ನಾವು ಪ್ರಯತ್ನ ಮಾಡಿದ್ದಲ್ಲ. ಅಂತಹ ಒಂದು ಶಿಕ್ಷಣದ ಎಲ್ಲ ಥರದ ವಿದ್ಯೆಯಲ್ಲೂ ಸ್ನಾತಕನಾಗಿ ರಾಮಚಂದ್ರ ಇದ್ದ ಅಂತ ಹೀಗೆ ಹೇಳಿ, ಆಯಾ ಕಾಲಕ್ಕೆ ಸಮಯಕ್ಕೆ ಸರಿಯಾದಂತಹ ಆಚರಣೆಗಳನ್ನು ಲೌಕಿಕವಾಗಿ ಮಾಡಬೇಕಾದದ್ದು ಮಾಡ್ತಿದ್ದ, ಶಿಕ್ಷಣ ಶಾಸ್ತ್ರ ಪಾಠಗಳನ್ನು ಮಾಡುವಾಗ ಅದನ್ನು ಕೂಡ ನಡೆಸ್ತಾ ಇದ್ದ. ಧರ್ಮ ಕಾಮಾರ್ಥ ತತ್ವಜ್ಞ, ಎಲ್ಲ ಧರ್ಮಗಳನ್ನು, ಎಲ್ಲ ಜನರ ಬಯಕೆಗಳನ್ನು, ಅಗತ್ಯ ಇದ್ದಂತಹ ಆರ್ಥಿಕವಾದ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದ. ನಿಭೃತಃ ಸಂವೃತಾಕಾರ ಗುಪ್ತಮಂತ್ರ ಸಹಾಯವಾನ್. ರಾಜನಾಗಿ ಮಾಡಬೇಕಾದ ಕೆಲಸದಲ್ಲಿ ಬಹಳ ಮುಖ್ಯವಾದದ್ದೇನು ಅಂತಂದರೆ ತನ್ನ ಎಲ್ಲ ವಿಷಯವನ್ನು ಪೂರ್ತಿ ಬಿಟ್ಟು ಕೊಡ್ತಿರಲಿಲ್ಲ. ಯಾಕೆಂದರೆ ಅದು ರಾಜನಾಗಿ ತುಂಬ ಮುಖ್ಯ. ಯಾಕೆಂದರೆ ಕೆಲವೆಲ್ಲ ಗುಟ್ಟು ಬಿಟ್ಟು ಕೊಟ್ಟರೆ ಅದರ ವಿರುದ್ಧವಾದ ಇನ್ನೊಂದು ತಪ್ಪು ಐಡಿಯಾಲಜಿಗಳು ಎದುರುಗಡೆಯಿಂದ ರಿಫ್ಲೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಗುಟ್ಟು ಬಿಟ್ಟು ಕೊಡದೆ ಈಗ ನಾವು ನಾಳೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ ಮಾಡುವುದಾ? ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತೇವೆ. ಅದನ್ನೆಲ್ಲ ಬಿಟ್ಟುಕೊಡಬಾರ್ದು. ಎಲ್ಲಿ ಯಾವಾಗ ಹೇಗೆ ದಾಳಿ ಆಗುತ್ತೆ ಅನ್ನೋದನ್ನು ಆ ಕೆಲಸ ಆದಮೇಲೇ ಗೊತ್ತಾಗಬೇಕು. ನಾವು ನಾಳೆ ಅಡಗುದಾಣಕ್ಕೆ ಹೋಗಿ ಬಾಂಬ್ ಹಾಕ್ಲಿಕ್ಕಿದ್ದೇವೆ, ನಾವು ಅಲ್ಲಿ ಯಾರೂ ಇರೋದಿಲ್ಲ, ಸುಮ್ಮನೆ ಬಾಂಬ್ ಹಾಕಿ ವೇಸ್ಟ್ ಮಾಡ್ಕೊಂಡು ಬರಬೇಕು. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಆ ತಾಜಿನ ಯಾವುದು ಒಂದು ದುಷ್ಟರ ಉಗ್ರಗಾಮಿಗಳ ಆಕ್ರಮಣ ಆದಾಗ ಅಲ್ಲಿ ನಮ್ಮ ಸೈನಿಕರು ಒಳಗೆ ಹೋಗ್ತಾ ಇರೋದನ್ನು ನೀವು ಲೈವಲ್ಲಿ ತೋರಿಸ್ತಾ ಇದ್ರೆ ಒಳಗೆ ಕೂತ್ಕೊಂಡು ಟಿವಿ ನೋಡಿ ಎಲ್ಲೆಲ್ಲಿಂದ ಏನೇನು ಬರ್ತಾ ಇದ್ದಾರೆ ಅಂತ ಗೊತ್ತಾದದನ್ನು ನಮ್ಮ ಸೈನ್ಯವನ್ನು ನಾವು ಅಷ್ಟು ಕಳ್ಕೊಂಡಿದ್ದು. ಅಂದರೆ ಈ ವಿಷಯದಲ್ಲಿ ರಾಮನ ಮಾತು ಏನಿದೆ ಅಂದರೆ ಸಂವೃತಾಕಾರ ಗುಪ್ತ ಮಂತ್ರ. ಈ ವಿಷಯದಲ್ಲಿ ಯಾವತ್ತೂ ಕೂಡ ನಾವು ಅಂದರೆ ಈ ಅಂಶವನ್ನು ನಾವು ಇವತ್ತು ರಾಜಕಾರಣಿಗಳಿಗೆ ಕೂತು ಪಾಠ ಮಾಡಿಸಬೇಕಾದದ್ದಿದೆ. ನಮ್ಮ ಪತ್ರಕರ್ತರಿಗೆ ಬೇಕಾದಷ್ಟು ವಿಷಯಗಳನ್ನು ಹೇಳುವಂಥದ್ದಿದೆ. ಈ ಅಂಶಗಳ ಜೊತೆಗೆ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡ್ರೆ ಮಾತ್ರ ಎಲ್ಲ ರೀತಿಯಿಂದಲೂ ಪ್ರೊಟೆಕ್ಷನ್ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ನಾವೇನು ತಪ್ಪು ಮಾಡಿಲ್ಲ ಅನ್ನುವ ರೀತಿ ಸುಮ್ಮನೆ ಕೂತ್ರೆ ಎದುರುಗಡೆಯವನಿಗೆ ನಾವು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ತಪ್ಪೇ. ಆ ತಪ್ಪನ್ನು ನಾವು ಪರಿಹರಿಸಿಕೊಳ್ಳಿಕ್ಕೆ ಬೇಕಾದ ಸಿದ್ಧತೆ ನಮ್ಮಲ್ಲಿ ಇರಬೇಕು ಅನ್ನೋದು ರಾಮಚಂದ್ರನ ನಡೆಯಲ್ಲಿ ಗೊತ್ತಾಗ್ತಾ ಇತ್ತು. ನಾ ಸದ್ಗ್ರಾಹಿ ನ ದುರ್ವಚಃ. ಬೇರೆಯವರಿಂದ ಕೆಟ್ಟ ವಿಷಯವನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ತಾನು ಕೂಡ ಬೇರೆಯವರ ಬಗ್ಗೆ ಕೆಟ್ಟ ವಿಷಯಗಳನ್ನು ಹೇಳಲಿಕ್ಕೂ ಇಷ್ಟಪಡ್ತಿರಲಿಲ್ಲ. ನ ಅಸದ್ಗ್ರಾಹಿ. ಯಾವ ವಿಷಯದಲ್ಲಿ ಕೈಕೇಯಿಯ ದೂರನ್ನು ಹೇಳಿದ ತಕ್ಷಣವೇ ಭರತನ ಹತ್ರ ಹೇಳ್ತಾನೆ, ಇನ್ನೊಂದು ಸರ್ತಿ ನೀನು ನಿನ್ನ ತಾಯಿಯ ಬಗ್ಗೆ ಅಪಲಾಪದ ಮಾತುಗಳನ್ನು ಆಡಿದೆ ಅಂತಂದರೆ ನಿನ್ನನ್ನು ನಾನು ತಮ್ಮ ಅಂತ ಪರಿಗ್ರಹಿಸುವುದಕ್ಕೂ ಸಾಧ್ಯ ಇಲ್ಲ ಅಂತ. ಅದರ ಆಶ್ಚರ್ಯ ಏನು ಗೊತ್ತಾ? 14 ವರ್ಷ ಆದ ಮೇಲೆ ಕಾಡಿನಿಂದ ನಾಡಿಗೆ ಮರಳಿ ಬಂದ ತಕ್ಷಣ ಅವನು ಮೊದಲು ಹೇಳುವ ಶಬ್ದ ಅಣ್ಣ ಅಲ್ಲ, ತಾಯಿಯನ್ನು ನಾನು ನಿಂದಿಸಿಲ್ಲ, ನನ್ನನ್ನು ತಮ್ಮ ಅಂತ ಸ್ವೀಕರಿಸ್ತೀಯಲ್ವಾ ಅಂತ. ಅವನು ಓಡೋಡೋಡಿ ಬಂದು ಧಡಾರ್ ಅಂತ ಪಾದದ ಮೇಲೆ ಬಿದ್ದು ಅಣ್ಣ ನನ್ನ ನೀನು ಸ್ವೀಕರಿಸ್ತೀಯಲ್ವಾ ಅಂತ ಹೇಳಲಿಲ್ಲ, ಅಮ್ಮನನ್ನು ನಾನು ಬೈದಿಲ್ಲ, ನನ್ನನ್ನು ಸ್ವೀಕರಿಸ್ತೀಯಲ್ವಾ ಅಂತ ಕೇಳ್ತಾನೆ. ಅಂದರೆ ಇಷ್ಟು ಆ ಭಾವನೆಯನ್ನು ತಳುಕು ಹಾಕುವಂತಹ ರೀತಿಯ ವಾಲ್ಮೀಕಿಗಳ ಮಾತುಗಳು ಕುಟುಂಬದ ಸಂಬಂಧಗಳ ನಡುವಿನ ಆ ಭಾವನೆಗಳನ್ನು ಕೆದಕುವಲ್ಲಿ ಅತ್ಯಂತ ಸಮರ್ಥವಾದದ್ದು. ಅಂದರೆ ಈ ಶಿಕ್ಷಣ ನಮಗೆ ಇವತ್ತು ಸಿಗದೇ ಹೋದರೆ ನಮ್ಗೆ ಆ ಬಾಂಧವ್ಯದ ಪ್ರೀತಿಯೇ ಉಳಿಯುವುದು ಸಾಧ್ಯ ಇಲ್ಲ. ರಾಮಚಂದ್ರ ಕಲಿಸುವುದು ಇದೆಲ್ಲವನ್ನು. ಯಾಕೆಂದರೆ ಮನುಷ್ಯರಾಗಿ ನಾವು ಅದನ್ನು ಇಟ್ಕೊಳ್ಬೇಕು, ನಮ್ಗೆ ಬೇಕದು. ಆ ಬಂಧ ಇದ್ದರೆ ಮಾತ್ರ, ಒಂದು ಕುಟುಂಬ ಇದ್ದರೆ ಮಾತ್ರ ಒಂದು ಸಮಾಜ ಇರಲಿಕ್ಕೆ ಸಾಧ್ಯ. ಒಂದು ಸಮಾಜ ಇದ್ದರೆ ಮಾತ್ರ ಇಡೀ ಪ್ರಪಂಚದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೆಯುವುದು ಸಾಧ್ಯ. ಅಂದರೆ ಅದು ನೋಡಿ, ಅದರ ಅರ್ಥ ಏನು? ಹಾಗಾದರೆ ವೈರಾಗ್ಯ ಅಂತ ನೀವು ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆಯಿಂದ ಈ ಸಂಬಂಧಗಳನ್ನೆಲ್ಲ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀರಿ ಅಂತ. ಅದಕ್ಕೆ ವೈರಾಗ್ಯ ಅನ್ನುವ ಶಬ್ದ ರಾಗ ಅಂತ. ವಿಶಿಷ್ಟವಾದ ರಾಗವೂ ಹೌದದು, ಬೇಡವಾದ ರಾಗವನ್ನು ಬಿಡಬೇಕು ಅನ್ನೋದು ಹೌದು. ರಾಗ ಅನ್ನೋದು ಎಲ್ಲಿ ದೋಷವೋ ಅದು ವಿಗತ, ರಾಗ ಅನ್ನೋದು ಎಲ್ಲಿ ಬೇಕೋ ಅಲ್ಲಿ ಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಸಂಸಾರದ ಈಗ ಸನ್ಯಾಸಿಗಳಿಗಾಗುವ ಲಕ್ಷಣವೇ ಬೇರೆ. ಒಬ್ಬ ಗೃಹಸ್ಥನಾದಾಗ ನಾನು ಸನ್ಯಾಸಿ ಹಾಗೆ ಎಲ್ಲ ಇರ್ತೇನೆ ಅಂದರೆ ಮದುವೆ ಆದದ್ದು ಯಾಕೆ? ಅವನ ಹೆಂಡತಿ ಮಕ್ಕಳು ಎಲ್ಲ ಜೊತೆಗೆ ಇಟ್ಟುಕೊಂಡೇ ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ಅಂತ ಅನ್ನುವ ಎಚ್ಚರದಿಂದಲೇ ಬದುಕಬೇಕು, ಇದ್ದೂ ಇಲ್ಲದಂತೆ ಬದುಕಬೇಕು. ಅಂದರೆ ಇದ್ದೂ ಇಲ್ಲದಂತೆ ಬದುಕಬೇಕು ಅಂತ ಗೃಹೇ ಅತಿಥಿ ವದ್ವಸೇತ್. ನಮ್ಮ ಮನೇಲಿ ನಾನು ಅತಿಥಿ, ಕೆಲಸ ಮಾಡಲ್ಲ, ಎಲ್ಲ ತಿನ್ಕೊಳ್ತೇನೆ, ಉಣ್ಕೊಳ್ತೇನೆ, ಹೊತ್ಕೊಳ್ತೇನೆ, ಹಾಗಲ್ಲ. ಅತಿಥಿ ವದ್ವಸೇತ್ ಅಂದರೆ ಇನ್ನೊಬ್ಬರ ಮನೆಗೆ ಹೋದಾಗ ಅಲ್ಲಿಯ ಶೋಕೇಸಿ ಕೈ ಹಾಕಿ ಆ ವಸ್ತುವನ್ನು ನಾವು ತಗೊಳ್ಳಲ್ಲ, ಅವ್ರ ಹತ್ರ ಪರ್ಮಿಷನ್ ಕೇಳ್ತೇವೆ. ಹಾಗೆ ನಮ್ಮ ಮನೆ ಅನ್ನೋದು ಭಗವಂತನ ಮನೆ. ಅವನ ಹತ್ರ ಕೇಳಿಯೇ ನನ್ನ ಎಲ್ಲ ವ್ಯವಹಾರವನ್ನು ನಾನು ನಡೆಸ್ತೇನೆ ಅಂತ ನಾವು ಎಚ್ಚರದಿಂದ ಇರುವುದು ನಮ್ಮ ಮನೆಯಲ್ಲೇ. ನಾನು ಅತಿಥಿಯಂತೆ ವಾಸಿಸುವುದು ಅಂತಂದರೆ ಭಗವಂತ ಕೊಟ್ಟ ಮನೆಯಲ್ಲಿ ನಾನು ಇದ್ದೇನೆ ಎನ್ನುವ ಎಚ್ಚರ. ನಮಗೆ ಬೇಕಾದ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ. ಆದರೆ ವೈರಾಗ್ಯ ಅನ್ನುವ ಶಬ್ದದ ಪೂರ್ಣ
ಅರ್ಥವನ್ನು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇತ್ತು. ಪದ್ಮಪತ್ರ ಮಿವಾಂಭಸ ಅಂತ. ನೀರು ಅಲ್ಲೇ ಇರುತ್ತೆ, ಆದರೆ ನೀರಿನ ಪ್ರಮಾಣ ನೀವು ಅಲ್ಲಿಂದ ವಾಪಸ್ ತೆಗೆದಾಗ ಆ ತೂಕ ಅಷ್ಟೇ ಇರುತ್ತೆ. ಮೊದಲು ನೀವು ಹಾಕುವಾಗ ಎಷ್ಟಿತ್ತೋ ಅಷ್ಟೇ ಇರುತ್ತೆ. ನಾವು ಎಲ್ಲ ಸಂಬಂಧಗಳ ಜೊತೆಗೆ ಇದ್ದಾಗಲೂ, ಆ ಸಂಬಂಧದ ಕರ್ತವ್ಯವನ್ನು ನಿರ್ವಹಿಸುವಾಗಲೂ ಸೀತೆಗೆ ಸೀತೆಯ ಗೌರವವನ್ನು ಕೊಟ್ಟ, ರಾಮನಿಗೆ ಲಕ್ಷ್ಮಣನಿಗೆ ಲಕ್ಷ್ಮಣನ ಪ್ರೀತಿಯನ್ನು ಕೊಟ್ಟ, ಭರತನಿಗೆ ಭರತನ ಪ್ರೀತಿಯನ್ನು ಕೊಟ್ಟ, ಹನುಮಂತನಿಗೆ ಹನುಮಂತನ ಪ್ರೀತಿಯನ್ನು ಕೊಟ್ಟ. ಎಲ್ಲೂ ಕೂಡ ರಾಮ ಕಳೆದು ಹೋಗಲಿಲ್ಲ. ಕೊಡುವ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತೂ ಕೂಡ ತನ್ನ ಇತಿಮಿತಿ ಏನು, ತನ್ನ ವ್ಯವಸ್ಥೆ ಏನು, ತಾನು ಮಾಡಬೇಕಾದ ಕರ್ತವ್ಯ ಏನು ಅಂತ ಎಚ್ಚರದಿಂದ ಇರಬೇಕು ಅಂತ ರಾಮಚಂದ್ರ ನಮಗೆ ತೋರಿಸಿದ್ದು. ಅವನ ಸಾಮರ್ಥ್ಯ ಅತ್ಯಂತ ದೊಡ್ಡದು, ಆದರೆ ಅದರ ಕನಿಷ್ಠ ಮಟ್ಟದ ವ್ಯವಸ್ಥೆಯಲ್ಲಿ ನಮ್ಗೆ ಏನು ಮಾಡ್ಲಿಕ್ಕಾಗುತ್ತೋ ಅದನ್ನು ಖಂಡಿತ, ಇಲ್ಲಾಂದ್ರೆ ಅವನು ಇದನ್ನು ಇಲ್ಲಿ ಬಂದು ತೋರಿಸ್ಬೇಕಾಗಿರಲಿಲ್ಲ. ಇದೆಲ್ಲ ಯಾಕೆ ನಡ್ಕೋಬೇಕು? ಅಲ್ಲಿಂದ ಹೇಳುವುದುಂಟು, ಇನ್ನು ಕೆಲವರದೆಲ್ಲ ಮತದಲ್ಲಿದೆ, ದೇವರು ಇಲ್ಲೆಲ್ಲ ಬರುವುದಿಲ್ಲ, ಅವನು ಕ್ವಾರ್ಟರ್ಸಲ್ಲಿ ಇರ್ತಾನೆ, ಅಲ್ಲಿಂದ ಸ್ವಿಚ್ ಒತ್ತಿದ ತಕ್ಷಣ ಆಗುತ್ತೆ ಅಲ್ಲ ಅಂತ. ಆದರೆ ರಾವಣನನ್ನು ಇಲ್ಲಿ ಬಂದು ಕೊಲ್ಲಬೇಕಾಗಿರಲಿಲ್ಲ, ಅಲ್ಲಿಂದನೇ ಒಂದು ಉಫ್ ಅಂದರೆ ಸಾಕಿದ್ದು ಮುಗಿದೋಗ್ತಿತ್ತು. ಹಾಗಾದರೆ ಯಾಕೆ ನಮ್ಮ ನಡುವೆ ಬಂದದ್ದು? ಯಾಕೆ ಜನರ ನಡುವೆ ಸಿಕ್ಕಿದ್ಯಾಕೆ? ಈ ಎಲ್ಲ ಬಾಂಧವ್ಯಗಳನ್ನು ಬೆಳೆಸಿಕೊಂಡು ಅಷ್ಟು ಕಷ್ಟಪಟ್ಟು ಹಾಗೆ ಓಡಾಡಿದ್ಯಾಕೆ? ಎಲ್ಲ ನಮಗೆ ಪಾಠ, ನಮ್ಮ ಬದುಕಿಗೆ ಬೇಕಾದಂತಹ ಅನೇಕ ಥರದ. ಯಾಕೆಂದರೆ ಈ ಚಟುವಟಿಕೆ ಇಲ್ಲದೆ ಸಂಸಾರದ ಚಕ್ರ, ಕರ್ಮದ ಪಾಶಗಳೆಲ್ಲ ಬಿಚ್ಚಿಕೊಳ್ಳುವುದು ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಕರ್ಮ ಇದ್ದೇ ಇದೆ. ಆ ಕರ್ಮದ ಮೇಲೆ ಮುಂದಿನ ಕರ್ಮ ಹುಟ್ಟುವ ಮುಂಚೆ ಅದನ್ನಷ್ಟನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಮಾತ್ರ ಹೊಸ ಕರ್ಮ ಹುಟ್ಟದಂತೆ ಬದುಕಲಿಕ್ಕಾಗುತ್ತೆ. ಅದನ್ನಾಗ ಆ ಹೊತ್ತಿನಲ್ಲಿ ಅದರ ಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಲ್ವಾ? ಋಣ ಅಂತೂ ಎಲ್ಲರಿಗೂ ಇದೆ. ನಿರಂತರ ಋಣವನ್ನು ತೀರಿಸಿಕೊಳ್ಳುವ ಪ್ರಯತ್ನವೇ ಈ ಬದುಕು. ಆ ಬದುಕಿನ ನಡುವೆ ಅಂಟಿಸಿಕೊಳ್ಳದೆ ಬದುಕಬೇಕು ಅಂತ ಅನ್ನೋದನ್ನು ರಾಮಚಂದ್ರ ತನ್ನ ಪ್ರತಿಯೊಂದು ನಡೆಯಲ್ಲೂ ತೋರಿಸಿಕೊಳ್ತಾ ಹೋಗ್ತಾನೆ. ನಾವು ಶ್ರೀರಾಮ ರಾಮ ರಾಮೇತಿ ಅಂತ ಒಂದು ಶ್ಲೋಕ ಹೇಳ್ತೇವೆ, ಅದು ಪದ್ಮಪುರಾಣದಲ್ಲೇ ಬಂದದ್ದು. ಆದರೆ ಪದ್ಮಪುರಾಣದಲ್ಲಿರುವ ಶ್ಲೋಕ ಸ್ವಲ್ಪ ಬೇರೆ ಇದೆ. ನಾವು ಶ್ರೀರಾಮ ರಾಮ ರಾಮೇತಿ ಅಂತ ಹೇಳ್ತೇವೆ, ಅಲ್ಲಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಸಹಸ್ರನಾಮ ತತ್ತುಲ್ಯಂ ಅನ್ನೋ ಶಬ್ದವನ್ನು ಗಮನಿಸಿ ಆ ಹಿಂದಿನ ಶ್ಲೋಕವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮ ಅಂತಂದರೆ ಶ್ರೀ ಅನ್ನೋ ಅಕ್ಷರದ ನಂಬರ್ ಎಲ್ಲೋಯ್ತು? ರಾಮ 10, ರಾಮ 10, ರಾಮ 10, ಸರಿ. ಆ ಶ್ರೀ ನಂಬರ್ ಎಲ್ಲೋಯ್ತು? ಅದನ್ನು 3 ಗುಣಿಸಿ ತಾನೆ 10 10 10 ಇಂಟು 1000 ಅಂತ ಹೇಳುದು. ಅಂದಮೇಲೆ ಆ ಶ್ರೀ ಶಬ್ದ ಇಲ್ಲ ಅಲ್ಲಿ. ಅದು ಮತ್ತೆ ವ್ಯಾಕರಣದ ಪ್ರಕಾರವೂ ಕೂಡ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಶಿವ ತನ್ನ ಮಡದಿಯಾದಂತಹ ಪಾರ್ವತಿಗೆ ಅತ್ಯಂತ ಪ್ರೀತಿಯಿಂದ ಹೇಳಿದ ಮಾತು ಅಂತ. ಅದಕ್ಕೆ ಪೂರ್ವದಲ್ಲಿ ರುದ್ರ ಪ್ರೋಕ್ತಾನಿ ಶಾಸ್ತ್ರಾಣಿ ತಾಮಸಾನ್ಯೇವ ಪಾರ್ಥಿವ ಸಮ್ಮೋಹನಾರ್ಥಂ ಲೋಕಾನಾಂ ಪ್ರೋಕ್ತವಾನ್ ವೃಷಭಧ್ವಜ ರಹಸಿ ಪ್ರೋಕ್ತವಾನ್ ದೇವ್ಯ ಇದಮೇಕಂ ಹರಃ ಪ್ರಭು ಯಥಾರ್ಥಮರ್ಥಗುಪ್ತಂಚ ಪರಂ ಮಂತ್ರಸ್ಯ ಭೂಪತೆ. ಬೇಕಾದಷ್ಟು ಅದರ ವಿವರಣೆ ತುಂಬ ಇದೆ, ಏನೇನು ಅಶಾಸ್ತ್ರಗಳು ಅಂತ. ಅದು ಕಣಾದನ ಮೂಲಕ, ಗೌತಮರ ಮೂಲಕ, ಜೈಮಿನಿಯ ಮೂಲಕ, ಕಪಿಲನ ಮೂಲಕ. ಕಪಿಲ ಅಂದರೆ ಈ ಕಪಿಲ ಅಲ್ಲ, ಮತ್ತೊಂದು ನಿರೀಶ್ವರ ಸಾಂಖ್ಯವನ್ನು ಹೇಳಿದ ಕಪಿಲ ಇದೆ. ಅದರಲ್ಲೂ ನಾನೇ ಇದ್ದು ಕೊಟ್ಟದ್ದು ಅಂತನೋ ಮಾತಿದೆ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ. ಇನ್ನು ಬೌದ್ಧ ಮತಕ್ಕೆ ಸಂಬಂಧಪಟ್ಟದ ನಾರಾಯಣೆ ಕೊಟ್ಟರೆ ಅದನ್ನೇ ಹೊದ್ದುಕೊಂಡು ಮಲಗಿದ ಇನ್ನೊಂದು ಜಗತ್ತನ್ನೇ ಇಲ್ಲ ಅಂತ ಹೇಳುವ, ಒಂದೇ ವಸ್ತು ಇರುವಂಥದ್ದು ಅಂತ ಹೇಳುವ ಮತವನ್ನು ಕೂಡ ನಾನೇ ಒಬ್ಬ ಋತ್ವಿಜನ ರೂಪದಲ್ಲಿ ನಿಂತು ಕೊಟ್ಟದ್ದು ಅಂತನ್ನುವ ಮಾತು ಹೇಳಿ ಇದರ ಕೊನೆಯಲ್ಲಿ ರಾಮ ಮಂತ್ರದ ಉಪದೇಶ ಬರುತ್ತೆ. ಭಗವಂತ ಹರನಿಗೆ ಉಪದೇಶ ಮಾಡುವ ಮಾತು ಬರುತ್ತೆ. ಆ ಉಪದೇಶ ಮಾಡಿದ್ದನ್ನೇ ಮತ್ತೆ ಅವನು ಪಾರ್ವತಿಗೆ ಹೇಳ್ತಾನೆ. ಯಾಕೆಂದ್ರೆ ಇಷ್ಟು ಮಾಡಿದ ಮೇಲೆ ನನಗೊಂದು ಸಮಸ್ಯೆ ಇದೆ ಅಂತ ಹೇಳ್ತಾನೆ ಭಗವಂತನ ಹತ್ರ. ಇಂಥೆಲ್ಲ ನಿನ್ನನ್ನು ಚಿಕ್ಕವನು, ನನ್ನನ್ನೇ ದೊಡ್ಡವನು ಅಂತೆಲ್ಲ ಹೇಳಿಕೊಂಡು ನಾನು ಮಾಡಿದಂತಹ ಈ ಅವ್ಯವಸ್ಥಿತವಾದಂತಹ ಕೆಲಸಕ್ಕೆ ನಾನು ಪರಿಹಾರ ಹೇಗೆ ಕಂಡುಕೊಳ್ಳೋದು? ನಿನ್ನನ್ನು ನನ್ನ ಮನಸ್ಸಿನಲ್ಲೂ ಈ ರೀತಿ ಚಿಕ್ಕವನು ಅಂತ ಯೋಚಿಸ್ಲಿಕ್ಕೆ ಬರಬಾರ್ದು ಕೂಡ. ಆದರೆ ನೀನೇ ಆದೇಶ ಮಾಡಿದ್ದೆ ಅನ್ನೋ ಕಾರಣಕ್ಕೆ ನಾನು ಮಾಡಲೇಬೇಕು, ಅದು ಆದೇಶ. ಆದರೆ ಹಾಗೆ ಮಾಡಿದಾಗಲೂ ಒಂದು ದೋಷ ಅಂತ ಅಂಟಿಕೊಂಡಾಗ ನಾನು ಅದನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ? ರಾಮ ಷಡಕ್ಷರವನ್ನು ಹೇಳಿ ಇದನ್ನು ನೀನು ಉಪಾಸನೆ ಮಾಡು, ಈ ಎಲ್ಲ ಥರದ ದೋಷಗಳು ಕೂಡ, ಪಾಪಗಳು ಕೂಡ ಇದರಿಂದ ದೂರ ಆಗುತ್ತೆ ಅಂತ ಹೀಗೆ ಹೇಳಿ ರಾಮಚಂದ್ರನ ನಾಮವನ್ನು ಅಲ್ಲಿ ಉಪದೇಶ ಮಾಡಿದ ಮಾತು ಬರುತ್ತೆ. ಹೀಗೆ ಅನೇಕ ರೀತಿಯ ಉಪಾಸನೆಗಳ ಮುಖವನ್ನು ಅಲ್ಲಿ ಇನ್ನೊಂದು ಕಡೆ ಮಾತು ಬರುತ್ತೆ ಇದೇ ಪದ್ಮಪುರಾಣದಲ್ಲಿ. ಏನಂದರೆ ಸಮಸ್ತ ಕರ್ಮಗಳನ್ನು ದೂರೀಕರಿಸುವುದಾದಂತಹ ಒಂದು ನಾಮ ಅಂತಿದ್ರೆ ಕರ್ಮಾಧೀನಂ ಜಗತ್ ಸರ್ವಂ ವಿಷ್ಣುನಾ ನಿರ್ಮಿತಂ ಪುರ ತತ್ಕರ್ಮ ಕೇಶವಾಧೀನಂ ರಾಮನಾಮ್ನ ವಿನಶ್ಯತಿ. ರಾಮನಾಮವನ್ನು ಮನಃಪೂರ್ವಕವಾಗಿ ಯಾರು ಉಚ್ಚಾರಣೆ ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡ್ತಾನೋ ಆ ಇಡೀ ಕರ್ಮಾಧೀನವಾದಂತಹ ಜಗತ್ತಿನ ದೊಡ್ಡ ಚೌಕಟ್ಟೇನಿದೆ ಅದನ್ನು ಕಿತ್ತು ಭಗವಂತನ ಅಧೀನವಾಗಿರುವಂತಹ ಕರ್ಮವೇ ನಮ್ಮನ್ನು ಬಿಡಿಸಿಕೊಂಡು ಅವನ ಹತ್ತಿರಕ್ಕೆ ಹೋಗುವಂತೆ ಮಾಡುತ್ತೆ ಅಂತ ಹೀಗೆ ಭಗವಂತನ ಸ್ಮರಣೆಯನ್ನು ನಿರಂತರ ಮಾಡುವುದಕ್ಕೆ, ರಾಮನಾಮದ ಉಚ್ಚಾರಣೆಯನ್ನು ನಡೆಸುವುದಕ್ಕೆ ಅವನೇ ನಮ್ಮನ್ನು ಪ್ರೇರೇಪಿಸಲಿ ಅಂತ